ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ಸಿಟಿಟಿಯ ಅಂತಿಮ ಘಟ್ಟಕ್ಕೆ ತಲುಪಿದ್ದು. ಸೊ ಈಗ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋಣ. ಸೊ ಈಗ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಯಾವೆಲ್ಲ ಪ್ರಶ್ನೆಗಳು ಹೆಚ್ಚು ರಿಪೀಟ್ ಆಗ್ತಾ ಹೋಗ್ತವೆ ಮತ್ತೆ ಯಾವೆಲ್ಲ ಪ್ರಶ್ನೆಗಳು ಬರ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ, ಸೊ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ರೀತಿಯ ಕೆಟೆಟ್ ಆಗಿರ್ಬೋದು, ಸಿಟೆಟ್ ಆಗಿರ್ಬೋದು, ಅದೇ ರೀತಿಯಾಗಿ ಮುಂದಿನ PSTR GPS HS ಗೆ ಆಗುವಂತ ಕ್ಲಾಸಸ್ ಸಹ ನಮ್ಮಲ್ಲಿ ಸಿಗ್ತಾ ಹೋಗ್ತವೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ, ನಾವು ಹೆಚ್ಚಿನ ತಡ ಮಾಡದೆ ಇವತ್ತು ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ನೋಡಿ, ನಮಗೆ ನಾನು ಈಗಾಗಲೇ ಬಹಳಷ್ಟು ಸಲ ಹೇಳಿದ್ದೀನಿ, ನೀವು ಯಾವುದೇ ಪೇಪರ್ 1 ಆದ್ರೂ ಬರೀತೀರಿ, ಪೇಪರ್ 2 ಆದ್ರೂ ಬರೀತೀರಿ. ಸೊ ನಿಮಗೆ CDP ಬರುವಂತದ್ದು ಪ್ರಶ್ನೆ ಪತ್ರಿಕೆಯ ಸಂಖ್ಯೆ 1 ರಿಂದ 30ರವರೆಗೂ. ಸೊ ಓಕೆನಾ. ಸೊ ಇದ್ರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಇರಲಿ, ಓಕೆನಾ. ಸೊ ನೆಕ್ಸ್ಟ್ ಈಗ ನೇರವಾಗಿ ನಾವು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಈ ಸೆಷನ್ ಇಷ್ಟ, ಜಸ್ಟ್ ನೀವೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಅಷ್ಟೇ, ನೀವು ನಮಗೆ ಮಾಡುವಂತ ಸಪೋರ್ಟ್. ಓಕೆ, ನೆಕ್ಸ್ಟ್ ಈಗ ಮೊದಲನೇ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್. ಸೊ ಏನಾಗ್ತಾ ಹೋಗುತ್ತೆ ಬಾಲ್ಯಾವಸ್ಥೆ ಅವಧಿಯಲ್ಲಿ? ಸೊ ವಿಕಾಸ ಏನಾಗ್ತಾ ಹೋಗುತ್ತೆ? ಡೆವಲಪ್ಮೆಂಟ್. ಸೊ ಗ್ರೋತ್ ಕೇಳಿಲ್ಲ ಅಲ್ಲಿ, ಅವರು ಡೆವಲಪ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ನೋಡಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಇದು ಫಸ್ಟ್ ಟಾಪಿಕ್ ಬರುವಂತದ್ದು. ಯಾವೇ ಒಂದು ನೀವು CDP ತಗೊಂಡಿದ್ದೀರಾ ಅಂತಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಫಸ್ಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ಇದ್ರ ಮೇಲೆ ನಿಮಗೆ ಕನಿಷ್ಠ ಪಕ್ಷ 1 ರಿಂದ 2 ಅಂಕಗಳು ಇದ್ದೇ ಇರ್ತವೆ, ಓಕೆನಾ. ಸೊ ಇದ್ರ ಮೇಲೆ ಹೆಚ್ಚು ಗಮನ ಇರಲಿ. ನೆಕ್ಸ್ಟ್, ಈ ಸ್ಲೋ ಅಂಡ್ ಕೆನಾಟ್ ಬಿ ಮೆಜರ್ಡ್, ಈಸ್ ಎ ಮಲ್ಟಿ ಲೇಯರ್ಡ್ ಅಂಡ್ ಕಾಂಪ್ಲೆಕ್ಸ್, ಕನ್ಸಿಸ್ಟ್ ಓನ್ಲಿ ಆಫ್ ಕ್ವಾಂಟಿಟೇಟಿವ್ ಚೇಂಜಸ್, ಈಸ್ ಡಿಸಾರ್ಡರ್ಲಿ ಅಂಡ್ ಡಿಸ್ಜಾಯಿಂಟೆಡ್ ಅಂತ ಇದೆ. ಸೊ ಡೆವಲಪ್ಮೆಂಟ್ ಅಭಿವೃದ್ಧಿ ಎನ್ನುವಂಥದ್ದು ತುಂಬಾ ನಿಧಾನಗತಿಯಾಗಿರುತ್ತೆ. ವಿಕಾಸ ಅಂತೂ ತುಂಬಾ ನಿಧಾನಗತಿ ಇರುತ್ತೆ, ಮತ್ತೆ ಇದನ್ನ ನಾವು ಅಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಳ್ತಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ನೆಕ್ಸ್ಟ್, ಈಸ್ ಮಲ್ಟಿ ಲೇಯರ್ಡ್ ಅಂಡ್ ಕಾಂಪ್ಲೆಕ್ಸ್ ಅಂತ ಇದೆ. ಸೊ ಇದು ತುಂಬಾ ಸಂಕೀರ್ಣವಾಗಿರುತ್ತೆ ಡೆವಲಪ್ಮೆಂಟ್ ಎನ್ನುವಂಥದ್ದು. ಒಂದೊಂದು ಮಗುವಿನ ಮೇಲೂ ಸಹ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಎಸ್, ಇದು ಕರೆಕ್ಟ್ ಆಗಿದೆ, ಮಲ್ಟಿ ಲೇಯರ್ಡ್ ಅಂಡ್ ಕಾಂಪ್ಲೆಕ್ಸ್. ನೆಕ್ಸ್ಟ್, ಕನ್ಸಿಸ್ಟ್ ಓನ್ಲಿ ಎ ಕ್ವಾಂಟಿಟೇಟಿವ್ ಅಂತ ಇದೆ. ಬೋತ್ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಚೇಂಜಸ್ ಎರಡೂ ಆಗ್ತಾ ಹೋಗುತ್ತೆ. ಕೇವಲ ಪರಿಣಾತ್ಮಕ ಬದಲಾವಣೆಗಳು ಮಾತ್ರ ಒಳಗೊಂಡಿದೆ ಅಂತ ಕೇಳಿದರೆ, ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಈಸ್ ಡಿಸಾರ್ಡರ್ಲಿ ಅಂಡ್ ಡಿಸ್ಜಾಯಿಂಟೆಡ್ ಅಂತ ಇದೆ. ಸೊ ಇದು ಅಸ್ತವ್ಯಸ್ತ ಮತ್ತೆ ಅಸಂಘಟಿತವಾಗಿರುತ್ತದೆ ಅಂತ ಕೇಳ್ತಾರೆ. ಸೊ ಆ ರೀತಿಯಾಗಿರೋದಿಲ್ಲ. ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಅಥವಾ ಅಭಿವೃದ್ಧಿ ವಿಕಾಸ ಎನ್ನುವಂಥದ್ದು ಒಂದು ನಿರ್ದಿಷ್ಟವಾದ ಪ್ರಕ್ರಿಯೆಯ ಮುಖಾಂತರ ಇರುತ್ತೆ. ಜೊತೆಗೆ ಇದು ಸಂಕೀರ್ಣವಾಗಿರುತ್ತೆ. ಸೊ ಆಪ್ಷನ್, ಸೊ ಇದು ರಾಂಗ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮಲ್ಟಿ ಲೇಯರ್ಡ್ ಅಂಡ್ ಕಾಂಪ್ಲೆಕ್ಸ್. ಮುಂದಿನ ಪ್ರಶ್ನೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಈಸ್ ದ ಏರಿಯಾ ಬಿಟ್ವೀನ್ ಎ child's current level of independent performance and the level of performance that the child could achieve with the help of adults and more skilled peers ಅಂತ ಇದೆ. ಸೊ ಕೇಳುವಂಥದ್ದು ಏನು? ಸೊ ಸಮೀಪ ಅಭಿವೃದ್ಧಿ ವಲಯ ಅಂತ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ. ಸೊ ಲೀವ್ ವೈಗೋಟ್ಸ್ಕಿ ಅವರಿಗೆ ಸಂಬಂಧಿಸಿರುವಂತಹ ಒಂದು ಈ ಒಂದು ಸಿದ್ಧಾಂತ ಥಿಯರಿ ಆಗಿದೆ ಇದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಅವರೇನ್ ಹೇಳ್ತಾ ಇದ್ದಾರೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಕೇಳ್ತಾ ಇರುವಂತದ್ದು. ಸೊ ಏನಾಗ್ತಾ ಹೋಗುತ್ತೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್? ನೋಡಿ, ಇದು ರಿಪೀಟೆಡ್ ಕ್ವಶನ್ ಇದು, ಬಹಳಷ್ಟು ಸಲ ಇದ್ರ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಒಮ್ಮೆ ಇದ್ರ ಮೇಲೆ ಗಮನ ಹರಿಸ್ತಾ ಹೋಗಿ. ದ ಏರಿಯಾ ಬಿಟ್ವೀನ್ ದ ಚೈಲ್ಡ್ಸ್ ಕರೆಂಟ್ ಲೆವೆಲ್ ಆಫ್ ಇಂಡಿಪೆಂಡೆಂಟ್ ಪರ್ಫಾರ್ಮೆನ್ಸ್ ಅಂಡ್ ದ ಲೆವೆಲ್ ಆಫ್ ದ ಪರ್ಫಾರ್ಮೆನ್ಸ್ ದಟ್ ದ ಚೈಲ್ಡ್ ಕುಡ್ ಅಚೀವ್ ವಿತ್ ದ ಹೆಲ್ಪ್ ಆಫ್ ಅಡಲ್ಟ್ಸ್ ಅಂಡ್ ಮೋರ್ ಸ್ಕಿಲ್ಡ್ ಪೀಸ್. ಮಗುವಿನ ಸ್ವತಂತ್ರ ಕಾರ್ಯನಿರ್ವಹಣೆಯ ಮಟ್ಟ ಮತ್ತು ವಯಸ್ಕರು ಹಾಗೂ ಹೆಚ್ಚು ಕೌಶಲ್ಯಪೂರ್ಣ ಸಾಮರ್ಥ್ಯಗಳ ಸಹಾಯದಿಂದ ಮಗು ಸಾಧಿಸಬಹುದಾದ ಕಾರ್ಯನಿರ್ವಹಣೆಯ ಮಟ್ಟದ ನಡುವಿನ ಒಂದು ಪ್ರದೇಶ ಇದಾಗಿರುತ್ತೆ. ಮೀನ್ಸ್ ಸಿಂಪಲ್ ಆಗಿ ಹೇಳೋದಾದ್ರೆ, ಮಗುಗೆ ಏನ್ ನಾಲೆಡ್ಜ್ ಇರುತ್ತೋ ಆ ನಾಲೆಡ್ಜ್ ಮತ್ತೆ ಮಗು ಏನು ಶಾಲೆಯಿಂದ ಅಥವಾ ಒಂದು ಸಮಾಜದಿಂದ ಏನು ಸೋಷಿಯಲ್ ಆಗಿ ನಾಲೆಡ್ಜ್ ನ ಪಡ್ಕೊಳ್ತಾ ಹೋಗುತ್ತೋ, ಆ ಮಿಡ್ಲಲ್ಲಿ ಬರುತ್ತಲ್ವಾ ಡೆವಲಪ್ಮೆಂಟ್, ಆ ಮಿಡ್ಲಲ್ಲಿ ಬರುವಂತ ಡೆವಲಪ್ಮೆಂಟ್ ಗೆ ನಾವೇನ್ ಕರಿತೀವಿ? ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸಾಮಾಜಿಕತೆ ಮತ್ತೆ ಅದರ ಒಂದು ಸ್ವಂತ ಜ್ಞಾನದ ಒಂದು ಮಧ್ಯದಲ್ಲಿ ಬರುವಂತಹ ಒಂದು ಲೆವೆಲ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು. ಸೊ ಆಪ್ಷನ್ 1 ಇದಕ್ಕೆ ನೇರವಾಗಿ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಇನ್ನು ಆಪ್ಷನ್ಸ್ ಬೇಕಾದ್ರೆ ತಿಳ್ಕೊಳ್ತಾ ಹೋಗ್ಬೋದು. ಎ ರೇಂಜ್ ಆಫ್ ಟಾಸ್ಕ್ ದಟ್ ಚೈಲ್ಡ್ ಶುಡ್ ಬಿ ಏಬಲ್ ಟು ಡೂ ಹ್ಯಾಸ್ ಪರ್ ಹರ್ ಏಜ್ ಬಟ್ ಕೆನಾಟ್ ಅಂತ ಇದೆ. ಮಗು ತನ್ನ ವಯಸ್ಸಿಗೆ ಅನುಗುಣವಾಗಿ ಮಾಡಬೇಕಾದ ಆದರೆ ಮಾಡಲು ಸಾಧ್ಯವಾಗದಂತಹ ಒಂದು ಕಾರ್ಯಗಳ ಶ್ರೇಣಿ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ.
ನೋಡಿ, ಇದು ಸಾಂಸ್ಕೃತಿಕ ಮತ್ತೆ ಸಾಮಾಜಿಕ ಸಿದ್ಧಾಂತದ ಮೇಲೆ ಅವಲಂಬಿಸಿರುವಂತದ್ದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸೊ ಅದು ನಮ್ಗೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇರಬೇಕು ಅಲ್ಲಿರುವಂತಹ ಆಪ್ಷನ್ಸ್. ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸ್ತಾ ಹೋಗಿ. ಇವನ್ ಈ ಎರಡೂ ಸಹ ಆಪ್ಷನ್ಸ್ ಸಹ ಆಗೋದಿಲ್ಲ, ಹೆಚ್ಚಿನ ಸಮಯ ವೇಸ್ಟ್ ಮಾಡಿದ್ರೆ ನಾವು ಮುಂದಿನ ಒಂದು ಪ್ರಶ್ನೆಗೆ ಮೂವ್ ಆನ್ ಆಗ್ತಾ ಹೋಗೋಣ. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆಟ್, ಚಿಲ್ಡ್ರನ್ ಇನ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಇದೆ. ಸೊ ಜೀನ್ ಪಿಯಾಜೆ ರವರ ಪ್ರಕಾರ ಔಪಚಾರಿಕ ಕಾರ್ಯಾಚರಣೆಯ ಅಂತ ಬರ್ತಾ ಹೋಗ್ತದೆ. ನಮಗೆ 4 ಕಾರ್ಯಾಚರಣೆ ಅಂತಗಳು ಬರ್ತವೆ. ಕಂಪಲ್ಸರಿ ಇಲ್ಲೂ ಸಹ ಅಷ್ಟೇ 1 ಅಂಕ 100% ಇದ್ದೇ ಇರುತ್ತೆ. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆಟ್, ಚಿಲ್ಡ್ರನ್ಸ್ ಇನ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ are capable of hypothetical deductive reasoning and propositional thought, are bound by centration and irreversibly of thoughts, cannot conserve, classify and seriate, begin to engage to make believe and symbolic play ಅಂತ ಇದೆ. ಸೊ ಜೀನ್ ಪಿಯಾಜೆ ಅವರ ಪ್ರಕಾರ ಈ ಔಪಚಾರಿಕ ಹಂತದಲ್ಲಿ ಮಕ್ಕಳು ಏನ್ ಮಾಡ್ತಾ ಹೋಗ್ತಾರೆ. ಸೊ ಔಪಚಾರಿಕ ಹಂತದಲ್ಲಿ ಮಕ್ಕಳು ಆರ್ ಕೇಪಬಲ್ ಟು ಹೈಪೋಥೆಟಿಕೋ ರಿಡಕ್ಟಿವ್ ರೀಸನಿಂಗ್. ಸೊ ಮಕ್ಕಳು ಊಹಾತ್ಮಕ, ಸೊ ಹೈಪೋಥೆಟಿಕ್ ಮೀನ್ಸ್ ಊಹಾತ್ಮಕ, ಡಿಡಕ್ಟಿವ್ ಮೆಥಡ್ ಮೀನ್ಸ್ ಇದನ್ನ ನಿರ್ಗಮನ ಅಂತ ಕರಿತೀವಿ. ಡಿಡಕ್ಟಿವ್ ಮೆಥಡ್ ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಲ್ಲ. ಸೊ ನಿರ್ಗಮನ, ತರ್ಕ ಹಾಗೂ ಪ್ರತಿಪಾದನಾ ಪ್ರಪೋಸಿಷನಲ್ ಥಾಟ್, ಪ್ರತಿಪಾದನಾ ಚಿಂತನೆಗೆ ಸಮರ್ಥರಾಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ. ಸೊ ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಇದೆ. ಸೊ ಇನ್ನು ಈ ಒಂದು ಔಪಚಾರಿಕ ಕಾರ್ಯಾಚರಣೆ ಹಂತದಲ್ಲಿ ಅವರು ಏನೆಲ್ಲ ಊಹೆಗಳು ಆಗ್ಬೋದು, ಏನೆಲ್ಲ ಆಗಬಹುದು ಅನ್ನೋದನ್ನ ಊಹೆ ಮಾಡ್ತಾ ಹೋಗ್ತಾರೆ. ಅದಕ್ಕೊಂದು ಏನು ಫೈನಲ್ ಡಿಸಿಷನ್ ಅವರಲ್ಲಿ ತಗೊಳ್ತಾ ಹೋಗ್ತಾರೆ. ಅಕಾರ್ಡಿಂಗ್ ಟು ಜಿನ್ ಪಿಎಚ್, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಲ್ಲಿ ಆರ್ ಕೇಪಬಲ್ ಆಫ್ ಹೈಪೋಥೆಟಿಕಲ್ ಡಿಡಕ್ಟಿವ್ ರೀಸನಿಂಗ್ ಅಂಡ್ ಪ್ರಪೋಷನಲ್ ಥಾಟ್ ಅಂತದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನಮ್ಮ ಮುಂದಿನ 3 ಆಪ್ಷನ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಆರ್ ಬಾಂಡ್ ಬೈ ಸೆಂಟ್ರೇಷನ್ ಅಂಡ್ ಇರಿವರ್ಸಿಬಲಿ ಆಫ್ ಥಾಟ್ಸ್ ಅಂತ ಇದೆ. ಕೇಂದ್ರೀಕರಣ ಮತ್ತೆ ಆಲೋಚನೆ ಹಿಮ್ಮುಖಗೊಳಿಸುವಿಕೆಗೆ ಬದ್ಧರಾಗಿರ್ತಾರೆ. ಸೊ ಈ ಒಂದು ಸೆಷನ್ಗೆ, ಸೊ ಈ ಒಂದು ಸ್ಟೇಜ್ಗೆ ಸಂಬಂಧಿಸಿಲ್ಲ ಇದು. ಕೆನಾಟ್ ಕನ್ಸರ್ವ್, ಕ್ಲಾಸಿಫೈ ಅಂಡ್ ಸೀರಿಯೇಟ್. ಸೊ ಇಲ್ಲಿ ಇವರು ಈ ಒಂದು ಸಂದರ್ಭದಲ್ಲಿ, ಸೊ ಇಲ್ಲಿ ಅವ್ರು ಯಾವುದೇ ರೀತಿಯಾಗಿ ಕನ್ಸರ್ವ್ ಮಾಡೋದಿಲ್ಲ, ವರ್ಗೀಕರಿಸುವುದಿಲ್ಲ, ಮತ್ತೆ ಅದನ್ನ ಶ್ರೇಣೀಕರಿಸೋದು ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಯಾಕೆ? ಅವರೊಂದು ಊಹೆಯನ್ನ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ. ಫಾರ್ಮಲ್ ಆಪರೇಷನ್ ಸ್ಟೇಜ್ ಅಂತಂದ್ರೆ ಅದರ ಬಗ್ಗೆ ಅವ್ರಿಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿರುತ್ತೆ. ಆ ಮಾಹಿತಿನ ಗೊತ್ತಿರಬೇಕಾದ್ರೆ ಅವರು ಊಹೆಯನ್ನ ಮಾಡ್ತಾ ಹೋಗ್ತಾರೆ, ಮತ್ತೆ ಅದನ್ನ ಡಿವೈಡ್ ಮಾಡ್ತಾ ಹೋಗೋದ್ರಿಂದ ಸೊ ಈ ಆಪ್ಷನ್ ಕಂಪ್ಲೀಟ್ಲಿ ರಾಂಗ್ ಅನ್ಸ ಆಗ್ತಾ ಹೋಗುತ್ತೆ. ಬಿಗಿನ್ ಟು ಎಂಗೇಜ್ ಇನ್ ಮೇಕ್ ಬಿಲೀವ್ ಅಂಡ್ ಸಿಂಬಾಲಿಕ್ ಪ್ಲೇ ಅಂತ ಇದೆ. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ. ಸೊ ಸಾಂಕೇತಿಕ ಆಟಗಳಲ್ಲಿ, ಸಿಂಬಾಲಿಕ್ ಪ್ಲೇ, ಸಾಂಕೇತಿಕ ಆಟಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತಾರೆ ಅಂತ ಕೇಳಿದ್ರೆ, ಸೊ ಇದು ಈ ಒಂದು ಆಪರೇಷನ್ ಸ್ಟೇಜ್ಗೆ ಬರೋದಿಲ್ಲ. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಅಟ್ ವಿಚ್ ಸ್ಟೇಜ್ ಆಫ್ ಲಾರೆನ್ಸ್ ಕೋಲ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಡು ಇಂಡಿವಿಜುವಲ್ಸ್ ಬಿಲೀವ್ ದಟ್ ಆಕ್ಟಿವ್ಲಿ ಮೇಂಟೈನಿಂಗ್ ದ ಕರೆಂಟ್ ಸೋಷಿಯಲ್ ಸಿಸ್ಟಮ್ ಎನ್ಶೋರ್ಸ್ ಪಾಸಿಟಿವ್ ಹ್ಯೂಮನ್ ರಿಲೇಶನ್ಶಿಪ್ಸ್ ಅಂಡ್ ಸೋಶಿಯೇಟಲ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಸೊ ಅಟ್ ವಿಚ್ ಸ್ಟೇಜ್ ಆಫ್ ಲಾರೆನ್ಸ್ ಕೋಲ್ಬರ್ಗ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್. ಸೊ ಲಾರೆನ್ಸ್ ಕೋಲ್ಬರ್ಗ್ ರವರ ನೈತಿಕ ಬೆಳವಣಿಗೆ ಸಿದ್ಧಾಂತದ ಪ್ರಕಾರ ಸೊ ಯಾವ ಹಂತದಲ್ಲಿ ಡು ಡೆವಲಪ್ಮೆಂಟ್ ಅಟ್ ವಿಚ್ ಸ್ಟೇಜ್ ಅಂತ ಕೇಳಿದ್ರಲ್ವಾ, ಯಾವ ಹಂತದಲ್ಲಿ ವ್ಯಕ್ತಿಗಳು ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆ, ಸೊ ಡೆವಲಪ್ಮೆಂಟ್ ಟು ಇಂಡಿವಿಜುವಲ್ ಬಿಲೀವ್ ದಟ್ ಆಕ್ಟಿವ್ಲಿ ಮೇಂಟೈನಿಂಗ್ ದ ಕರೆಂಟ್ ಸೋಷಿಯಲ್ ಸಿಸ್ಟಮ್, ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯನ್ನ ಸಕ್ರಿಯವಾಗಿ ನಿರ್ವಹಿಸುವುದು ಮತ್ತೆ ಧನಾತ್ಮಕವಾಗಿ ಪಾಸಿಟಿವ್ ಹ್ಯೂಮನ್ ರಿಲೇಶನ್ಶಿಪ್ಸ್, ಧನಾತ್ಮಕವಾಗಿ ಮಾನವ ಸಂಬಂಧಗಳನ್ನ ಮತ್ತೆ ಸಾಮಾಜಿಕ ವ್ಯವಸ್ಥೆಯನ್ನ ಖಾತ್ರಿಪಡಿಸುತ್ತೆ ಅನ್ನೋದನ್ನ ನಂಬ್ತಾ ಹೋಗ್ತಾರೆ. ಬಿಲೀವ್, ನಂಬ್ತಾ ಹೋಗ್ತಾರೆ ಅಂತ ಕೇಳ್ತಿರುವಂತದ್ದು. ಸೊ ಲಾರೆನ್ಸ್ ಕೋಲ್ಬರ್ಗ್ ಅವರ ನೈತಿಕ ಬೆಳವಣಿಗೆ ಪ್ರಕಾರ ವ್ಯಕ್ತಿಗಳು ಯಾವ ಹಂತದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಒಂದು ಮಾನವ ಸಂಬಂಧಗಳು ಮತ್ತೆ ಒಂದು ಸಮಾಜದ ವ್ಯವಸ್ಥೆ ತುಂಬಾ ಧನಾತ್ಮಕವಾಗಿರುತ್ತೆ ಅಂತ ನಂಬ್ತಾ ಹೋಗ್ತಾರೆ ಏನು ಕೇಳ್ತಾ ಇರುವಂತದ್ದಷ್ಟೇ. ಸೊ ಮೊದಲನೇ ಆಪ್ಷನ್ ಏನಿದೆ, ದ ಪನಿಷ್ಮೆಂಟ್ ಅಂಡ್ ಒಬಿಡಿಯನ್ಸ್ ಆಫ್ ಓರಿಯಂಟೇಷನ್ ಅಂತ ಇದೆ. ಸೊ ಈ ಸ್ಟೇಜ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈ ಸ್ಟೇಜ್ ಅಲ್ಲಿ ಆಗೋದಿಲ್ಲ. ದ ಸೋಷಿಯಲ್ ಆರ್ಡರ್ ಮೇಂಟೈನಿಂಗ್ ಓರಿಯಂಟೇಷನ್, ಸೊ ಇದ್ರಲ್ಲಿ ಆಪ್ಷನ್ ಅಲ್ಲೇ ಆನ್ಸರ್ ಇದೆ. ಸೊ ಆನ್ಸರ್ 2 ಇದಕ್ಕೆ ಸರಿಯಾದ ಉತ್ತರ. ಸಾಮಾಜಿಕ ವ್ಯವಸ್ಥೆ ಮತ್ತೆ ನಿರ್ವಹಿಸುವ ದೃಷ್ಟಿಕೋನದ ಹಂತದಲ್ಲಿ ಈ ಒಂದು ವಿಧಾನ ಬರ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ದ ಇನ್ಸ್ಟ್ರೂಮೆಂಟಲ್ ಪರ್ಪಸ್ ಆಫ್ ಓರಿಯಂಟೇಷನ್, ಸೊ ಬರೋದಿಲ್ಲ. ದ ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ ಆಫ್ ಓರಿಯಂಟೇಷನ್ ಸಹ ಬರೋದಿಲ್ಲ. ಸೊ ನೀವು ಕ್ವಶನ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಅಂದ್ರೆ ನೇರವಾಗಿ ಆಲ್ಮೋಸ್ಟ್ ಆನ್ಸರ್ಸ್ ನಮಗೆ ಆಪ್ಷನ್ಸ್ ಅಲ್ಲಿ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತವೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಆಫ್ ಟೈಪ್ ಇಂಟೆಲಿಜೆನ್ಸ್ ಅಂಡ್ ಎಂಡ್ ಸ್ಟೇಟ್ ಪರ್ಫಾರ್ಮೆನ್ಸ್ ಪಾಸಿಬಿಲಿಟೀಸ್ ಆಸ್ ಪರ್ ದ ಓವರ್ಸ್ ಗಾರ್ಡ್ನರ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲೇನ್ ಕೇಳ್ತಿರುವಂತದ್ದು, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್. ಸೊ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರುವಂತಹ ಟೈಪ್ ಆಫ್ ಇಂಟೆಲಿಜೆನ್ಸ್, ಸೊ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತ ಟೈಪ್ ಆಫ್ ಇಂಟೆಲಿಜೆನ್ಸ್ ಅಂಡ್ ಎಂಡ್ ಸ್ಟೇಟ್ ಆಫ್ ಪರ್ಫಾರ್ಮೆನ್ಸ್ ಪಾಸಿಬಿಲಿಟೀಸ್ ಆಸ್ ಪರ್ ಆವರ್ಡ್ಸ್ ಗಾರ್ಡ್ನರ್ ಥಿಯರಿ.
ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್, ಆವರ್ ಗಾರ್ಡ್ನರ್ ಅವರ ಬಹುಬುದ್ಧಿಮತ್ತೆ ಸಿದ್ಧಾಂತದ ಪ್ರಕಾರ. ಸೊ ಕೆಳಗಿನವುಗಳಲ್ಲಿ ಯಾವುದು ಸರಿ ಹೊಂದುತ್ತೆ ಅನ್ನೋದನ್ನ ತೋರಿಸಿ ಇದ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಯಾವುದು ಸರಿಯಾಗಿ ಹೊಂದುತ್ತೆ? ಟೈಪ್ ಆಫ್ ಇಂಟೆಲಿಜೆನ್ಸ್, ಇಲ್ಲಿ 4 ಟೈಪ್ ಆಫ್ ಬುದ್ಧಿಮತ್ತೆಗಳನ್ನ ಕೊಟ್ಟಿದ್ದಾರೆ. ಅದರ ಎಂಡ್ ಸ್ಟೇಟ್, ಸೊ ಕೊನೆಯ ಹಂತಗಳನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ಯಾವ್ದಾಗುತ್ತೆ ಅನ್ನೋದು ಮೊದಲೇ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಸ್ಪೇಷಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಪೇಷಿಯಲ್ ಮೀನ್ಸ್ ಸ್ಥಾನಿಕ ಅಂತ ಕರಿತಾ ಹೋಗ್ತೀವಿ. ಸೊ ಈ ಬುದ್ಧಿಮಟ್ಟ ಹೊಂದಿರೋರು ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ವಾಸ್ತುಶಿಲ್ಪಿಗಳು ಅಥವಾ ನಾವಿಕರಂತ ವೃತ್ತಿಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೊ ಅವರೇ ಹೇಳ್ತಾರೆ, ಯಾರು? ಅವರ್ ಗಾರ್ಡ್ನರ್ ಅವರು. ಸೊ ಸ್ಪೆಷಲ್ ಯಾರಿಗೆ ಈ ಬುದ್ಧಿ ಇಂಟೆಲಿಜೆನ್ಸ್ ಇರುತ್ತೋ ಅವರು ಈ ಕೆತ್ತನೆ ಮಾಡೋದ್ರಲ್ಲಿ ಅಥವಾ ನಾವಿಕರಂತ ವೃತ್ತಿಗಳಲ್ಲಿ ತುಂಬಾ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿರ್ತಾರೆ. ಸೊ ಇಲ್ಲಿ ಅವ್ರು ಹೇಳ್ತಿರುವಂತದ್ದೇನು? ಥೆರಪಿಸ್ಟ್ ಅಂತ ಕೊಡ್ತಾ ಇದ್ದಾರೆ. ಸೊ ಥೆರಪಿಸ್ಟ್ಗಳಲ್ಲ. ಸೊ ಅವ್ರು ಹೇಳುವಂಥದ್ದು ಯಾವುದರಲ್ಲಿ? ಸೊ ಅವ್ರು ಹೇಳುವಂಥದ್ದು ವಾಸ್ತುಶಿಲ್ಪಿಗಳಲ್ಲಿ. ಸೊ ಸ್ಪೆಷಲ್ ಬರುವಂಥದ್ದು ವಾಸ್ತುಶಿಲ್ಪಿಗಳು ಮತ್ತೆ ನಾವಿಕರಲ್ಲಿ ಈ ಬುದ್ಧಿಮತ್ತೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಪ್ಷನ್ ಕೂಡ ಥೆರಪಿಸ್ಟ್ ಅಂತ ಕೊಡ್ತಾರೆ. ಥೆರಪಿಸ್ಟ್ ಅಂದ್ರೆ ಮನೋವೈದ್ಯರು. ಸೊ ಇದು ಆಗೋದಿಲ್ಲ. ಓಕೆನಾ? ನೆಕ್ಸ್ಟ್ ಇಂಟ್ರಾ ಪರ್ಸನಲ್ ಅಂತ ಇದೆ, ಅಂತರ ವೈಯಕ್ತಿಕ ಅಂತ ಇದೆ. ಈ ಬುದ್ಧಿಮತ್ತೆ, ಸೊ ಈ ಏನು ಇಂಟೆಲಿಜೆನ್ಸ್ ಇದೆ, ಈ ಬುದ್ಧಿಮತ್ತೆ ಸ್ವಯಂ ಅರಿವು ಮತ್ತೆ ಆಂತರಿಕ ಭಾವನೆಗಳು. ಸೊ ಹೆಸರಲ್ಲೇ ಇದೆ ಇಂಟ್ರಾ ಪರ್ಸನಲ್, ಸ್ವಯಂ ಅರಿವು, ಆಂತರಿಕ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿದೆ ಹೊರತು ಸೇಲ್ಸ್ ಪರ್ಸನ್ಗೆ ಇದು ಸಂಬಂಧಪಟ್ಟಿಲ್ಲ. ಸೊ ಸೇಲ್ಸ್ ಪರ್ಸನ್ ಏನ್ ಮಾಡ್ತಾ ಹೋಗ್ಬೇಕು? ಸೊ ಮುಕ್ತವಾಗಿ ಮಾತಾಡ್ತಾ ಹೋಗ್ಬೇಕು. ಮಾರಾಟಗಾರ ಅದ್ರ ಬಗ್ಗೆ ಹೇಳ್ತಾ ಹೋಗ್ಬೇಕು. ಸೊ ಇಂಟ್ರಾ ಪರ್ಸನಲ್ ಆಗಿ ಅದನ್ನ ತಗೋಬಾರದು. ಓಕೆನಾ? ಸೊ ಇದು ಸಹ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಲಿಂಗ್ವಿಸ್ಟಿಕ್, ಸೊ ಲಿಂಗ್ವಿಸ್ಟಿಕ್ ಮೀನ್ಸ್ ಭಾಷಿಕತೆ. ಸ್ಕಲ್ಪ್ಚರ್ ಅಂತ ಇದೆ. ಸೊ ಲಿಂಗ್ವಿಸ್ಟಿಕ್ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ? ಸೊ ಇದು ಸಹ ಒಂದು ಬುದ್ಧಿಮತ್ತೆನೆ. ಭಾಷೆ ಮತ್ತು ಪದಗಳ ಬಳಕೆಯಲ್ಲಿ ಪ್ರವೀಣರಾಗಿರುವಂತಹ ಬರಹಗಾರರಿಗೆ ಇದು ಸೂಕ್ತ ಆಗ್ತಾ ಹೋಗುತ್ತೆ. ಸ್ಕಲ್ಪ್ಚರ್ಸ್ ಅಂತ ಕೊಟ್ಟಿದ್ದಾರೆ. ಸ್ಕಲ್ಪ್ಚರ್ಸ್ ಮೀನ್ ಯಾರಾಗ್ತಾ ಹೋಗ್ತಾರೆ ಇದರಲ್ಲಿ? ಶಿಲ್ಪಿಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ಶಿಲ್ಪಿಗಳಿಗೆ ಬುದ್ಧಿಮತ್ತೆ ಯಾವ್ದಿರುತ್ತೆ? ಸ್ಪೆಷಲ್ ಇರ್ತಾ ಹೋಗುತ್ತೆ. ಓಕೆನಾ? ಸೊ ಇದು ಲಿಂಗ್ವಿಸ್ಟಿಕ್ ಗೆ ಬರೋದಿಲ್ಲ. ಸೊ ಈ ಆಪ್ಷನ್ ಸಹ ರಾಂಗ್ ಆಗ್ತಾ ಹೋಗುತ್ತೆ. ಬಾಡಿಲಿ ಕೈನೆಸ್ಟಿಕ್ ಅಥ್ಲೀಟ್ ಅಂತ ಇದೆ. ನೋಡಿ, ಇದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಶಾರೀರ ಗತಿ ಸಂವೇದನ ಯಾರಿಗಿರುತ್ತೆ ಅಂತಂದ್ರೆ ಅಥ್ಲೀಟ್ಸ್ಗೆ ಇರುತ್ತೆ ಈ ಬುದ್ಧಿಮತ್ತೆ. ಸೊ ಈ ಶಾರೀರಿಕ ಗತಿ ಸಂವೇದನ, ಬಾಡಿಲಿ ಕೈನೆಸ್ಟಿಕ್ ಏನಿದೆಯೋ ಈ ಬುದ್ಧಿಮತ್ತೆ ದೈಹಿಕ ಚಲನೆ ಮತ್ತು ಸಮನ್ವಯಗಳ ಮೇಲೆ ನಿಯಂತ್ರಣವನ್ನು ಒಳಗೊಂಡಿರುವಂತಹ ಒಂದು ಬುದ್ಧಿಮತ್ತೆ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಆಟಗಾರರು ಬಳಸ್ತಾ ಹೋಗ್ತಾರೆ ತಮ್ಮ ದೇಹದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವಂಥದ್ದು. ಸೊ ಅದರಿಂದ ಈ ಒಂದು ಅಥ್ಲೀಟ್ ಎನ್ನುವಂಥದ್ದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಲೀವ್ ವೈಗೋಟ್ಸ್ಕಿ, ನೋಡಿ ಲೀವ್ ವೈಗೋಟ್ಸ್ಕಿ ಮೇಲೆ ಕಂಪಲ್ಸರಿ 2 ಪ್ರಶ್ನೆಗಳು ಇದ್ದೇ ಇರ್ತವೆ. ಒಂದು ZPD ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಅಥವಾ ಇನ್ನೊಂದು ಸೋಶಿಯೋ ಕಲ್ಚರ್ ಥಿಯರಿ. ಸೊ ಸೋಶಿಯೋ ಕಲ್ಚರ್ ಥಿಯರಿ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸ್ವಲ್ಪ ಗಮನ ಹರಿಸಿ ಅದರ ಮೇಲೆ ನೀವು ಆನ್ಸರ್ಸ್ ಅನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಅಕಾರ್ಡಿಂಗ್ ಟು ಲೀವ್ ವೈಗೋಟ್ಸ್ಕಿ, ಲ್ಯಾಂಗ್ವೇಜ್ ಪ್ಲೇಸ್ an important role in cognitive development of children. Next, children learn language through a language acquisition device. Children's cognitive development occurs in stages. Maturations of schemes leads to cognitive development in children ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಏನಾಗ್ತಾ ಹೋಗುತ್ತೆ? ಸೊ ಅಕಾರ್ಡಿಂಗ್ ಟು ಲೀವ್ ವೈಗೋಟ್ಸ್ಕಿ ಅವರ ಪ್ರಕಾರ, ಸೊ ಭಾಷೆ ಹೇಗೆ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ, ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತಂದ್ರೆ, ಲ್ಯಾಂಗ್ವೇಜ್ ಪ್ಲೇಸ್ an important role in cognitive development of a children. ಸೊ ಕಾಗ್ನೇಟಿವ್ ಡೆವಲಪ್ಮೆಂಟ್ ಮೀನ್ಸ್ ಅರಿವಿನ ಬೆಳವಣಿಗೆ, ಜ್ಞಾನಾತ್ಮಕ ಬೆಳವಣಿಗೆ. ಸೊ ಮೆದುಳಿಗೆ ಸಂಬಂಧಿಸಿರುವಂತದ್ದು. ಸೊ ಲೀವ್ ವೈಗೋಟ್ಸ್ಕಿ ಅವರ ಪ್ರಕಾರ ಮಕ್ಕಳ ಅರವಣಿಗೆ ಒಂದು ಜ್ಞಾನಾತ್ಮಕ ಅಥವಾ ಅರಿವಿನ ಬೆಳವಣಿಗೆಯಲ್ಲಿ ಭಾಷೆ ಎನ್ನುವಂಥದ್ದು ಪ್ರಮುಖ ಪಾತ್ರ ವಹಿಸ್ತಾ ಹೋಗುತ್ತೆ. ಸೊ ಈ ಆಪ್ಷನ್ ಕರೆಕ್ಟ್. ಇನ್ನ ಎರಡನೇ ಆಪ್ಷನ್ ಏನಿದೆ? ಸೊ ಚಿಲ್ಡ್ರನ್ ಲರ್ನ್ ಲ್ಯಾಂಗ್ವೇಜ್ ಥ್ರೂ ಎ ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಿವೈಸ್. ಸೊ LAD ಮುಖಾಂತರ ಬಳಸುವಂಥದ್ದು ಮಗುವಿಗೆ ತುಂಬಾ ಉತ್ತಮವಾಗಿ ಆ ಭಾಷೆನ ಪಡ್ಕೋಬೇಕು ಅಂತಂದ್ರೆ. ನೋಡಿ, LAD ಮೇಲೇನು ಸುಮಾರು ಸಲ ಕ್ವಶನ್ ಅನ್ನ ಕೇಳಿದ್ದಾರೆ, ಸ್ವಲ್ಪ ಗಮನ ಹರಿಸ್ತಾ ಹೋಗಿ. LAD ಮೀನ್ಸ್ ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ, ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಿವೈಸ್. ಸೊ ಬಹಳಷ್ಟು ಸಲ ರಿಪೀಟೆಡ್ ಕ್ವಶನ್ ಇದಾಗಿದೆ. ಸೊ ಅದರ ಮೇಲೆ ಸ್ವಲ್ಪ ಗಮನ ಹರಿಸ್ತಾ ಹೋಗಿ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಓಕೆ, ಈ ಆಪ್ಷನ್ಸ್ ನಾವು ನೋಡ್ಬೋಣ. ಭಾಷಾ ಸ್ವಾಧೀನ ಸಾಧನ ಅಂತ ಕರಿತಾ ಹೋಗ್ತೀವಿ, ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಿವೈಸ್ ಅಂತಂದ್ರೆ. ಇದು ಯಾರು ಹೇಳ್ತಾರೆ ನಮ್ಗೆ ಅಂತಂದ್ರೆ, ನೋಮ್ ಚಾಮ್ಸ್ಕೈ ಅವರ ಸಿದ್ಧಾಂತದ ಪ್ರಕಾರ ಬರುತ್ತೆ. ಯಾರು ಬರುತ್ತೆ? ನೋಮ್ ಚಾಮ್ಸ್ಕೈ ಅವರ ಪ್ರಕಾರ ಬರ್ತಾ ಹೋಗುತ್ತೆ. ನೆಕ್ಸ್ಟ್, ಚಿಲ್ಡ್ರನ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಕರ್ಸ್ ಇನ್ ಸ್ಟೇಜಸ್. ಸೊ ಅರಿವಿನ ಬೆಳವಣಿಗೆ ಹಂತಗಳಲ್ಲಿ ನಡೀತಾ ಹೋಗುತ್ತೆ ಎನ್ನುವಂಥದ್ದು ಯಾರು ಹೇಳ್ತಾರೆ? ಜೀನ್ ಪಿಯಾಜೆರ್ ಅವರು ಹೇಳ್ತಾರೆ. ಸೊ ಇದು ಸಹ ಆಗೋದಿಲ್ಲ. ಸೊ ಇದು ಜೀನ್ ಪಿಯಾಜೆ ಹೇಳಿರುವಂತದ್ದು, ಇದು ನೋಮ್ ಚಾಮ್ಸ್ಕಿ ಹೇಳಿರುವಂತದ್ದು, ಇದು ಲೀವ್ ವೈಗೋಟ್ಸ್ಕಿ ಅವರು ಹೇಳಿರುವಂತದ್ದು. ಇನ್ನ ಲಾಸ್ಟ್ ಇದೆ, ಮೆಚುರೇಷನ್ ಆಫ್ ಸ್ಕೀಮಾಸ್ ಲೀಡ್ಸ್ ಟು ಕಾಗ್ನಿಟಿವ್ ಡೆವಲಪ್ಮೆಂಟ್. ಸ್ಕೀಮಾಸ್ ಅಂತ ಬಂತು ಅಂತಂದ್ರೆ
ಇದನ್ನು ಸಹ ನಮ್ಗೆ ಯಾರು ಹೇಳಿರುವಂತದ್ದು, ಜೀನ್ ಪಿಯಾಜೆ ರವೇ ಹೇಳಿರುವಂತದ್ದು. ಸೊ ಅದರಿಂದ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಅಕಾರ್ಡಿಂಗ್ ಟು ಲಿವ್ ವೈಗೋಟ್ಸ್ಕಿ, ಲ್ಯಾಂಗ್ವೇಜ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಫ್ ಎ ಚಿಲ್ಡ್ರನ್. ಮುಂದಿನ ಪ್ರಶ್ನೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇನ್ ಎ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಅಸೆಸ್ಮೆಂಟ್ ಆಫ್ ಲರ್ನರ್ಸ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಟೀಚಿಂಗ್ ಲರ್ನಿಂಗ್. ಯಾವ್ದ್ರ ಮೇಲೆ ಕೇಳ್ತಾ ಇರೋದು, ಅಸೆಸ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಒಂದು ಪ್ರಗತಿಪರ ಶಾಲೆಯಲ್ಲಿ, ಸೊ ತರಗತಿಯ ಕೋಣೆಯಲ್ಲಿ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಅಲ್ಲಿ ಮೌಲ್ಯಮಾಪನ ಹೇಗಿರ್ಬೇಕು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ಏನಿದೆ, ಸೊ ಈಸ್ ನಾಟ್ ಅಟ್ ಆಲ್ ಹೆಲ್ಪ್ಫುಲ್ ಇನ್ ಎ ಚಿಲ್ಡ್ರನ್ಸ್ ಲರ್ನಿಂಗ್. ಸೊ ಏನ್ ಮೌಲ್ಯಮಾಪನ ಮಾಡ್ತಾ ಇದಾರೋ ಒಂದು ಪ್ರಗತಿಪರ ತರಗತಿಯಲ್ಲಿ, ಸೊ ಏನಾಗ್ತಾ ಹೋಗುತ್ತೆ ಇಲ್ಲಿ ಪ್ರಗತಿಪರ ತರಗತಿಯಲ್ಲಿ ಮಗುವಿನ ಕಲಿಕೆಗೆ ಏನು ಹೆಚ್ಚು ಕೊಡ್ತೀವಿ, ಇಲ್ಲಿ ಹೆಚ್ಚು ಒತ್ತನ್ನ ಕೊಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ನಿರಂತರ ಮೌಲ್ಯಮಾಪನವನ್ನ ಮಾಡ್ತಾ ಹೋಗ್ತೀವಿ. ಸೊ ನಿರಂತರ ಮೌಲ್ಯಮಾಪನ ನಡೀತಾ ಹೋಗುತ್ತೆ. ಸೊ ಯಾವಾಗ, ಲರ್ನರ್ಸ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಟೀಚಿಂಗ್ ಲರ್ನಿಂಗ್. ಸೊ ಮಕ್ಕಳು ಅಲ್ಲೇ ಕಲಿತಾರೆ, ಅಲ್ಲೇ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತೀವಿ. ಸೊ ಇದೇನಾಗಲ್ಲ, ಇಟ್ ಈಸ್ ನಾಟ್ ಅಟ್ ಆಲ್ ಹೆಲ್ಪ್ಫುಲ್ ಇನ್ ದ ಚಿಲ್ಡ್ರನ್ಸ್ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಮಕ್ಕಳ ಒಂದು ಓದುವಾಗ ಅದಕ್ಕೆ ಮಕ್ಕಳಿಗೆ ಇದು ಹೆಲ್ಪ್ಫುಲ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಅವ್ರಿಗೆ ಎಲ್ಲೆಲ್ಲಿ ತಪ್ಪುಗಳಿದಾವೆ ಅನ್ನೋದು ಈಸಿಯಾಗಿ ಐಡೆಂಟಿಫೈ ಮಾಡ್ತಾ ಹೋಗಬಹುದು. ಇನ್ನ ಕ್ರಿಯೇಟ್ಸ್ ಎ ಐಡರೆನ್ಸ್, ಸೊ ಅಡ್ಡಿಪಡಿಸುತ್ತೆ ಇನ್ ದ ಪ್ರೊಸೆಸ್ ಆಫ್ ಚಿಲ್ಡ್ರನ್ಸ್ ಲರ್ನಿಂಗ್. ಸೊ ಇದು ನಾವು ನಿರಂತರವಾಗಿ ಮೌಲ್ಯಮಾಪನ ಮಾಡ್ತಾ ಇದ್ರೆ ಮಗುವಿನ ಓದುವಿಕೆಗೆ ಅಥವಾ ಮಗುವಿನ ಕಲಿಕೆಗೆ ಇದು ಅಡ್ಡಿಪಡಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಇದು ಸಹ ರಾಂಗ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಹೆಲ್ಪ್ಫುಲ್ ಇನ್ ದ ಐಡೆಂಟಿಫೈಯಿಂಗ್ ಐ, ಲೋ ಅಂಡ್ ನಾನ್ ಅಚೀವರ್ಸ್ ಫಾರ್ ದ ಪರ್ಪಸ್ ಆಫ್ ಗಿವಿಂಗ್ ಫೀಡ್ಬ್ಯಾಕ್ ಟು ದ ಪೇರೆಂಟ್ಸ್ ಅಂತ ಇದೆ ನೋಡಿ. ಪರ್ಪಸ್ ಆಫ್ ಗಿವಿಂಗ್ ಫೀಡ್ಬ್ಯಾಕ್ ಟು ದ ಪೇರೆಂಟ್ಸ್, ಈ ಒಂದು ಆಪ್ಷನ್ ನಮಗೆ ರಾಂಗ್ ಆಗುತ್ತೆ. ಯಾಕೆ ನೋಡಿ, ನಾವು ಈಗ ಮೌಲ್ಯಮಾಪನ ಮಾಡ್ತಾ ಇದೀವಿ ಅಂದ್ರೆ ಕರೆಕ್ಟೇ ಮಗು ಯಾವ ಹಂತದಲ್ಲಿ ಇದೆ, ಹೇಗೆ ನಾವು ಅದಕ್ಕೆ ಪರಿಹಾರ ಬೋಧನೆಗಳನ್ನ ಕೊಡಬಹುದು ಎನ್ನುವಂಥದ್ದು. ಸೊ ಅದನ್ನ ತಗೊಂಡೋಗಿ ನಾವು ಮಕ್ಕಳಿಗೆ ಆ ಫೀಡ್ಬ್ಯಾಕ್ ಅನ್ನು ಪೇರೆಂಟ್ಸ್ ಕೊಡ್ತಾ ಇದೀವಿ ಅಂತಂದ್ರೆ ಸೊ ಮಗುವಿನಲ್ಲಿ ನೆಗೆಟಿವಿಟಿ ಜಾಸ್ತಿ ಬೆಳೀತಾ ಹೋಗುತ್ತೆ. ಸೊ ಅದರಿಂದ ಸೊ ಇಲ್ಲಿವರೆಗೂ ಕರೆಕ್ಟ್ ಇದೆ. ಪರ್ಪಸ್ ಅಚೀವರ್ಸ್, ಸೊ ಅಚೀವರ್ಸ್ ನ ಐ, ಲೋ ಅಂಡ್ ನಾನ್ ಅಚೀವರ್ಸ್ ಆಗಿ ನಾವು ಡಿವೈಡ್ ಮಾಡಿ ಅದಕ್ಕೆ ನಾವು ಏನ್ ಮಾಡಬಹುದು, ಪರಿಹಾರ ರೆಮಿಡಿಯಲ್ ಟೀಚಿಂಗ್ ಕೊಡಬಹುದು. ಬಟ್ ಫಾರ್ ದ ಪ್ರೊಸೆಸ್ ಆಫ್ ಗಿವಿಂಗ್ ಫೀಡ್ಬ್ಯಾಕ್ ಟು ದ ಪೇರೆಂಟ್ಸ್ ಅಂತ ಏನಿದೆಯೋ ಇದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಿನ್ಸ್ ಇಟ್ ಗಿವ್ಸ್ ಟು ಇನ್ಸೈಟ್ಸ್ ಇಂಟು ಚಿಲ್ಡ್ರನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಹೆಲ್ಪ್ಸ್ ಟೀಚರ್ ಟು ರಿಫ್ಲೆಕ್ಟ್ ಆನ್ ಪೆಡಗಾಗಿ. ಇದು ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಇದು ಮಕ್ಕಳ ತಿಳುವಳಿಕೆ ಬಗ್ಗೆ ಒಳನೋಟಗಳನ್ನ ನೀಡುತ್ತೆ. ಸೊ ಮಕ್ಕಳು ಏನೇನ್ ಮಾಡ್ತಿದ್ದಾರೆ, ಏನೇನ್ ತಪ್ಪುಗಳು ಮಾಡ್ತಿದ್ದಾರೆ, ಹೇಗೆ ಅದನ್ನ ಬದಲಾಯಿಸ್ತಾ ಹೋಗ್ಬೇಕು ಅಂತದೊಂದು ಸಂಪೂರ್ಣ ಒಂದು ವಿವರಣೆ ನಮಗೆ ಶಿಕ್ಷಕರಿಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಶಿಕ್ಷಕರಿಗೂ ಇದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಶಿಕ್ಷಕರಿಗೆ ಅವರ ಒಂದು ಪೆಡಗಾಗಿ, ಅವರ ಶಿಕ್ಷಣ ಶಾಸ್ತ್ರ ಅಥವಾ ಬೋಧನಾ ಶಾಸ್ತ್ರ ಏನಿರುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಿ ಅವರು ಸಹ ಬೋಧನಾ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಯಾವುದು ಇನ್ನು ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಅಸೆಸ್ಮೆಂಟ್ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ನೋಡಿ. ಅಸೆಸ್ಮೆಂಟ್ ಮೇಲೆ ನಿಮಗೆ 1 ಅಂಕಗಳು ಕೇಳ್ತಾರೆ. ಓಕೆನಾ, ಸೊ 1 ಅಂಕ ಕೇಳ್ತಾರೆ. ಸೊ ಅದ್ರ ಮೇಲೆ ನಿಮ್ಗೆ ಸ್ವಲ್ಪ ಗಮನವಿರಲಿ ಅಷ್ಟೇ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, an effective classroom strategy to reduce gender stereotyping and broadening developmental possibilities for all sexes is ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ an effective classroom strategy, ಒಂದು ಪರಿಣಾಮಕಾರಿ ತರಗತಿಯಲ್ಲಿ ಸ್ಟ್ರಾಟಜಿ ಟು ರೆಡ್ಯೂಸ್. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ತಂತ್ರಗಳನ್ನ ಬಳಸ್ತಾ ಇದ್ದಾರೆ. ಏನಕ್ಕೆ, ಟು ರೆಡ್ಯೂಸ್ ದ ಜೆಂಡರ್ ಸ್ಟಿರಿಯೋಟೈಪ್. ಸೊ ಲಿಂಗ ತಾರತಮ್ಯಗಳು, ಸೊ ಲಿಂಗ ಪಡಿ ಅಚ್ಚುಗಳು ಅಂತ ಏನ್ ಹೇಳ್ತಾ ಹೋಗ್ತೀವಿ, ಅವುಗಳನ್ನ ಕಡಿಮೆ ಮಾಡಕ್ಕೆ ಒಂದು ತಂತ್ರವನ್ನ ಬಳಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದರಲ್ಲಿ ಯಾವುದು ಏನೋ ಒಂದು ಎಫೆಕ್ಟಿವ್ ಆಕ್ಟಿವಿಟಿ ಆಗ್ತಾ ಹೋಗುತ್ತೆ ಅಂತ ಕೇಳಿರುವಂತದ್ದು. ಟು ಇಗ್ನೋರ್ ಅಂಡ್ ಡಿಸ್ಮಿಸ್ ಬಯಾಲಜಿಕಲ್ ಡಿಫರೆನ್ಸಸ್ ಅಮಾಂಗ್ ದ ಸೆಕ್ಸಸ್ ಅಂತ ಇದೆ. ಸೊ ಲಿಂಗಗಳ ನಡುವಿನ ಜೈವಿಕ ವ್ಯತ್ಯಾಸಗಳನ್ನು ನಿರ್ಲಕ್ಷಿಸಿ ತಳ್ಳಿ ಹಾಕುವಂತದ್ದು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಅವ್ರು ಕೇಳ್ತಿರುವಂತದ್ದು ಇಗ್ನೋರ್ ಅಂಡ್ ಡಿಸ್ಮಿಸ್ ಬಯಾಲಜಿಕಲ್ ಡಿಫರೆನ್ಸಸ್ ಅಷ್ಟೇ ಅಲ್ಲ. ಸೊ ನಮ್ಗೆ ಆ ಫಿಸಿಕಲ್ ಡಿಫರೆನ್ಸಸ್ ಇದ್ರೂ ಸಹ ಮಗುವಿನಲ್ಲಿ ಏನ್ ಮಾಡ್ತಾ ಹೋಗ್ಬೇಕು, ಬಯಾಲಜಿಕಲ್ ಜೊತೆಗೆ ಫಿಸಿಕಲ್ ಅನ್ನುವಂಥದ್ದು ಬರ್ಬೇಕಿಲ್ಲ. ಫಿಸಿಕಲ್ ಡಿಫರೆನ್ಸಸ್ ಓಕೆನಾ, ಮೆಂಟಲಿ ಏನ್ ಡಿಫರೆನ್ಸಸ್ ಇರ್ತಾವ ಅವರಲ್ಲಿ ಅವೆಲ್ಲ ಸಹ ಹೋಗ್ಲಾಡ್ಸ್ಬೇಕು. ಕೇವಲ ಬಯಾಲಜಿಕಲ್ ಡಿಫರೆನ್ಸಸ್ ಅಷ್ಟೇ ಅಲ್ಲ. ಸೊ ಇದು ರಾಂಗ್ ಆಗುತ್ತೆ. ಟು ರಿಯನ್ಫೋರ್ಸ್ ಜೆಂಡರ್ ರೋಲ್ಸ್ ಆಸ್ ಅ ಪೋರ್ಟ್ರೈಡ್ ಇನ್ ದ ಸೊಸೈಟಿ ಅಂತ ಇದೆ. ಸೊ ಸಮಾಜದಲ್ಲಿ ಸಮಾಜದಲ್ಲಿ ಚಿತ್ರಿಸಲಾದಂತೆ ಲಿಂಗ ಪಾತ್ರಗಳನ್ನ ಬಲಪಡಿಸ್ತಾ ಹೋಗುವುದು. ಸೊ ಸಮಾಜದಲ್ಲಿ ಹೆಣ್ಣು ಮಗುವಿಗೆ ಅಥವಾ ಗಂಡು ಮಗುವಿಗೆ ಇದೇ ರೀತಿ ಕೆಲಸಗಳನ್ನ ಮಾಡ್ಬೇಕಂತ ಇದ್ರೆ ಅದನ್ನ ಇನ್ನ ಹೆಚ್ಚು ಬಲಪಡಿಸ್ತಾ ಹೋಗ್ಬೋದು. ಅದನ್ನ ಹೆಚ್ಚು ಬಲಪಡಿಸ್ತಾ ಹೋಗೋದಾದ್ರೆ ಸೊ ನಾವ್ಯಾಕೆ ಈ ರೀತಿಯ ಚಟುವಟಿಕೆಗಳನ್ನ ಬಳಸ್ಕೋಬೇಕು, ರಿಡ್ಯೂಸ್ ಮಾಡುವ ಚಟುವಟಿಕೆಗಳನ್ನ ಬಳಸ್ತಾ ಹೋಗ್ಬೇಕಾಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಫಾರ್ಮಿಂಗ್ ಸೇಮ್ ಸೆಕ್ಸ್ ಎಬಿಲಿಟಿ ಗ್ರೂಪಿಂಗ್. ಸೊ ಒಂದೇ ತರದ
ಲಿಂಗ 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 ಇದೋ ಅವುಗಳನ್ನ ನಾವೇನು ಗುಂಪುಗಳ ರಚಿಸಿ ಅವರಿಗೆ ಒಂದು ಆಕ್ಟಿವಿಟಿನ ಕೊಡಬಹುದು. ಫಾರ್ ಎಕ್ಸಾಂಪಲ್ ಈಗ ಗಂಡು ಮಕ್ಕಳನ್ನೆಲ್ಲ ಒಂದು ಗುಂಪು ಮಾಡುವಂಥದ್ದು, ಹೆಣ್ಣು ಮಕ್ಕಳನ್ನೆಲ್ಲ ಒಂದು ಗುಂಪು ಮಾಡುವಂಥದ್ದು. ಸೊ ಈ ರೀತಿಯಾಗಿ ಮಾಡಿ ಅವರಿಗೆ ಒಂದು ಆಕ್ಟಿವಿಟಿಯನ್ನ ಕೊಡ್ತಾ ಹೋಗುವಂಥದ್ದು, ಗ್ರೂಪ್ ಮಾಡ್ತಾ ಹೋಗುವಂಥದ್ದು. ಸೊ ಈ ರೀತಿಯ ಗ್ರೂಪ್ ಮಾಡ್ತಾ ಹೋದ್ರೆ ಮಕ್ಕಳಲ್ಲಿ ಎಲ್ಲಿ ಅವರು ಏನು ಬೆರಕೆ ಆಗ್ತಾ ಹೋಗ್ತಾರೆ, ಮತ್ತೆ ಹೇಗೆ ಅಲ್ಲಿ ಲಿಂಗ ತಾರತಮ್ಯಗಳು ಅಥವಾ ಪಡಿ ಹೆಚ್ಚುಗಳು ಹೋಗ್ತವೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಫಾರ್ಮಿಂಗ್ ಎ ಮಿಕ್ಸ್ಡ್ ಸೆಕ್ಸ್ ಆಕ್ಟಿವಿಟಿ ಗ್ರೂಪ್ಸ್ ಅಂಡ್ ಪ್ರಮೋಟ್ ಡಿಸ್ಕಷನ್ ಅಂತ ಇದೆ. ಸೊ ಮಿಶ್ರ ಲಿಂಗ ಚಟುವಟಿಕೆಗಳನ್ನ ಉತ್ತೇಜಿಸುವುದು, ಸೊ ಗುಂಪುಗಳನ್ನು ರಚಿಸುವುದು ಮತ್ತೆ ಅವುಗಳನ್ನ ಚರ್ಚೆಯಲ್ಲಿ ಉತ್ತೇಜಿಸುವಂತದ್ದು ಅಂತ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್, 100% ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಮ್ಗೆ ಇದರ ಮೇಲೆ ಲಿಂಗ ತಾರತಮ್ಯ ಆಗಿರ್ಬೋದು, ಲಿಂಗ ಪಡಿ ಹೆಚ್ಚುಗಳಾಗಿರ್ಬೋದು 100% 1 ಅಂಕ ಬಂದೇ ಬರುತ್ತೆ. ಸೊ ನಾನಿವತ್ತೇನ್ ಹೇಳ್ತಾ ಇದ್ದೀನೋ, ಸೊ ನಿಮ್ಮ ಮುಂದಿನ ಏನು PST ಇನ್ನ CTT ಬರ್ತಾ ಇದೆ, ಆಲ್ಮೋಸ್ಟ್ ಎಲ್ಲಾ ಒಂದು ಕಾನ್ಸೆಪ್ಟ್ಸ್ ಕವರ್ ಆಗ್ತಾ ಇದೆ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ. ಅದಕ್ಕೆ ಈ ಕ್ವಶನ್ ಪೇಪರ್ ನಾನು ಈ ಒಂದು ಸಂದರ್ಭದಲ್ಲಿ ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಫಾರ್ಮಿಂಗ್ ಎ ಮಿಕ್ಸ್ಡ್ ಸೆಕ್ಸ್ ಆಕ್ಟಿವಿಟಿ ಗ್ರೂಪ್ಸ್ ಅಂಡ್ ಪ್ರಮೋಟ್ ಡಿಸ್ಕಷನ್. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಮಲ್ಟಿಲಿಂಗ್ವಲಿಸಮ್. ಸೊ ಇದು ಸಹ ಅಷ್ಟೇ, ಇದು ಕಂಪಲ್ಸರಿ ಕ್ವಶನ್, ಮಲ್ಟಿಲಿಂಗ್ವಲಿಸಮ್ ಅನ್ನುವಂಥದ್ದು. ಸೊ ಇದುವೇ ನಮ್ಗೆ ಇಲ್ಲಿ ಬಂದಿಲ್ಲ ಅಂತಂದ್ರೆ ನಮ್ಗೆ ಎಲ್ಲಿ ಬರ್ತಾ ಹೋಗುತ್ತೆ, ಇವನ್ ಲ್ಯಾಂಗ್ವೇಜ್ ಅಲ್ಲಾದ್ರೂ ಬರುತ್ತೆ. ಕನ್ನಡದಲ್ಲಿ ಬಹುಭಾಷಿಕತೆ ಅಂತ ಕೇಳ್ತೀವಿ, ಇಲ್ಲ ಇಂಗ್ಲಿಷ್ ಅಲ್ಲೂ ಅಷ್ಟೇ ಮಲ್ಟಿಲಿಂಗ್ವಲಿಸಮ್ ಅನ್ನೋದು ಬಂದೇ ಬರುತ್ತೆ. ಮಲ್ಟಿಲಿಂಗ್ವಲಿಸಮ್ ಇನ್ ಎ ಕ್ಲಾಸ್ ರೂಮ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ಆಸ್ ಡ್ಯಾಶ್ ಬೈ ದ ಟೀಚರ್ಸ್ ಅಂತ ಕೇಳಿದರೆ, ತರಗತಿಯಲ್ಲಿ ಬಹುಭಾಷತ್ವವನ್ನು ಶಿಕ್ಷಕರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಇನ್ ಎ ಕ್ಲಾಸ್ ರೂಮ್ ನೀಡ್ಸ್ ಟು ಅಂಡರ್ಸ್ಟುಡ್ ಆಸ್ ಬೈ ದ ಟೀಚರ್ಸ್ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗ್ಬೇಕು ಅಂತ. ಎನ್ ಅಸೆಟ್ ಅಂಡ್ ರಿಸೋರ್ಸ್. ಸೊ ಇದೊಂದು ಅಸೆಟ್ ಮೀನ್ಸ್ ಆಸ್ತಿ, ಮತ್ತೆ ಅದೊಂದು ಸಂಪನ್ಮೂಲ ರಿಸೋರ್ಸ್ ತರ ಬಳಸ್ತಾ ಹೋಗ್ಬೇಕಾ. ಎ ಇಂಡರೆನ್ಸ್, ಇದೊಂದು ಅಡಚಣೆ ತರ ಬಳಸ್ತಾ ಹೋಗ್ಬೇಕಾ. ಎ ಪ್ರಾಬ್ಲಮ್ ತರ, ಸಮಸ್ಯೆ ತರ ಬಳಸ್ತಾ ಹೋಗ್ಬೇಕಾ. ಎ ಸಿಸ್ಟಮಿಕ್ ಇಶ್ಯೂ, ಸೊ ಇದೊಂದು ವ್ಯವಸ್ಥಿತ ಸಮಸ್ಯೆ ಅಂತ ಬಳಸ್ತಾ ಹೋಗ್ಬೇಕಾ ಅಂತ ಕೇಳಿದರೆ, ನೋಡಿ ಶಾಲೆಯಲ್ಲಿ ಬೇರೆ ಬೇರೆ ಭಾಷೆಗಳು ಇದ್ದಾಗ ಅದನ್ನ ಉತ್ತಮ ಶಿಕ್ಷಕರಿಗೆ ಅದನ್ನೇ ಒಂದು ಆಸ್ತಿ ಮತ್ತೆ ಸಂಪನ್ಮೂಲವಾಗಿ ಬಳಸಿಕೊಂಡು ಏನ್ ಮಾಡ್ತಾ ಹೋಗ್ಬೋದು, ಬೋಧನೆಯನ್ನು ಮಾಡಬಹುದು, ಮತ್ತೆ ಅವ್ರಿಗೆ ತಿಳಿಸ್ಲಿಕ್ಕೂ ಸಹ ಅದು ಹೆಚ್ಚು ಅರ್ಥಗರ್ಭಿತ ಆಗ್ತಾ ಹೋಗುತ್ತೆ. ಮಲ್ಟಿಲಿಂಗ್ವಾಲಿಸಮ್ ಇನ್ ಎ ಕ್ಲಾಸ್ ರೂಮ್ ನೀಡ್ಸ್ ಟು ಬಿ ಅಂಡರ್ಸ್ಟುಡ್ ಆಸ್ ಎ ಅಸೆಟ್ ಅಂಡ್ ರಿಸೋರ್ಸ್ ಬೈ ದ ಟೀಚರ್. ಒಂದು ಸಂಪನ್ಮೂಲದ ರೀತಿಯಲ್ಲಿ ಶಿಕ್ಷಕರನ್ನ ಬಳಸ್ತಾ ಹೋಗ್ಬೇಕು. ಓಕೆನಾ. ಸೊ ಒಂದು ಮಗುಗೆ ಆ ಭಾಷೆ ಬರ್ತಾ ಇದೆ ಅಂದ್ರೆ ಆ ಭಾಷೆಯಲ್ಲೇ ಮಗುವಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಹೋಗುವಂಥದ್ದು, ಮತ್ತೆ ಆ ಭಾಷೆಯಲ್ಲಿ ಬೇರೆ ಮಕ್ಕಳು ಆ ಭಾಷೆಯಲ್ಲಿ ಅಂತ ಕರೀತಾರೆ, ಕೆಲವೊಂದಿಷ್ಟು ಪದಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋದಾಗ ಸೊ ಮಕ್ಕಳು ಏನ್ ಮಾಡ್ತಾರೆ, ಬೇರೆ ಭಾಷೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾರೆ. ಆಕ್ಚುಲಿ ಇದು ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಹೋಗುತ್ತೆ, ಬಟ್ ಕಂಪಲ್ಸರಿ ಒಂದು ಕ್ವಶನ್ ನಿಮ್ಮ CDP ಅಲ್ಲೇ ಅಲ್ಲ, ಎಲ್ಲಾದ್ರೂ ಒಂದು ಕಡೆ ಇದ್ದೇ ಇರುತ್ತೆ ಈ ಒಂದು ಕ್ವಶನ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 10ನೇ ಪ್ರಶ್ನೆ ಇಲ್ಲಿದೆ. ಎ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಈಸ್ ಒನ್ ಇನ್ ವಿಚ್ ಅಂತ ಇದೆ. ಅಕಾರ್ಡಿಂಗ್ ಟು NCF 2005 ಏನ್ ಹೇಳ್ತಾ ಹೋಗುತ್ತೆ, ಪ್ರತಿಯೊಂದು ತರಗತಿಯು ಏನಾಗಿರ್ಬೇಕು, ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಆಗಿರಬೇಕು ಅಂತ ಹೇಳ್ತೆ. ಈಗ ಈ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್, ಸೊ ಮಕ್ಕಳ ಕೇಂದ್ರ ತರಗತಿ ಎನ್ನುವಂಥದ್ದು ಸೊ ಕೆಳಗಿನವುಗಳಲ್ಲಿ ಯಾವುದು ಒಂದಾಗಿದೆ, ಸೊ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಮೊದಲನೇದು ಕೇಳಿದ್ದಾರೆ, ಸೊ ಏನಿದೆ, ದ ಟೀಚರ್ ಯೂಸಸ್ ದ ಟೆಕ್ಸ್ಟ್ ಬುಕ್ ಆಸ್ ದ ಓನ್ಲಿ ಸೋರ್ಸ್ ಆಫ್ ನಾಲೆಡ್ಜ್ ಅಂತ ಕೇಳಿದ್ದಾರೆ. ನೋಡಿ ಇದು ಬಹಳಷ್ಟು ಸಲ ರಿಪೀಟೆಡ್ ಕ್ವಶನ್ ಇದು, ಇನ್ನು ಸ್ವಲ್ಪ ಇವುಗಳ ಮೇಲೆ ಗಮನ ಹರಿಸ್ತಾ ಹೋಗಿ. ಎ ಟೀಚರ್ ಯೂಸಸ್ ದ ಟೆಕ್ಸ್ಟ್ ಬುಕ್ ಆಸ್ ದ ಓನ್ಲಿ ಸೋರ್ಸ್ ಆಫ್ ನಾಲೆಡ್ಜ್. ಸೊ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ ಶಿಕ್ಷಕರು ಏನ್ ಟೆಕ್ಸ್ಟ್ ಬುಕ್ ಬಳಸ್ತಾರೋ ಅದೇ ಏಕೈಕ ಒಂದು ಜ್ಞಾನವನ್ನ ಕೊಡುವಂತ ಒಂದು ಪುಸ್ತಕ ಅಂತ ಕೇಳಿದ್ದಾರೆ. ಶಿಕ್ಷಕರು ಪಠ್ಯ ಪುಸ್ತಕವನ್ನ ಜ್ಞಾನದ ಏಕೈಕ ಮೂಲವಾಗಿ ಬಳಸ್ತಾ ಹೋಗ್ತಾರೆ ಅಂತ ಕೇಳಿದ್ದಾರೆ ಚೈಲ್ಡ್ ಸೆಂಟರ್ಡ್ ಅಲ್ಲಿ. ಸೊ ಕೇವಲ ಟೆಕ್ಸ್ಟ್ ಬುಕ್ಸ್ ಅಷ್ಟೇ ಅಲ್ಲ, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಸೊ ಅವರು ನಮಗೆ ಹೊರಬಂದ ಸೊ ಅವ್ರ ಮೊಬೈಲ್ಸ್ ಅಲ್ಲಿ ನಿಮ್ಗೆ ಸರ್ಚ್ ಮಾಡ್ಕೊಂಡ್ ಹೇಳ್ಬೋದು, ಕೆಲವೊಂದಿಷ್ಟು ಮ್ಯಾಗಝಿನ್ಸ್ ಅಲ್ಲಿ ಓದಿ ನಿಮ್ಗೆ ಮಾಹಿತಿನ ಕೊಡ್ತಾ ಹೋಗ್ಬೋದು. ಓಕೆನಾ. ಸೊ ಆ ರೀತಿ ಇರುವಂತದ್ದು ಕ್ಲಾಸ್ ರೂಮ್ ನಾವು ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಅಂತ ಹೇಳ್ತೀವಿ. ಸೊ ಇದು ಕೇವಲ ಓನ್ಲಿ ಸೋರ್ಸ್ ಆಫ್ ನಾಲೆಡ್ಜ್ ಅಂತ ಕೇಳ್ತಾ ಇದ್ದಾರೆ, ಯಾವುದು ಟೆಕ್ಸ್ಟ್ ಬುಕ್ ಅನ್ನೋದು. ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ದ ಟೀಚರ್ ಸೆಗ್ರಿಗೇಟ್ಸ್ ದ ಚಿಲ್ಡ್ರನ್ಸ್ ಬೇಸ್ಡ್ ಆನ್ ದೇರ್ ಎಬಿಲಿಟೀಸ್. ಸೊ ಶಿಕ್ಷಕರು ಅವರ ಸಾಮರ್ಥ್ಯಗಳ ಆಧಾರಿತವಾಗಿ ಸೆಗ್ರಿಗೇಟ್ ಏನ್ ಮಾಡ್ತಾರೆ, ಬೇರೆ ಬೇರೆ ಮಾಡ್ತಾ ಹೋಗ್ತಾರೆ. ಸೊ ಬೇರೆ ಬೇರೆ ಮಾಡ್ತಾ ಹೋಗೋದಾದ್ರೆ ಅಲ್ಲಿ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಅಂತ ಹೇಗಾಗ್ತಾ ಹೋಗುತ್ತೆ, ಶಿಕ್ಷಕರಿಗೆ ಹೇಗೆ ಹೆಲ್ಪ್ ಆಗುತ್ತೋ ಆ ತರ ಅವರು ಡಿವೈಡ್ ಮಾಡ್ತಾ ಹೋಗ್ತಾರೆ, ಅದೇನಾಗ್ತಾ ಹೋಗುತ್ತೆ, ಟೀಚರ್ ಸೆಂಟರ್ಡ್ ಕ್ಲಾಸ್ ರೂಮ್ ಆಗ್ಬಿಡುತ್ತೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ದ ಟೀಚರ್ ಯೂಸಸ್ ರಿವಾರ್ಡ್ಸ್ ಅಂಡ್ ಪನಿಷ್ಮೆಂಟ್ಸ್ ಟು ಡೈರೆಕ್ಟ್ ಚಿಲ್ಡ್ರನ್ಸ್ ಬಿಹೇವಿಯರ್ ಅಂತ ಇದೆ. ಶಿಕ್ಷಕರು ಮಕ್ಕಳ ನಡವಳಿಕೆಯನ್ನು ನಿರ್ದೇಶಿಸೋಕೆ ಏನ್ ಮಾಡ್ತಾರೆ, ಇಲ್ಲಿ ಬಹುಮಾನಗಳನ್ನು ಕೊಡ್ತಾರೆ, ಶಿಕ್ಷೆಗಳನ್ನು ಕೊಡ್ತಾರೆ ಅಂತಂದ್ರೆ ಸೊ ಇದು ಸಹ ಅಷ್ಟೇ ಟೀಚರ್ ಸೆಂಟರ್ಡ್ ಕ್ಲಾಸ್ ರೂಮ್ ಆಗುತ್ತೆ. ಸೊ ಮಗುವಿನ ಕೇಂದ್ರಿತ ಏನು ಶಿಕ್ಷಣ ಆಗಿರೋದಿಲ್ಲ, ಕ್ಲಾಸ್ ರೂಮ್ ಆಗಿರೋದಿಲ್ಲ, ತರಗತಿ ಆಗಿರೋದಿಲ್ಲ. ದ ಟೀಚರ್ ಈಸ್ ಫ್ಲೆಕ್ಸಿಬಲ್ ಅಂಡ್ ಕ್ಯಾಟರ್ಸ್ ಟು ನೀಡ್ಸ್ ದ ಇಂಡಿವಿಜುವಲ್ ಚಿಲ್ಡ್ರನ್ ಅಂತ ಇದೆ. ಶಿಕ್ಷಕರು ಇಲ್ಲಿ ಒಂದು ಫ್ಲೆಕ್ಸಿಬಲ್ ಆಗಿರ್ತಾರೆ. ಸೊ ಮಕ್ಕಳಿಗೆ ಯಾವ್ದಾದ್ರು ಒಂದು ವಿಷಯವನ್ನ ಒದಗಿಸಿ ಅವರ ಮಕ್ಕಳ ಅಗತ್ಯತೆಗಳನ್ನ ಪೂರೈಸಿಕೊಂಡು ಶಿಕ್ಷಕರಲ್ಲಿ ತುಂಬಾ ಅಗತ್ಯವಾಗಿರ್ತಾರೆ ಅಂತ ಕೇಳಿದ್ದಾರೆ. ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ಶಿಕ್ಷಕರು ಏನ್ ಮಾಡ್ತಾರೆ, ಮಕ್ಕಳಿಗೆ ಏನ್ ಅಗತ್ಯತೆ ಇದೆ, ನೀಡ್ಸ್ ಆಫ್ ಇಂಡಿವಿಜುವಲ್ ಚಿಲ್ಡ್ರನ್,
ಸೊ ಅವ್ರಿಗೆ ಏನ್ ಅಗತ್ಯತೆ ಇದೆಯೋ ಅದಕ್ಕೆ ಆಧಾರಿತವಾಗಿ ಏನ್ ಮಾಡ್ತಾರೆ ಶಿಕ್ಷಕರು ಅವ್ರಿಗೆ ಬೆಂಬಲಿಸ್ತಾ ಹೋಗ್ತಾರೆ. ಸೊ ಅದನ್ನ ನಾವೇನ್ ಕರಿತೀವಿ, ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಅಂತ ಕರಿತಾ ಹೋಗ್ತೀವಿ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಎಸ್ ಇದು ಸಹ ನಾನು ಸುಮಾರು ಸಲ ಹೇಳಿದ್ದೀನಿ, ಅವಾಗಿಂದ ರಿಪೀಟೆಡ್ ಕ್ವಶನ್ ಇದು ಬಂದೇ ಬರುತ್ತೆ ಅನ್ನೋದನ್ನ ಹೇಳಿದ್ದೆ. ಓಕೆನಾ? ಸೊ ಏನಿದೆ, ಅಕಾರ್ಡಿಂಗ್ ಟು ವಿಚ್ ಥಿಯರಿಸ್ಟ್ ಕಲ್ಚರಲ್ ಟೂಲ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಸೊ ನೋಡಿ, ನಿಮ್ಗೆ ಸೋಶಿಯೋ ಕಲ್ಚರಲ್ ಅಂತ ಬಂದಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡ್ಬೇಕು ಅದು ಯಾರ್ದಾಗಿರುತ್ತೆ, ಲಿವ್ ವೈಗೋಟ್ಸ್ಕಿ ಅವ್ರದ್ದು ಅನ್ನುವಂಥದ್ದು. ಅಕಾರ್ಡಿಂಗ್ ಟು ವಿಚ್ ಥಿಯರಿಸ್ಟ್, ಸೊ ಯಾರ ಪ್ರಕಾರ, ಸೊ ಏನು ಸಾಂಸ್ಕೃತಿಕ ಉಪಕರಣಗಳು ಏನ್ ಮಾಡ್ತಾ ಹೋಗ್ತವೆ, ಅರಿವಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗ್ತವೆ ಅಂತ. ಕಲ್ಚರಲ್ ಟೂಲ್ಸ್ ಅಂತ ಬಂದ ತಕ್ಷಣ ನಮಗೆ ಸಾಂಸ್ಕೃತಿಕ ಉಪಕರಣಗಳು ಬಂದ ತಕ್ಷಣ ಇಲ್ಲಿ ಲಿವ್ ವೈಗೋಟ್ಸ್ಕಿ, ಜೀನ್ ಪಿಯಾಜೆಟ್, ಆಲ್ಬರ್ಟ್ ಬಂಡೂರಾ, BF ಸ್ಕಿನ್ನರ್ ಅಂತ ಇದೆ. ಇದಕ್ಕೆ ಸಂಬಂಧಿಸಿದ ಆನ್ಸರ್ ಏನಾಗ್ತಾ ಹೋಗುತ್ತೆ, ಲಿವ್ ವೈಗೋಟ್ಸ್ಕಿ ಅವರು. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಎಸ್, ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಸೂಟೇಬಲ್ ಲರ್ನಿಂಗ್ ಮೆಟೀರಿಯಲ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಪಾರ್ಷಿಯಲಿ ಸೈಟೆಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪಾರ್ಷಿಯಲಿ ಸೈಟೆಡ್, ಸೊ ಮಕ್ಕಳಿಗೆ ಇಲ್ಲಿ ಸರಿಯಾಗಿ ಕಣ್ಣು ಕಾಣಿಸ್ತಾ ಇಲ್ಲ, ಮೀನ್ಸ್ ಪಾರ್ಷಿಯಲಿ ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಸೂಟೇಬಲ್ ಲರ್ನಿಂಗ್ ಮೆಟೀರಿಯಲ್. ಸೊ ಕೆಳಗಿನವುಗಳಲ್ಲಿ ಯಾವುದು ಸೂಟೇಬಲ್ ಮೆಟೀರಿಯಲ್ ಅಲ್ಲ ಆ ಮಕ್ಕಳಿಗೆ ಸಂಬಂಧಿಸಿದಂತೆ. ಯಾರಿಗೆ ಪಾರ್ಷಿಯಲಿಯಾಗಿ ಕಣ್ಣು ಕಾಣಿಸ್ತಾ ಇರುತ್ತೋ, ಸೊ ಅರ್ಧಂಬರ್ಧ ಕಣ್ಣು ಕಾಣಿಸ್ತಾ ಇರುತ್ತೋ ಅವರಿಗೆ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾದಂತ ಕಲಿಕಾ ಸಾಮಗ್ರಿ ಎಲ್ಲ ಅಂತ ಕೇಳಿದ್ದಾರೆ, ಸೂಕ್ತವಲ್ಲದ್ದು. ಎಸ್, ಈಗ ಮೊದಲನೇದೇನಿದೆ, ಲಾರ್ಜ್ ಪ್ರಿಂಟ್ ಬುಕ್ಸ್. ಸೊ ಲಾರ್ಜ್ ಪ್ರಿಂಟ್ ಬುಕ್ಸ್ ಕೊಟ್ಟಿರೋದ್ರಿಂದ ಸೊ ಮಕ್ಕಳಿಗೆ ದೊಡ್ಡ ದೊಡ್ಡ ಅಕ್ಷರಗಳು ಕಾಣಿಸೋದ್ರಿಂದ ಏನಾಗ್ತಾ ಹೋಗುತ್ತೆ, ಆ ಪಾರ್ಷಿಯಲಿ ಸೈಟೆಡ್ನೆಸ್ ಇದ್ರು ಸಹ, ಏನೋ ಆ ದೃಷ್ಟಿ ಅವರಿಗೆ ಕಾಣಿಸ್ತಾ ಇದ್ರು ಸಹ ಅಕ್ಷರಗಳು ತುಂಬಾ ದೊಡ್ಡದಾಗಿರೋದ್ರಿಂದ ಮಕ್ಕಳಿಗೆ ಅದು ಸುಲಭವಾಗಿ ಗೊತ್ತಾಗ್ತಾ ಹೋಗುತ್ತೆ. ಇದು ಒಂದು ಏನಾಗ್ತಾ ಹೋಗುತ್ತೆ, ಗುಡ್ ಮೆಟೀರಿಯಲ್, ಇದು ಗುಡ್ ಲರ್ನಿಂಗ್ ಮೆಟೀರಿಯಲ್, ಮೀನ್ಸ್ ಒಂದು ಉತ್ತಮವಾದ ಕಲಿಕಾ ಸಾಮಗ್ರಿ. ಸೊ ಇದು ಆಗುತ್ತೆ. ಬಟ್ ಇಲ್ಲಿ ಕೇಳಿರುವಂತದ್ದೇನು, ನಾಟ್ ಅಂತ. ಎಸ್, ಎರಡನೇದು ನೋಡ್ತಾ ಹೋಗೋಣ. ಎರಡನೇದೇನಿದೆ, 3 ಡೈಮೆನ್ಷನಲ್ ಮ್ಯಾಪ್ಸ್ ಅಂಡ್ ಚಾರ್ಟ್ಸ್. ನೋಡಿ, ಬಹು ಆಯಾಮದ 3 ಆಯಾಮದ ಮ್ಯಾಪ್ ಗಳನ್ನ ಕೊಡುವಂತದ್ದು, ನಕ್ಷೆಗಳು ಮತ್ತೆ ಚಾರ್ಟ್ ಗಳನ್ನ ಕೊಡೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ. 2 ಡೈಮೆನ್ಷನಲ್ ಕೊಡೋದಕ್ಕಿಂತ 3 ಡೈಮೆನ್ಷನಲ್ ಕೊಡ್ತಾ ಹೋದ್ರೆ ಮಕ್ಕಳಿಗೆ ಪ್ರತಿಯೊಂದು ಭಾಗಗಳು ಸೊ ಎಲ್ಲಿದಾವೆ ಅನ್ನೋದ್ರ ಬಗ್ಗೆನೂ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ, ಮಕ್ಕಳಿಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ. ಸೊ ಇದು ಉತ್ತಮವಾದಂತಹ ಒಂದು ಕಲಿಕಾ ಸಾಮಗ್ರಿ. ಟಾಕಿಂಗ್ ಬುಕ್ಸ್ ಅಂಡ್ ಫೆಲ್ಟ್ ಬುಲೆಟಿನ್ ಬೋರ್ಡ್ಸ್ ಅಂತ ಇದೆ. ಸೊ ಮಾತನಾಡುವ ಪುಸ್ತಕಗಳು, ಟಾಕಿಂಗ್ ಬುಕ್ಸ್, ಮತ್ತೆ ಸ್ಪರ್ಶದ ಸೂಚನಾ ಫಲಕಗಳು, ಪೆಲ್ಟ್ ಬುಲೆಟಿನ್ ಬೋರ್ಡ್ಸ್. ಪೆಲ್ಟ್ ಮೀನ್ಸ್ ಸ್ಪರ್ಶದ ಮುಖಾಂತರ ಬುಲೆಟಿನ್ ಬೋರ್ಡ್ಸ್ ನ ಬಳಸುವಂತದ್ದು. ಎಸ್, ಇದು ಉತ್ತಮವಾಗಿರುವಂತದ್ದು. ಯಾಕೆ, ಅವಾಗೆ ಕಾಣಿಸ್ತಿರುವಂತದ್ದೇನು, ಕಣ್ಣು. ಸೊ ಪಾರ್ಷಲಿ ಕಾಣಿಸ್ತಾ ಇದೆ, ಬಟ್ ಅವ್ರೇನ್ ಮಾಡ್ಬೋದು, ಕೇಳಿಸೋದ್ರ ಮುಖಾಂತರ ಯಾರು ಮಾತಾಡ್ತಾ ಇರೋ ಮುಖಾಂತರ ಕೇಳಿಸ್ಕೋಬಹುದು, ಅಥವಾ ಕೈಗಳ ಮುಖಾಂತರ ಸ್ಪರ್ಶ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದೆ ಸ್ಮಾಲ್ ಪ್ರಿಂಟ್ ವರ್ಕ್ ಶೀಟ್ಸ್ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಯಾಕೆ, ಅವ್ರಿಗೆ ಸರಿಯಾಗಿ ಕಣ್ಣು ಕಾರ್ಯನಿರ್ವಹಿಸದೇ ಇದ್ದಾಗ ಸೊ ನೀವೇನ್ ಮಾಡ್ಬೇಕು, ತುಂಬಾ ಸ್ಮಾಲ್ ಪ್ರಿಂಟ್ ವರ್ಕ್ ಶೀಟ್ಸ್ ನ ಕೊಡ್ತಾ ಇದ್ದೀರಾ, ಸಣ್ಣ ಅಕ್ಷರಗಳ ಒಂದು ಕಾರ್ಯಹಾಳೆಗಳನ್ನ ಕೊಡ್ತಾ ಇದ್ದೀರಾ ಅಂತಂದ್ರೆ ಅವರಿಗೆ ಉತ್ತಮವಾದ ಕಲಿಕಾ ಒಂದು ಸಾಮಗ್ರಿ ಆಗೋದಿಲ್ಲ. ಓಕೆನಾ? ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ದ ಅಂಡರ್ಸ್ಟ್ಯಾಂಡಿಂಗ್ ಬಿಲೀಫ್ ಬಿಹೈಂಡ್ ಇನ್ಕ್ಲೂಸಿವ್ ಎಜುಕೇಶನ್ ಈಸ್. ನೋಡಿ, ಇದು ರಿಪೀಟೆಡ್ ಕ್ವಶನ್ ಮತ್ತೆ 100% ಕ್ವಶನ್ ಬಂದೇ ಬರುತ್ತೆ. 100% ಇದು ಕ್ವಶನ್ ಬಂದೇ ಬರುತ್ತೆ. ಯಾವುದ್ರ ಆಧಾರಿತವಾಗಿ, ಸಮನ್ವಯ ಶಿಕ್ಷಣದ ಆಧಾರಿತವಾಗಿ. ಏನು ಮೊದಲಿಗೆ ಸಮನ್ವಯ ಶಿಕ್ಷಣ ಅಂತಂದ್ರೆ, ಸಾಮಾನ್ಯ ಮಕ್ಕಳ ಜೊತೆಗೆ ವಿಶೇಷ ರೀತಿಯ ಮಕ್ಕಳು ಸಹ ಏನ್ ಮಾಡ್ತಾ ಹೋಗುವಂಥದ್ದು, ಕಲಿಕೆಯಲ್ಲಿ ಒಂದೇ ತರಗತಿಯಲ್ಲಿ ಬೋಧನೆಯನ್ನ ಪಡ್ಕೊಳ್ತಾ ಹೋಗುವಂಥದ್ದು ಸಮನ್ವಯ ಶಿಕ್ಷಣ. ಅವರಿಗೂ ಸಹ ಯಾವುದೇ ರೀತಿಯಾಗಿ ಭೇದ ಭಾವ ಕೊಡದೆ ಸಮಾನತೆಯಿಂದ ಸಮನ್ವಯ ಶಿಕ್ಷಣ ಕೊಡುವಂಥದ್ದು. ಸೊ ಈಗಾದ್ರೆ ಸೊ ದ ಅಂಡರ್ಸ್ಟ್ಯಾಂಡಿಂಗ್ ಬಿಲೀಫ್ ಬಿಹೈಂಡ್. ಸೊ ಈಗ ಏನ್ ಮಾಡ್ತಿರುವಂತದ್ದು, ಸೊ ಈಗ ಸಮನ್ವಯ ಶಿಕ್ಷಣ ತರಗತಿಗಳಲ್ಲಿ ಇರುವಂತಹ ಒಂದು ನಂಬಿಕೆ ಏನು ಅಂತ ಕೇಳ್ತಾ ಇರುವಂತದ್ದು. ಸೊ ಆಪ್ಷನ್, ಮೊದಲನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ, segregation of children on the basis of their abilities and provisioning of vocational training accordingly ಅಂತ ಕೊಟ್ಟಿದ್ದಾರೆ. ಸೊ ಮಕ್ಕಳಿಗೆ ಅವರ ಸಾಮರ್ಥ್ಯದ ಆಧಾರದ ಮೇಲೆ ಬೇರೆ ಬೇರೆ ಗ್ರೂಪ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಸಮನ್ವಯ ಶಿಕ್ಷಣ ಅಂತ ನಾನು ಈಗ ತಾನೇ ಹೇಳಿದ್ದೀನಿ, ಅದು ಕಂಪ್ಲೀಟ್ ಆಗಿ ಎಲ್ಲರನ್ನ ಒಟ್ಟುಗೂಡಿಸಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೋಧನೆಯನ್ನು ಕೊಡ್ತಾ ಹೋಗುವಂತದ್ದು. ಎಸ್, ಡಯಾಗ್ನೋಸ್ಟಿಕ್ ಲೇಬಲಿಂಗ್ ಆಫ್ ಚಿಲ್ಡ್ರನ್ ಬೇಸ್ಡ್ ಆನ್ ದೇರ್ ಹ್ಯಾಂಡಿಕ್ಯಾಪ್ಸ್ ಫಾರ್ ಐಡೆಂಟಿಫಿಕೇಶನ್ ಆಫ್ ದೇರ್ ಲಿಮಿಟೇಷನ್ಸ್. ಸೊ ಮಕ್ಕಳ ಅಂಗವೈಕಲ್ಯದ ಆಧಾರದ ಮೇಲೆ ಅವ್ರೇನ್ ಮಾಡೋದು, ಅವರ ಮಿತಿಗಳನ್ನ ಗುರುತಿಸುವಂತದ್ದು. ನೋಡಿ, ಆ ರೀತಿಯಾಗಿ ಈ ಒಂದು ಸಮನ್ವಯ ಶಿಕ್ಷಣದಲ್ಲಿ ಮಾಡ್ತಾ ಹೋಗ್ಬಾರ್ದು. ಇಲ್ಲಿ ಎಲ್ಲರೂ ಒಂದೇ ಅನ್ನುವಂತ ಭಾವನೆಯಿಂದ ಬೋಧನೆಯನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಪ್ರಾವಿಷನಿಂಗ್ ಆಫ್ ಸ್ಪೆಷಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಫಾರ್ ಚಿಲ್ಡ್ರನ್ ವಿತ್ ಡಿಫರೆಂಟ್ ಹ್ಯಾಂಡಿಕ್ಯಾಪ್ಸ್. ಸೊ ವಿವಿಧ ಅಂಗವೈಕಲ್ಯ ಹೊಂದಿರುವ ಮಕ್ಕಳಿಗೆ ವಿಶೇಷ ಶಿಕ್ಷಣ ಸಂಸ್ಥೆಗಳನ್ನ ಒದಗಿಸುವಂತದ್ದು. ವಿಶೇಷ ಶಿಕ್ಷಣ ಸಂಸ್ಥೆಗಳನ್ನ ಒದಗಿಸ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಸಮನ್ವಯ ಶಿಕ್ಷಣ ಏನಕ್ಕಾಗುತ್ತೆ, ಅದಲ್ಲ. ಸೊ ಇದು ಸಹ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ದ ಫಿಲಾಸಫಿ ದಟ್ ಆಲ್ ಚಿಲ್ಡ್ರನ್ ಹ್ಯಾವ್ ರೈಟ್ ಟು ಗೆಟ್ ಈಕ್ವಲ್ ಎಜುಕೇಶನ್ ಇನ್ ರೆಗ್ಯುಲರ್ ಸ್ಕೂಲ್. ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್. ಏನು, ಈ ಪ್ರಕಾರ ಸಮನ್ವಯ ಶಿಕ್ಷಣದ ಪ್ರಕಾರ ಎಲ್ಲಾ ಮಕ್ಕಳು ಸೊ ಒಂದೇ ಶಾಲೆಯಲ್ಲಿ, ಫಿಸಿಕಲ್ ದಟ್ ಆಲ್ ಚಿಲ್ಡ್ರನ್ಸ್ ಹ್ಯಾವ್ ರೈಟ್ ಟು ಗೆಟ್ ಈಕ್ವಲ್ ಎಜುಕೇಶನ್ ಇನ್ ರೆಗ್ಯುಲರ್ ಸ್ಕೂಲ್.
ಸೊ ಒಂದು ಸಾಮಾನ್ಯ ಶಾಲೆಯಲ್ಲೇ ಸಮಾನ ಶಿಕ್ಷಣ ಪಡೆಯುವಂತ ಎಲ್ಲಾ ಮಕ್ಕಳು ಸಮಾನ ಶಿಕ್ಷಣ ಪಡೆಯುವಂತ ಹಕ್ಕನ್ನ ಹೊಂದಿದ್ದಾರೆ ಎನ್ನುವಂತಹ ತತ್ವಶಾಸ್ತ್ರವನ್ನ ಹೊಂದಿದೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನೋಡಿ, ಇದು ನಿಮ್ಗೆ ಬಹಳಷ್ಟು ಸಲ ರಿಪೀಟೆಡ್ ಕ್ವಶನ್ ಕೇಳ್ತಾ ಹೋಗ್ತಾರೆ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಮೇಲೆ. ಈ ವರ್ಡ್ಸ್ ಅನ್ನ ಸರಿಯಾಗಿ ನೆನ್ಪಿಟ್ಕೊಂಡು ಹೋಗಿ ಅಷ್ಟೇ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ನೀಡ್ಸ್ ಆಫ್ ಗಿಫ್ಟೆಡ್ ಅಂಡ್ ಕ್ರಿಯೇಟಿವ್ ಚಿಲ್ಡ್ರನ್ ಕ್ಯಾನ್ ಬಿ ಅಡ್ರೆಸ್ಡ್ ಬೈ. ನೋಡಿ, ಇವುಗಳ ಮೇಲೂ ಕೇಳ್ತಾ ಹೋಗ್ತಾರೆ. ಸೊ ಎಜುಕೇಶನಲ್ಲಿ ಬ್ಯಾಕ್ವರ್ಡ್, ಸೊ ತುಂಬಾ ಶೈಕ್ಷಣಿಕವಾಗಿ ಹಿಂದುಳಿದ ಮಗು, ಕ್ರಿಯೇಟಿವ್ ಆಗಿರುವಂತ ಮಗು, ಮತ್ತೆ ಗಿಫ್ಟೆಡ್ ಚಿಲ್ಡ್ರನ್ಸ್ ಬಗ್ಗೆ ಸಹ ನಿಮ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆನಾ? ನೀಡ್ಸ್ ಆಫ್ ಗಿಫ್ಟೆಡ್ ಅಂಡ್ ಕ್ರಿಯೇಟಿವ್ ಚಿಲ್ಡ್ರನ್ ಕ್ಯಾನ್ ಬಿ ಅಡ್ರೆಸ್ಡ್ ಬೈ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಭಾವಂತ ಮಕ್ಕಳು ಮತ್ತೆ ಸೃಜನಶೀಲ ಮಕ್ಕಳಿಗೆ ಅಗತ್ಯತೆಗಳನ್ನ, ಸೊ ನೀಡ್ಸ್ ಅಗತ್ಯತೆಗಳನ್ನ ಹೇಗೆ ಪೂರೈಸಬಹುದು, ಚಿಲ್ಡ್ರನ್ಸ್ ಕ್ಯಾನ್ ಬಿ ಅಡ್ರೆಸ್ಡ್ ಬೈ, ಹೇಗೆ ಪೂರೈಸ್ತಾ ಹೋಗಬಹುದು ಅಂತ ಕೇಳಿದರೆ. ಸೊ ಮೊದಲನೇದಾಗಿ ಗಿವಿಂಗ್ ಚಾಲೆಂಜಿಂಗ್ ಟಾಸ್ಕ್ ಅಂಡ್ ಆಕ್ಟಿವಿಟೀಸ್ ಟು ಪ್ರಿವೆಂಟ್ ಬೋರ್ಡಮ್. ಸೊ ಬೋರ್ಡಮ್ ಮೀನ್ಸ್ ಅವರಿಗೆ ತುಂಬಾ ಬೇಸರ ಆಗ್ತಾ ಇದೆ ಆದಾಗ ಏನ್ ಕೊಡ್ಬೇಕು ಅವರಿಗೆ? ಗಿವಿಂಗ್ ಚಾಲೆಂಜಿಂಗ್ ಟಾಸ್ಕ್. ಅವರಿಗೆ ಒಂದು ಚಟುವಟಿಕೆಗಳನ್ನ ಕೊಡ್ಬೇಕು. ಎಂತಹ ಚಟುವಟಿಕೆಗಳು? ಸವಾಲಿನ ರೀತಿಯ ಚಟುವಟಿಕೆಗಳನ್ನ ಕೊಡ್ತಾ ಹೋಗ್ಬೇಕು. ಸೊ ಆ ಆಕ್ಟಿವಿಟೀಸ್ ಏನ್ ಮಾಡ್ತಾ ಹೋಗ್ತವೆ, ಅವರನ್ನ ತುಂಬಾ ಆ ಬೋರ್ಡಮ್ ಆಗ್ತಾ ಇರ್ತಾರೆ, ಮೀನ್ಸ್ ಆ ಬೇಸರ ಏನಾಗ್ತಾ ಇರ್ತದೆ ಅದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಆ ರೀತಿ ಆಕ್ಟಿವಿಟಿಗಳನ್ನ ಕೊಡ್ತಾ ಹೋಗೋದ್ರಿಂದ ಮಕ್ಕಳು ಕ್ರಿಯೇಟಿವ್ ಆಗಿರ್ತಾರೆ ಅನ್ನೋದು ಹೇಳಿದ್ದಾರೆ. ಸೊ ಇದು ಆಲ್ಮೋಸ್ಟ್ 75-25 ಆನ್ಸರ್. ಸೊ ಕಂಪ್ಲೀಟ್ಲಿ 100% ಆನ್ಸರ್ ಅಂತ ಹೇಳಕ್ಕಾಗೋದಿಲ್ಲ, ಬಟ್ ಆನ್ಸರ್ ಆಗಬಹುದು 75-25% ಅಂದ್ರೆ. ನೆಕ್ಸ್ಟ್, ಗಿವಿಂಗ್ ಕ್ವಶನ್ಸ್ ದಟ್ ರಿಕ್ವೈರ್ ಕನ್ವರ್ಜೆಂಟ್ ಥಿಂಕಿಂಗ್ ಅಂತ ಕೊಟ್ಟಿದ್ದಾರೆ. ಕನ್ವರ್ಜೆಂಟ್, ಸೊ ಇದು ರಾಂಗ್ ಆನ್ಸರ್. ಓಕೆ, ಡೈವರ್ಜೆಂಟ್ ಕೊಟ್ಟಿದ್ರೆ ಬಹುಮುಖ ಚಿಂತನೆ ಮಾಡ್ತಾ ಇದ್ರು ಮಕ್ಕಳು. ಒಂದು ಕ್ವಶನ್ ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿ ಅಂತಿದ್ರೆ ಅದೊಂಥರ ಆಗ್ತಾ ಇತ್ತು, ಅದು ಕ್ರಿಯೇಟಿವ್ ಚಿಲ್ಡ್ರನ್ಸ್ ಬರ್ತಾ ಇತ್ತು. ಇಲ್ಲಿ ಕನ್ವರ್ಜೆಂಟ್ ಥಿಂಕಿಂಗ್ ಅಂತ ಕೊಟ್ಟಿರೋದ್ರಿಂದ ಇದು ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್. ನೆಕ್ಸ್ಟ್, ಪ್ರೊವೈಡಿಂಗ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸಮಸ್ಯೆಗಳನ್ನ ನಿರ್ಧರಿಸೋದಕ್ಕೆ, ಪರಿಹರಿಸೋದಕ್ಕೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್. ನೋಡಿ, ಮಕ್ಕಳಿಗೆ ಈ ಒಂದು ಗಿಫ್ಟೆಡ್ ಮತ್ತೆ ಕ್ರಿಯೇಟಿವ್ ಚಿಲ್ಡ್ರನ್ಸ್ಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಡೋದು. ಸೊ ಈ ರೀತಿಯಾಗಿ ಮಾಡ್ಬೇಕು ಅನ್ನೋಂಥದ್ದನ್ನ ಮಾಡ್ತಾ ಹೋಗ್ಬಾರ್ದು. ಏನ್ ಮಾಡ್ತಾ ಹೋಗ್ಬೇಕು, ಅವ್ರಿಗೆ ಫ್ರೀಡಮ್ ಕೊಟ್ಟು ಸೊ ನೀವು ಈ ಟಾಸ್ಕ್ಸ್ ನ ಮಾಡ್ತಾ ಹೋಗಿ ಅನ್ನುವಂಥ ಒಂದು ಮಾಹಿತಿನ ಕೊಡ್ತಾ ಹೋಗ್ಬೇಕು. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಟಿಂಗ್ ಮೆಮೊರಿ ಬೇಸ್ಡ್ ಟೆಸ್ಟ್. ಸೊ ಮೆಮೊರಿ ಬೇಸ್ಡ್ ಟೆಸ್ಟ್ ಏನ್ ಮಾಡ್ತಾ ಹೋಗುತ್ತೆ, ಸೊ ಕೆಲವೊಂದು ಮಕ್ಕಳಿಗೆ ಅದು ಉತ್ತಮ ಅಂತ ಅನ್ಸುತ್ತೆ, ಬಟ್ ಇಲ್ಲಿ ಕ್ರಿಯೇಟಿವ್ ಚಿಲ್ಡ್ರನ್ಸ್ಗೆ, ಸೊ ಗಿಫ್ಟೆಡ್ ಚಿಲ್ಡ್ರನ್ಸ್ಗೆ ಪ್ರತಿಭಾವಂತ ಮಕ್ಕಳಿಗೆ ಓಕೆ, ಸೊ ಕ್ರಿಯೇಟಿವ್ ಚಿಲ್ಡ್ರನ್ಸ್ಗೆ ಇದು ಏನಾಗ್ತಾ ಹೋಗುತ್ತೆ, ಅಗತ್ಯತೆಗಳನ್ನ ಪೂರೈಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸೊ ಇದಕ್ಕೆ ಸಂಬಂಧಿಸಿದ ಯಾವ್ದು ಆನ್ಸರ್ ಆಗ್ತಾ ಹೋಗುತ್ತೆ, ಗಿವಿಂಗ್ ಚಾಲೆಂಜಿಂಗ್ ಟಾಸ್ಕ್. ಸೊ ಗಿವಿಂಗ್ ಚಾಲೆಂಜಿಂಗ್ ಟಾಸ್ಕ್ ಕೊಟ್ಟಾಗ ಏನಾಗ್ತಾ ಹೋಗುತ್ತೆ, ಕ್ರಿಯೇಟಿವ್ ಚಿಲ್ಡ್ರನ್ ಅದನ್ನ ಥಿಂಕ್ ಮಾಡ್ತಾ ಹೋಗುತ್ತೆ, ಇವನ್ ಗಿಫ್ಟೆಡ್ ಚಿಲ್ಡ್ರನ್ಸ್ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಹೋಗುತ್ತೆ. ಅವಾಗ ಯಾವಾಗ ಥಿಂಕ್ ಮಾಡ್ತಾರೋ ಮಕ್ಕಳಿಗೆ ಏನಾಗ್ತಾ ಹೋಗುತ್ತೆ, ಬೋರ್ ಅನ್ನೋದು ಇರಲ್ಲ ಕ್ಲಾಸ್ ರೂಮ್ ಅಲ್ಲಿ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ತಾ ಹೋಗ್ಲಿ. ಇನ್ನ ಮುಂದಿನ ಪ್ರಶ್ನೆ, ಕಲಿಕಾ ನ್ಯೂನ್ಯತೆಗಳ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿ. ಸೊ ಹೇಗೆ ನಮ್ಮ ಟಿ ಇರುತ್ತೋ ಅದೇ ರೀತಿಯಾಗಿ ನೋಡಿ, ಇವತ್ತಿನ ಪ್ರಶ್ನೆ ಪತ್ರಿಕೆ ಹೇಗಿದೆ, ಪ್ರತಿಯೊಂದು ಪ್ರಶ್ನೆಯು ನಿಮ್ಗೆ ಡಿಫ್ರೆಂಟ್ ಆಗಿದೆ. ಸೊ ಒಂದೊಂದು ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಬರ್ತಾ ಇದಾವೆ. ಸೊ ಅದ್ರ ಮೇಲೆ ನಿಮ್ಗೆ ಗಮನ ಇರಲಿ. ಡಿಸ್ಲೆಕ್ಸಿಯಾ, ಚಿಲ್ಡ್ರನ್ ವಿತ್ ಡಿಸ್ಲೆಕ್ಸಿಯಾ ಕ್ಯಾನ್ ಬಿ ಐಡೆಂಟಿಫೈಡ್. ಸೊ ಒಂದು ಮಗುವಿನಲ್ಲಿ ಡಿಸ್ಲೆಕ್ಸಿಯಾ ಎನ್ನುವಂತ ಕಲಿಕಾ ನ್ಯೂನ್ಯತೆ ಇದೆ, ಅದನ್ನ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಫೈಂಡಿಂಗ್ ಔಟ್ ದೇರ್ ಸೋಷಿಯಲ್ ಅಂಡ್ ಕಲ್ಚರಲ್ ಕಾಂಟೆಕ್ಸ್ಟ್. ಮೊಟ್ಟ ಮೊದಲಿಗೆ ನಿಮ್ಗೆ ಡಿಸ್ಲೆಕ್ಸಿಯಾ ಅಂತಂದ್ರೆ ಏನನ್ನೋದು ಗೊತ್ತಿರಬೇಕು ನಿಮ್ಗೆ. ಏನ್ ಡಿಸ್ಲೆಕ್ಸಿಯಾ ಅಂತಂದ್ರೆ, ಸೊ ಮಗು ಓದೋದ್ರಲ್ಲಿ ಅಥವಾ ಬರವಣಿಗೆ ಮಾಡೋದ್ರಲ್ಲಿ ಏನ್ ಮಾಡ್ತಾ ಇದೆ, ತುಂಬಾ ತೊಂದರೆನ ಅನುಭವಿಸ್ತಾ ಇದೆ. ಸೊ ಅವಾಗ ಏನಾಗ್ತೀವಿ, ಆ ಒಂದು ಕಲಿಕಾ ನ್ಯೂನತೆಗೆ ಡಿಸ್ಲೆಕ್ಸಿಯಾ ಅಂತ ಕರಿತಾ ಹೋಗ್ತೀವಿ. ಸೊ ಮೊದಲನೇದೇನಿದೆ, ಫೈಂಡಿಂಗ್ ಔಟ್ ದೇರ್ ಸೋಷಿಯಲ್ ಕಲ್ಚರಲ್ ಕಾಂಟೆಕ್ಸ್ಟ್ ಅಂತ ಇದೆ. ಸೊ ಅವರ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಹಿನ್ನೆಲೆನ ಕಂಡುಕೊಳ್ಳುವಂಥದ್ದು. ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ. ಅವರು ಓದೋದು ಬರೆಯೋದ್ರಲ್ಲಿ ತೊಂದರೆ ಆಗ್ತಾ ಇದ್ರೆ ಅವರ ಒಂದು ಸಾಮಾಜಿಕತೆ ಮತ್ತೆ ಅವರ ಒಂದು ಸಂಸ್ಕೃತಿ ತಿಳ್ಕೊಳ್ಳೋದ್ರೆ ಏನಿದೆ, ಸೊ ಅದು ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಥ್ರೂ ಫಿಸಿಕಲ್ ಹೆಲ್ತ್ ಚೆಕ್ಅಪ್, ಅವ್ರಿಗೆ ಫಿಸಿಕಲ್ ಹೆಲ್ತ್ ಚೆಕ್ಅಪ್ ಮಾಡೋ ಮುಖಾಂತರ ನಾವು ಫೈಂಡ್ ಔಟ್ ಮಾಡಬಹುದಾ ಅಂತ ಕೇಳಿದರೆ, ಸೊ ಅಲ್ಲಿ ನಾನು ಹೇಳ್ತಿರೋದು ಓದುವುದು ಮತ್ತು ಬರವಣಿಗೆ ಕೌಶಲ್ಯಗಳಿಗೆ ಮೇಲೆ ತೊಂದರೆ ಆಗ್ತಾ ಇರುವಂತದ್ದಲ್ಲಿ ಫಿಸಿಕಲ್ ಚೆಕ್ಅಪ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, ಸೊ ಅವರಿಗೆ ದೈಹಿಕ ಆರೋಗ್ಯ ಹೇಗಿದೆ ಅಂತ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ. ಅನಲೈಸಿಂಗ್ ದೇರ್ ರೀಡಿಂಗ್ ಅಂಡ್ ವರ್ಕಿಂಗ್ ಸ್ಕಿಲ್ಸ್, ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್. ಯಾಕೆ, ಸೊ ಅನಲೈಸ್ ಮಾಡುವಂಥದ್ದು, ಸೊ ನಾವು ಅವ್ರಿಗೆ ವಿಶ್ಲೇಷಿಸುವಂಥದ್ದು. ಹೇಗೆ ವಿಶ್ಲೇಷಿಸುವಂಥದ್ದು, ಅವ್ರು ಹೇಗೆ ಓದ್ತಾ ಇದ್ದಾರೆ, ಅವ್ರು ಹೇಗೆ ಬರವಣಿಗೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾ ಆಧಾರದ ಮೇಲೆ ನಾವೇನ್ ಮಾಡ್ಬೋದು, ಅವ್ರಿಗೆ ಎಲ್ಲೆಲ್ಲಿ ನ್ಯೂನ್ಯತೆಗಳಿದಾವೆ, ಸೊ ಅದಕ್ಕೆ ನಾವು ಕಲಿಕೆಯಲ್ಲಿ ನ್ಯೂನ್ಯತೆಗಳಿದ್ರೆ ನಾವು ಡಿಸ್ಲೆಕ್ಸಿಯಾ ಅಂತ ಕರಿತಾ ಹೋಗ್ತೀವಿ. ಅಸೆಸಿಂಗ್ ದೇರ್ ಎಬಿಲಿಟಿ ಟು ಸಾಲ್ವ್ ಕಾಂಪ್ಲೆಕ್ಸ್ ಹೈಯರ್ ಆರ್ಡರ್ ಪ್ರಾಬ್ಲಮ್ಸ್ ಅಂತ ಇದೆ. ಸೊ ಹೈಯರ್ ಆರ್ಡರ್ ಮಗುವಿಗೆ ಓದೋದ್ರಲ್ಲೇ ತೊಂದರೆ ಇದೆ, ಆದ್ರೆ ಇಲ್ಲಿ ಕಾಂಪ್ಲೆಕ್ಸ್ ಹೈಯರ್ ಆರ್ಡರ್ ಪ್ರಾಬ್ಲಮ್ಸ್, ಸಂಕೀರ್ಣ ಮತ್ತೆ ಉನ್ನತ ಮಟ್ಟದ ಸಮಸ್ಯೆಗಳನ್ನ ಪರಿಹರಿಸುವ ಸಾಮರ್ಥ್ಯಗಳನ್ನ ನಿರ್ವಹಿಸುವಂತದ್ದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಒಂದು ತರಗತಿ ನಿಮ್ಗೆ ಇಷ್ಟ ಆಗ್ತದೆ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ, ಅಷ್ಟೇ ನೀವು ನಮಗೆ ಮಾಡುವಂತ ಸಹಾಯ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆನ್ ಎಫೆಕ್ಟಿವ್ ಸ್ಟ್ರಾಟಜಿ ಟು ಅಡ್ರೆಸ್ ದ ಲರ್ನರ್ಸ್ ಫ್ರಮ್ ಡಿಸ್ಅಡ್ವಾಂಟೇಜ್ ಅಂಡ್ ಡಿಫ್ರೇವ್ಡ್ ಬ್ಯಾಕ್ ಗ್ರೌಂಡ್ಸ್ ಅಂತ ಇದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆನ್ ಎಫೆಕ್ಟಿವ್ ಸ್ಟ್ರಾಟಜಿ. ಸೊ ಇದೊಂದು
ಪರಿಣಾಮಕಾರಿಯ ತಂತ್ರವಲ್ಲ. ಟು ಅಡ್ರೆಸ್ ದ ಲರ್ನರ್ಸ್ ಟು ಡಿಸ್ಅಡ್ವಾಂಟೇಜ್ ಅಂಡ್ ಡಿಫ್ರೈವ್ಡ್ ಬ್ಯಾಕ್ ಗ್ರೌಂಡ್. ಸೊ ಮಕ್ಕಳಿಗೆ ಒಂದು ಏನಾಗ್ತಾ ಹೋಗುತ್ತೆ, ಶಾಲೆಯಿಂದ ಮನೆಗಳಲ್ಲಿ ಆಗಿರ್ಬೋದು, ಶಾಲೆಗಳಲ್ಲಿ ಆಗಿರ್ಬೋದು. ಸೊ ಏನಾಗ್ತಾ ಹೋಗುತ್ತೆ, ಶಾಲೆಗಳಲ್ಲಿ ಅಲ್ಲ, ಮನೆಗಳಲ್ಲಿ ಅಥವಾ ಒಂದು ಸಮಾಜದಲ್ಲಿ ಏನಾಗ್ತಾ ಹೋಗುತ್ತೆ, ಅವ್ರದೊಂದು ಒಂದು ಡಿಸ್ಅಡ್ವಾಂಟೇಜ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ಸೊ ಬ್ಯಾಕ್ ಗ್ರೌಂಡ್ ಮೀನ್ಸ್ ಅವರ ಒಂದು ಮೂಲ. ಸೊ ಅವ್ರಿಗೆ ಸರಿಯಾಗಿ ಶಾಲೆಗೆ ಕಳಿಸದೇ ಇರುವಂತದ್ದು, ಸರಿಯಾಗಿ ಮಾತನಾಡಲು ಬರದೇ ಇರುವಂತದ್ದು, ಈ ರೀತಿಯಾಗಿ ಮೂಲಗಳಿದ್ದಾಗ ವಿಚ್ ಆರ್ ದ ಫಾಲೋವಿಂಗ್ ಇಸ್ ನಾಟ್ ಎನ್ ಎಫೆಕ್ಟಿವ್ ಸ್ಟ್ರಾಟಜಿ ಟು ಅಡ್ರೆಸ್ ಲರ್ನರ್ಸ್. ಸೊ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ತಂತ್ರವಲ್ಲ ಅಂತವುಗಳನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಅನ್ನೋದನ್ನ ಕೇಳಿರುವಂತದ್ದು. ಓಕೆನಾ. ಸೊ ಮೊದಲನೇ ಆಪ್ಷನ್ ಏನಿದೆ, ಸೊ ಮೊದಲನೇ ನೋಡ್ತಾ ಹೋಗೋಣ. ಟಾಕ್ ಟು ದ ಲರ್ನರ್ಸ್ ಟು ಅಂಡರ್ಸ್ಟ್ಯಾಂಡ್ ದೇರ್ ನೀಡ್ಸ್ ಅಂಡ್ ಚಾಲೆಂಜಸ್ ಫೇಸ್ಡ್ ಬೈ ದೇಮ್. ಎಸ್, ಏನ್ ಮಾಡ್ಬೇಕು, ಆ ಕಲಿಕಾರ್ಥಿಗಳನ್ನ ಒಂದು ಕಡೆ ಕೂರಿಸಿ ಅವರಿಗೆ ಕೇಳಬೇಕು. ಸೊ ನಿಮ್ಗೆ ಏನೇನೆಲ್ಲ ತೊಂದರೆಗಳಾಗ್ತಾ ಇದಾವೆ, ಏನೆಲ್ಲ ಅಗತ್ಯಗಳಿದೆ ಎನ್ನುವಂಥದ್ದನ್ನ ನಾವು ಅವ್ರು ಕೇಳಿದಾಗ ಮಗು ಅದ್ರ ಅವ್ನಿಗೆ ಏನ್ ತೊಂದರೆ ಆಗ್ತಾ ಇದೆ ಅದನ್ನ ಹೇಳ್ತಾರೆ. ಸೊ ಅವಾಗ ಏನಾಗ್ತಾ ಹೋಗ್ತಿದೆ, ಒಂದು ಪರಿಣಾಮಕಾರಿ ತಂತ್ರ ಆಗ್ತಾ ಹೋಗುತ್ತೆ ಇದು. ಸೊ ಅಲ್ಲಿ ಕೇಳಿರುವಂತದ್ದೇನು, ಇಸ್ ನಾಟ್ ಆನ್ ಎಫೆಕ್ಟಿವ್ ಸ್ಟ್ರಾಟಜಿ ಅಂತ ಕೇಳಿರೋದ್ರಿಂದ ಈ ಆಪ್ಷನ್ ಆಗೋದಿಲ್ಲ. ಯಾಕೆ, ಇದು ಎಫೆಕ್ಟಿವ್ ಮೆಥಡ್ ಆಗ್ತಾ ಹೋಗುತ್ತೆ. ಎರಡನೇ ಆಪ್ಷನ್ ಏನಿದೆ, asking the learners to enroll for tuition outside of school so that the teachers does not have pay much attention to them ಅಂತ ಇದೆ. ಶಾಲೆಯವರೆಗೆ ಟ್ಯೂಷನ್ಗೆ ಸೇರಲು. ಸೊ ಆಸ್ಕಿಂಗ್ ಲರ್ನರ್ಸ್ ಟು ಎನ್ರೋಲ್ ಫಾರ್ ಟ್ಯೂಷನ್ ಔಟ್ಸೈಡ್ ಆಫ್ ದ ಸ್ಕೂಲ್ಸ್. ಸೊ ಶಾಲೆಯಿಂದ ಹೊರಗಡೆ ಟ್ಯೂಷನ್ಗೆ ಸೇರೋದಕ್ಕೆ ಕಲಿಕಾರ್ಥಿಗಳಿಗೆ ಕೇಳೋದು. ಇದರಿಂದ ಏನರ್ಥ ಆಗುತ್ತೆ, ಇದರಿಂದ ಶಿಕ್ಷಕರು ಅವರ ಮೇಲೆ ಹೆಚ್ಚಾಗಿ ಗಮನ ಹರಿಸಬೇಕಾಗಿಲ್ಲ. ನೋಡಿ, ಇದು ಅತ್ಯಂತ ಪರಿಣಾಮಕಾರಿ ಅಲ್ಲ ಮೀನ್ಸ್ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಮಕ್ಕಳು ಕಲಿಯೋದಕ್ಕೆ ಬರುವಂತದ್ದು ಶಾಲೆಗೆ. ಸೊ ನಾವು ಇಲ್ಲ, ನೀವು ಅದನ್ನ ಟ್ಯೂಷನ್ ಸೇರ್ಕೊಳ್ಳಿ ಬೇರೆ ಕಡೆ ಅಂತ ಅನ್ನೋದ್ರಿಂದ ಸೊ ಶಿಕ್ಷಕರು ಅದು ಈಸಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ಅವ್ರು ಫಸ್ಟ್ ಹೇಳಿದ್ರೆ ಅವ್ರ ಎಂತ ಒಂದು ಬ್ಯಾಕ್ ಗ್ರೌಂಡ್ ಇದೆ, ಡಿಸ್ಅಡ್ವಾಂಟೇಜ್ ಬ್ಯಾಕ್ ಗ್ರೌಂಡ್ ಅವ್ರದ್ದು. ಸೊ ಲರ್ನರ್ಸ್ ಫ್ರಮ್ ಡಿಸ್ಅಡ್ವಾಂಟೇಜ್ ಅಂಡ್ ಡಿಫ್ರೈವ್ಡ್ ಬ್ಯಾಕ್ ಗ್ರೌಂಡ್. ಸೊ ಈ ರೀತಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಗೆ ಸೊ ಏನಾಗ್ತಾ ಹೋಗುತ್ತೆ, ಸೊ ಟ್ಯೂಷನ್ಸ್ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಯಾರ ಆಧಾರಿತವಾಗಿ ಶಿಕ್ಷಕರು ಹೇಳ್ತಾ ಇದ್ದಾರೆ, ಶಿಕ್ಷಕರ ಒಂದು ಹೊರೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಇದು ಕಂಪ್ಲೀಟ್ಲಿ ನೆಗೆಟಿವ್ ಟೆಕ್ನಿಕ್ ಆಗ್ತಾ ಇದೆ. ಸೊ ನಕಾರಾತ್ಮಕ ತಂತ್ರ ಆಗುತ್ತೆ, ಪರಿಣಾಮಕಾರಿ ಆಗೋದಿಲ್ಲ, ನಕಾರಾತ್ಮಕ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇದೇ ಸರಿಯಾದ ಉತ್ತರ. ಯಾಕೆ ನಾಟ್ ಅಂತ ಕೇಳಿರೋದ್ರಿಂದ ಇದೇ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನು ಮುಂದಿನ ಒಂದು ಆಪ್ಷನ್ ಇದೆ, ಮೋಟಿವೇಟ್ ದ ಸ್ಟೂಡೆಂಟ್ಸ್ ಟು ಸೆಟ್ ದ ಮಾಡರೇಟ್ಲಿ ಚಾಲೆಂಜಿಂಗ್ ಗೋಲ್ಸ್ ಅಂಡ್ ಪ್ರೊವೈಡ್ ಅಪ್ರೋಪ್ರಿಯೇಟ್ ಇನ್ಸ್ಟ್ರಕ್ಷನಲ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಮೋಟಿವೇಟ್, ಸೊ ಅವರಿಗೆ ಪ್ರೇರೇಪಿಸುವಂತದ್ದು, ಸೊ ಸವಾಲಿನ ಗುರಿಗಳನ್ನು ಹೊಂದಿಸಲು ಪ್ರೇರೇಪಿಸೋದು ಮತ್ತೆ ಅವರಿಗೆ ಬೆಂಬಲವನ್ನ ಕೊಡುವಂತದ್ದು. ಸೊ ಇದು ಏನ್ ಸಹ ಆಗ್ತದೆ, ಪರಿಣಾಮಕಾರಿ ಮೆಥಡ್ ಆಗ್ತಾ ಹೋಗುತ್ತೆ. ಸೊ ಅಂತವ್ರು ಮೊದಲೇ ಮೆಂಟಲಿ ಲೋ ಇರ್ತಾರೆ, ಅದ್ ನಾವು ಮೋಟಿವೇಟ್ ಮಾಡ್ತಾ ಹೋಗ್ತಿದೀವಿ ಅಂತಂದ್ರೆ ಅದೊಂದು ಸಹ ಎಫೆಕ್ಟಿವ್ ಮೆಥಡ್ ಆಗ್ತಾ ಹೋಗುತ್ತೆ. ಫ್ರಮ್ ಕೊಲಾಬರೇಟಿವ್ ಗ್ರೂಪ್ಸ್ ಟು ವರ್ಕ್ ಆನ್ ಆಕ್ಟಿವಿಟೀಸ್ ಅಂಡ್ ಎಂಕರೇಜ್ ಸ್ಟೂಡೆಂಟ್ಸ್ ಟು ಸಪೋರ್ಟ್ ಈಚ್ ಅದರ್. ಸೊ ಆ ಪ್ರತಿಯೊಂದು ಗುಂಪುಗಳನ್ನ ರಚಿಸುವಂತದ್ದು ಮತ್ತೆ ಅವ್ರಿಗೆ ಬೆಂಬಲಿಸಲು ಒಂದು ಬೆಂಬಲ ಕೊಡೋಕೆ ಅವ್ರಿಗೆ ಎಂಕರೇಜ್ ಮಾಡ್ತಾ ಹೋಗುವಂಥದ್ದು, ಬೆಂಬಲ ಕೊಡ್ತಾ ಹೋಗುವಂಥದ್ದು. ನೋಡಿ, ನಾವು ಅವ್ರಿಗೆ ಎಂಕರೇಜ್ ಕೊಡ್ತಾ ಇದೀವಿ ಅಂದ್ರೆ ಮೀನ್ಸ್ ಪ್ರೋತ್ಸಾಹ ಕೊಡ್ತಾ ಇದೀವಿ ಅಂತಂದ್ರೆ ಅದರ ಅರ್ಥ ಏನು, ಇದೊಂದು ಪರಿಣಾಮಕಾರಿಯಾದಂತ ಮಾರ್ಗ ಆಗಿರುತ್ತೆ. ಓಕೆನಾ. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ ಯಾವ್ದಾಗ್ತಾ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಫಿಸಿಕಲ್ ಅಂಡ್ ಎಮೋಷನಲ್ ಹೆಲ್ತ್ ಆಫ್ ದ ಚಿಲ್ಡ್ರನ್. ಎಸ್, ಇದು ಬೇಸಿಕ್ಸ್ ಅಂತ ಹೇಳ್ತಾ ಹೋಗ್ಬೋದು ಈ ಕ್ವಶನ್. ಫಿಸಿಕಲ್ ಅಂಡ್ ಎಮೋಷನಲ್ ಹೆಲ್ತ್ ಆಫ್ ಅನ್ ಚಿಲ್ಡ್ರನ್, ದೇರ್ ಲರ್ನಿಂಗ್ ಡಸ್ ನಾಟ್ ಹ್ಯಾವ್ ಎನಿ ಇನ್ಫ್ಲೂಯೆನ್ಸ್ ಆನ್, ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್, ಈಸ್ ನಾಟ್ ರಿಲೇಟೆಡ್ ಟು, ಆಸ್ ಅನ್ ಇನ್ಸಿಗ್ನಿಫಿಕೆಂಟ್ ರೋಲ್ ಇನ್ ಅಂತ ಇದೆ. ಸೊ ದೇರ್ ಲರ್ನಿಂಗ್, ಚಿಲ್ಡ್ರನ್ಸ್ ಲರ್ನಿಂಗ್. ಸೊ ಮಕ್ಕಳ ಕಲಿಕೆಯಲ್ಲಿ ಫಿಸಿಕಲ್ ಅಂಡ್ ಎಮೋಷನಲ್ ಹೆಲ್ತ್ ಅಂತ ಕೇಳಿದ್ದಾರೆ. ಸೊ ಫಿಸಿಕಲ್ ಅಂಡ್ ಎಮೋಷನಲ್ ಹೆಲ್ತ್, ಫಿಸಿಕಲ್ ಮೀನ್ಸ್ ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯ ಪರಿಣಾಮ ಬೀರುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ 1 ಏನಿದೆ, ಡಸ್ ನಾಟ್ ಹ್ಯಾವ್ ಇನ್ಫ್ಲೂಯೆನ್ಸ್ ಆನ್. ಸೊ ಯಾವುದೇ ರೀತಿಯಾಗಿ ಪರಿಣಾಮ ಬೀರೋದಿಲ್ಲ ಅಂತ ಕೇಳಿದ್ದಾರೆ. ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್, ಸೊ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಈಸ್ ನಾಟ್ ರಿಲೇಟೆಡ್ ಟು, ಇದಕ್ಕೂ ಸಂಬಂಧವೇ ಇಲ್ಲ. ಆಸ್ ಆನ್ ಇನ್ಸಿಗ್ನಿಫಿಕೆಂಟ್ ರೋಲ್ ಇನ್ ಅಂತ ಇದೆ. ಸೊ ಇನ್ಸಿಗ್ನಿಫಿಕೆಂಟ್ ರೋಲ್ ಮತ್ತೆ ನಾಟ್ ರಿಲೇಟೆಡ್ ಎನ್ನುವಂಥದ್ದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್. ನೋಡಿ, ಮಗುವಿಗೆ ಅವರ ಕಲಿಕೆಯಲ್ಲಿ ಹೇಗೆ ಮಾನಸಿಕವಾಗಿ ಅವನು ಆರೋಗ್ಯವಾಗಿರ್ತಾನೆ, ಜೊತೆಗೆ ದೈಹಿಕವಾಗಿಯೂ ಆರೋಗ್ಯವಾಗಿರಬೇಕು, ಭಾವನೆಗಳಲ್ಲೂ ಸಹ ಅವನು ಆರೋಗ್ಯವಾಗಿರ್ಬೇಕು. ಅದು ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಮಕ್ಕಳ ಕಲಿಕೆಯಲ್ಲಿ ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯವು ಪ್ರಮುಖ ಪಾತ್ರ ವಹಿಸಿದ್ದು ಆರೋಗ್ಯಕರ ದೇಹ ಮತ್ತು ಮನಸ್ಸು ಕಲಿಕೆಗೆ ಪೂರಕವಾಗಿರುತ್ತೆ. ಓಕೆನಾ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಆಪ್ಷನ್ 2 ಸಹ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಟು ಪ್ರಮೋಟ್ ಮೀನಿಂಗ್ಫುಲ್ ಲರ್ನಿಂಗ್ ಇನ್ ದ ಕ್ಲಾಸ್ ರೂಮ್ ಎ ಟೀಚರ್ ಶುಡ್ ಅಂತ ಇದೆ. ಟು ಪ್ರಮೋಟ್ ದ ಮೀನಿಂಗ್ಫುಲ್ ಲರ್ನಿಂಗ್. ಸೊ ಶಿಕ್ಷಕರು ಇಲ್ಲಿ ಏನ್ ಮಾಡ್ತಾ ಹೋಗ್ಬೇಕು, ಒಂದು ಮೀನಿಂಗ್ಫುಲ್ ಲರ್ನಿಂಗ್, ಸೊ ಉತ್ತಮವಾದ ಕಲಿಕೆಯನ್ನು ಒದಗಿಸ್ಕೊಡ್ತಾ ಹೋಗ್ಬೇಕು ಕ್ಲಾಸ್ ರೂಮ್ ಅಲ್ಲಿ. ಹಾಗಾದ್ರೆ ಇಲ್ಲಿ ಶಿಕ್ಷಕರು ಏನ್ ಮಾಡ್ತಾ ಹೋಗ್ಬೇಕು ಅಂತ ಕೇಳಿದ್ದಾರೆ. ಸೊ ಮೊದಲನೇ ಆಪ್ಷನ್ ನೋಡ್ತಾ ಹೋಗೋಣ. ಮೊದಲನೇ ಆಪ್ಷನ್, ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ರೆಗ್ಯುಲೇಟ್ ದೇರ್ ಓನ್ ಎಮೋಷನ್ಸ್ ಅಂಡ್ ಮೋಟಿವೇಶನ್ಸ್. ಸೊ ವಿದ್ಯಾರ್ಥಿಗಳಿಗೆ ತಮ್ಮ ಭಾವನೆಗಳು ಮತ್ತೆ ಪ್ರೇರಣೆಗಳಿಗೆ ನಿಯಂತ್ರಣ ಮಾಡೋದಕ್ಕೆ
ರೆಗ್ಯುಲೇಟ್, ಸೊ ನಿಯಂತ್ರಣ ಮಾಡುವುದಕ್ಕೆ ಏನ್ ಮಾಡ್ತಾ ಹೋಗುವಂಥದ್ದು, ಸಹಾಯ ಮಾಡುವಂಥದ್ದು. ಸೊ ಈ ರೀತಿಯ ಭಾವನೆಗಳನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಆ ರೀತಿಯ ಮಕ್ಕಳು ಏನ್ ಮಾಡ್ತಾ ಹೋಗ್ತಾರೆ, ಅರ್ಥಪೂರ್ಣ ಕಲಿಕೆಯ ಕಡೆಗೆ ಏನಾಗ್ತಾರೆ, ಕಲಿಕೆಯ ಕಡೆಗೆ ಮುನ್ನುಗ್ತಾರೆ. ಸೊ ಭಾವನೆಗಳನ್ನು ಯಾವಾಗ ನಿಯಂತ್ರಣ ಮಾಡ್ಕೊಳ್ತೀವೋ ಅವಾಗ ಮಗು ಆಟೋಮೆಟಿಕಲಿ ಕಲಿಕೆಯ ಕಡೆಗೆ ಹೋಗುತ್ತೆ. ಸೊ ಇದು ಸರಿ ಇದೆ. ನೆಕ್ಸ್ಟ್, ಕ್ಯಾಟಗರೈಸ್ ಅಂಡ್ ಲೇಬಲ್ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಪರ್ಫಾರ್ಮೆನ್ಸ್ ಅಂಡ್ ಮೇಕ್ ಎಬಿಲಿಟಿ ಗ್ರೂಪಿಂಗ್. ನೋಡಿ, ಇದು ಟೀಚರ್ಸ್ ಆಗದವರು ಸೊ ಈ ರೀತಿಯಾಗಿ ಮಾಡಬಾರ್ದು. ಸೊ ಏನ್ ಮಾಡ್ತಾ ಹೋಗ್ಬೇಕು, ಮಕ್ಕಳಿಗೆ ಒಂದು ಕ್ಯಾಟಗರೈಸ್ ಮಾಡುವಂಥದ್ದು. ಸೊ ಬೇರೆ ಬೇರೆ ಗುಂಪುಗಳನ್ನ ಗುಂಪಾಗಿ ವರ್ಗೀಕರಣ ಮಾಡಿ, ನೀನು ಓದೋದೇ ಇಲ್ಲ, ನೀವೆಲ್ಲ ಓದದೇ ಇರೋ ಗುಂಪು, ನೀವು ಓದುವಂತ ಗುಂಪುಗಳು ಅಂತ ಮಾಡಿ ಡಿವೈಡ್ ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಅದು ಕಲಿಕೆಗೆ ಅಡ್ಡಿ ಆಗ್ತಾ ಹೋಗುತ್ತೆ. ಸೊ ಕಲಿಕೆಗೆ ಅಡ್ಡಿ ಆಗೋದ್ರಿಂದ ಇದೇನಾಗ್ತಾ ಹೋಗುತ್ತೆ, ಎ ಮೀನಿಂಗ್ಫುಲ್ ಲರ್ನಿಂಗ್ ಕ್ಲಾಸ್ ರೂಮ್ ಆಗೋದಿಲ್ಲ. ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಪ್ರಮೋಟ್ ಡೈಲಾಗ್ ಅಂಡ್ ಡಿಸ್ಕಷನ್ ಅಮಾಂಗ್ ಚಿಲ್ಡ್ರನ್ಸ್ ಟು ಬಿಲ್ಡ್ ದ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್ ಅಂತ ಇದೆ. ಸೊ ಸಂವಾದ ಮೀನ್ಸ್ ಡಿಸ್ಕಷನ್ಸ್, ಮತ್ತೆ ಚರ್ಚೆಗಳು. ಡೈಲಾಗ್ಸ್ ಮೀನ್ಸ್ ಸಂವಾದಗಳಾಗುತ್ತೆ, ಡಿಸ್ಕಷನ್ಸ್ ಅಂದ್ರೆ ಚರ್ಚೆಗಳಾಗ್ತಾ ಹೋಗುತ್ತೆ. ಈ ಚರ್ಚೆಗಳನ್ನ ಉತ್ತೇಜನ ಕೊಡ್ತಾ ಹೋಗುವಂಥದ್ದು ಏನಕ್ಕೆ, ಅರ್ಥಪೂರ್ಣ ಕಲಿಕೆಗೆ. ಸೊ ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಕ್ಲಾಸ್ ರೂಮ್ ಮೀನಿಂಗ್ಫುಲ್ ಆಗಿರುತ್ತೆ. ನೆಕ್ಸ್ಟ್, ಇಗ್ನೋರ್ ಡೈವರ್ಸಿಟಿ ಇನ್ ದ ಕ್ಲಾಸ್ ರೂಮ್ ಅಂಡ್ ಫಾಲೋ ದ ಸ್ಟ್ಯಾಂಡರ್ಡ್ ಮೆಥಡ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಸೊ ವೈವಿಧ್ಯಮಯ ತರಗತಿಗಳನ್ನ ಏನ್ ಮಾಡ್ತಾ ಹೋಗುವಂಥದ್ದು, ನಿರ್ಲಕ್ಷಿಸುವಂಥದ್ದು, ಇಗ್ನೋರ್ ಮಾಡುವಂಥದ್ದು. ಸೊ ಇಗ್ನೋರ್ ಅಂತ ಬಂದ ತಕ್ಷಣ ಏನಾಯ್ತು, ಇದು ಎಫೆಕ್ಟಿವ್ ಕ್ಲಾಸ್ ರೂಮ್ ಆಗೋದಿಲ್ಲ. ಸೊ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವ್ದು ಅಂಶ ಸರಿ ಇದೆ, 1 ಮತ್ತೆ 3 ಸರಿ ಇದೆ. ಆ ರೀತಿಯಾಗಿ ಆಪ್ಷನ್ ಏನಿದೆ, ಆಪ್ಷನ್ 1ರಲ್ಲೇ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ 1 ಸರಿ ಇದೆ. ಸೊ ನೀವು OMR ಅಲ್ಲಿ ಆಪ್ಷನ್ 1ಕ್ಕೆ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಪ್ರಶ್ನೆಗಳು ಜನರಲ್ ಆಗು ಕೇಳ್ತಾ ಹೋಗ್ತಾರೆ. ಸೊ ನೀವು ಪ್ರತಿ ಸಲ ಅಷ್ಟೇ ಮಗುವಿನ ಸ್ಥಾನದಲ್ಲಿ ನಿಂತು ನೀವೇನ್ ಮಾಡ್ತಾ ಹೋಗ್ಬೇಕು, ಆನ್ಸರ್ಸ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಸ್, ಇನ್ನು ಮುಂದಿನ ಪ್ರಶ್ನೆ, ಲರ್ನಿಂಗ್ ಈಸ್ ಎ ಡ್ಯಾಶ್ ಅಂಡ್ ಡ್ಯಾಶ್ ಪ್ರೊಸೆಸ್ ಅಂತ ಕೇಳಿದ್ದಾರೆ. ಕಲಿಕೆ ಎನ್ನುವಂಥದ್ದು ಎಂತಹ ಒಂದು ಪ್ರಕ್ರಿಯೆ ಅಂತ ಕೇಳಿದ್ದಾರೆ. ಕಲಿಕೆ ಒಂದು ಪ್ರಕ್ರಿಯೆನೇ ಅಲ್ವಾ, ಕಲಿಕೆ ಒಂದು ನಿರಂತರವಾದ ಪ್ರಕ್ರಿಯೆ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಈ ಕೊಟ್ಟುವಂತ ಆಪ್ಷನ್ಸ್ ಅಲ್ಲಿ ಏನಿದೆ, ಸೊ ಮೊದಲನೇದು ಕಾಂಪ್ಲೆಕ್ಸ್ ಅಂಡ್ ಆಕ್ಟಿವ್, ಸಂಕೀರ್ಣ ಮತ್ತು ಸಕ್ರಿಯವಾಗಿರುವಂತದ್ದು. ಸಿಂಪಲ್ ಅಂಡ್ ಲೀನಿಯರ್, ಸೊ ಸರಳ ಮತ್ತೆ ಏಕೀಕೃತವಾಗಿರುವಂತದ್ದು. ಸಿಂಪಲ್ ಅಂಡ್ ಇಂಡಿವಿಜುವಲ್, ಸರಳವಾಗಿರುತ್ತೆ ಮತ್ತೆ ವೈಯಕ್ತಿಕವಾದಂತಹದ್ದು ಕಲಿಕೆ ಪ್ರಕ್ರಿಯೆ. ಮತ್ತೆ ಕಾಂಪ್ಲೆಕ್ಸ್ ಅಂಡ್ ಪ್ಯಾಸಿವ್ ಅಂತ ಇದೆ, ಸಂಕೀರ್ಣ ಮತ್ತೆ ಒಂದು ನಿಷ್ಕ್ರಿಯವಾಗಿರುವಂತದ್ದು ಅಂತ. ನೋಡಿ, ಕಲಿಕೆ ಎನ್ನುವಂಥದ್ದು ಯಾವತ್ತೂ ಅಷ್ಟೇ ಒಂದು ಕಾಂಪ್ಲೆಕ್ಸ್ ಮೀನ್ಸ್ ಇದೊಂದು ಸಂಕೀರ್ಣ, ಎಲ್ಲಾ ವಿಷಯಗಳ ಬಗ್ಗೆ ಅದು ಏನ್ ಮಾಡ್ತಾ ಹೋಗುತ್ತೆ, ಕಲಿತಾ ಹೋಗುತ್ತೆ. ಜೊತೆಗೆ ಅಂಡ್ ಇಟ್ ಈಸ್ ಎ ಆಕ್ಟಿವ್ ಪ್ರೋಸೆಸ್. ಯಾವಾಗ್ಲೂ ಸಹ ಅದು ಸಕ್ರಿಯವಾಗಿ ಇರಬೇಕು, ಸಂಕೀರ್ಣ ಮತ್ತೆ ಸಕ್ರಿಯ. ಕಲಿಕೆ ಒಂದು ಯಾವಾಗ್ಲೂ ಸಹ ಸಂಕೀರ್ಣ ಮತ್ತೆ ಸಕ್ರಿಯವಾದಂತ ಆಯ್ಕೆಯಾಗಿರುತ್ತೆ. ಮಕ್ಕಳು ಹೊಸ ಮಾಹಿತಿಯನ್ನ ತಗೊಳ್ತಾ ಇರ್ತಾರೆ, ಜೊತೆಗೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇರ್ತಾರೆ, ತಮ್ಮದೇ ಆದ ಒಂದು ಜ್ಞಾನವನ್ನು ನಿರ್ಮಾಣ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಇದೊಂದು ಸರಳ, ಅಥವಾ ನೋಡಿ ಇಲ್ಲಿ ಸಿಂಪಲ್ ಅಂತ ಕೊಡೋದಲ್ಲ, ಇದೊಂದು ಸರಳ ಪ್ರಕ್ರಿಯೆ ಅಲ್ಲ. ಜೊತೆಗೆ ಇದು ಪ್ಯಾಸಿವ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಪ್ಯಾಸಿವ್ ಆಗೋದಿಲ್ಲ. ಸೊ ಇದು ಯಾವಾಗ್ಲೂ ಆಕ್ಟಿವ್ ಆಗ್ತಾ ಹೋಗುತ್ತೆ, ಆಕ್ಟಿವ್ ಪ್ರಕ್ರಿಯೆ. ಸೊ ಯಾವಾಗ್ಲೂ ಸಹ ನಿರಂತರವಾಗಿ ಕಲಿಕೆಯನ್ನ ಮಾಡ್ಬೇಕು ಅಂತಂದ್ರೆ ಮಕ್ಳು ಹೇಗಿರ್ಬೇಕು, ಎಲ್ಲಾ ವಿಷಯಗಳನ್ನ ಅರ್ಥಗೈಸ್ಕೊಳ್ತಾ ಹೋಗ್ಬೇಕು, ಮತ್ತೆ ಆಕ್ಟಿವ್ ಆಗಿರ್ಬೇಕು. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಇರಲಿ. ಎಸ್, ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಎ ಟೀಚರ್ ಶುಡ್ ದ ಸೋಷಿಯಲ್, ಕಲ್ಚರಲ್, ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಇನ್ ದ ಕ್ಲಾಸ್ ರೂಮ್ ಟು ಫೆಸಿಲಿಟೇಟ್ ಮೀನಿಂಗ್ಫುಲ್ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಎ ಟೀಚರ್ ಶುಡ್ ಅಂತ ಕೊಟ್ಟಿದ್ದಾರೆ. ಟೀಚರ್ ಶುಡ್ ಅಂದ್ರೆ ಅರ್ಥಪೂರ್ಣ ಕಲಿಕೆಯನ್ನ ಸುಗಮಗೊಳಿಸಬೇಕು ಅಂತಂದ್ರೆ, ಎ ಟೀಚರ್ ಶುಡ್ ದ ಸೋಷಿಯಲ್, ಕಲ್ಚರಲ್, ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಇನ್ ಕ್ಲಾಸ್ ರೂಮ್ ಫೆಸಿಲಿಟೇಟ್ಸ್ ಮೀನಿಂಗ್ಫುಲ್ ಲರ್ನಿಂಗ್. ಸೊ ಅರ್ಥಪೂರ್ಣದ ಕಲಿಕೆಯನ್ನು ಸುಗಮಗೊಳಿಸಲು ಶಿಕ್ಷಕರು ತಮ್ಮ ತರಗತಿಯಲ್ಲಿ ಸಾಂಸ್ಕೃತಿಕ, ಸಾಮಾಜಿಕ, ಸೋಷಿಯಲ್ ಮತ್ತೆ ಕಲ್ಚರಲ್, ಸಾಂಸ್ಕೃತಿಕ ಮತ್ತು ಏನಾಗ್ತಾ ಧಾರ್ಮಿಕ ಹಾಗೂ ಭಾಷೆಯ ಒಂದು ವೈವಿಧ್ಯತೆಯನ್ನ ಏನ್ ಮಾಡ್ತಾ ಹೋಗ್ಬೇಕು. ಸೊ ಮಕ್ಕಳ ಒಂದು ಮೀನಿಂಗ್ಫುಲ್ ಕ್ಲಾಸ್ ರೂಮ್ ಆಗ್ಬೇಕಂದ್ರೆ ಶಿಕ್ಷಕರು ಏನ್ ಮಾಡ್ತಾ ಹೋಗ್ಬೇಕು, ಅಲ್ಲಿರುವಂತಹ ಒಂದು ಸಂಸ್ಕೃತಿಯನ್ನಾಗಿರ್ಬೋದು, ಅಲ್ಲಿರುವಂತಹ ಒಂದು ಭಾಷೆಯನ್ನಾಗಿರ್ಬೋದು, ಅಲ್ಲಿರುವಂತಹ ಸಮಾಜವನ್ನ ಶಿಕ್ಷಕರು ಏನ್ ಮಾಡ್ಬೇಕು, ಡಿಸ್ಮಿಸ್ ಮಾಡ್ಬೇಕಾ. ಡಿಸ್ಮಿಸ್ ಮೀನ್ಸ್ ನಮ್ಗೆ ಅಲ್ಲಿ ತಳ್ಳಿ ಹಾಕ್ಬೇಕಾ ಅಥವಾ ಇಗ್ನೋರ್ ಮಾಡ್ಬೇಕಾ, ಏನು ನಿರ್ಲಕ್ಷಿಸ್ಬೇಕಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾ, ನೆಗ್ಲೆಕ್ಟ್ ಮಾಡ್ಬೇಕಾ. ಅಂಡರ್ಸ್ಟ್ಯಾಂಡ್ ಅಂದ್ರೆ ಅರ್ಥ ಮಾಡ್ಕೋಬೇಕಾ, ನೆಗ್ಲೆಕ್ಟ್ ಮಾಡ್ತಾ ಇರ್ಬೇಕಾ, ಮತ್ತೆ ನಿರ್ಲಕ್ಷಿಸ್ಬೇಕಾ ಅಂತ ಕೇಳಿದ್ರೆ, ಯಾವುದೇ ಒಬ್ಬ ಶಿಕ್ಷಕರು ಎಲ್ಲೇ ಒಂದು ರೀತಿಯಾಗಿ ಹೋಗಿ ಬೋಧನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿನ ಒಂದು ವೈವಿಧ್ಯತೆಯನ್ನ ಅರ್ಥ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ಗೌರವವನ್ನು ಕೊಡ್ಬೇಕು. ಜೊತೆಗೆ ಅಲ್ಲಿನ ಒಂದು ಸಾಂಸ್ಕೃತಿಕ, ಸಮಾಜದ ಬಗ್ಗೆ ತಿಳ್ಕೋಬೇಕು, ಧಾರ್ಮಿಕ ಮತ್ತೆ ಭಾಷಾ ವೈವಿಧ್ಯತೆಯನ್ನು ಸಹ ಏನ್ ಮಾಡ್ತಾ ಹೋಗ್ಬೇಕು, ಅವರು ಕಲೀಲೇಬೇಕಾಗುತ್ತೆ. ಸೊ ಅದನ್ನ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇಟ್ ಈಸ್ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಅನ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಇನ್ ದ ಕ್ಲಾಸ್ ರೂಮ್ ರಾದರ್ ದ್ಯಾನ್ ಒನ್ ಅಂತ ಇದೆ.
ಸೊ ತರಗತಿಯಲ್ಲಿ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಆನ್ ಎನ್ವಿರಾನ್ಮೆಂಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಇನ್ ದ ಕ್ಲಾಸ್ ರೂಮ್ ರಾದರ್ ದ್ಯಾನ್. ಸೊ ಇಲ್ಲಿ ಕಲಿಕಾ ಒಂದು ವಾತಾವರಣ ಉತ್ತಮಪಡಿಸ್ತಾ ಹೋಗ್ಬೇಕು. ತರಗತಿಯಲ್ಲಿ ಸ್ಪರ್ಧಾತ್ಮಕ ವಾತಾವರಣಕ್ಕಿಂತ ಏನ್ ಮಾಡ್ತಾ ಹೋಗ್ಬೇಕು, ಸೊ ಹೆಚ್ಚಾಗಿ ಕಲಿಕೆಯ ವಾತಾವರಣ ಸೃಷ್ಟಿಸುವುದು ಯಾವ್ದಕ್ಕೆ ಮುಖ್ಯ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ್ದಕ್ಕೆ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ, ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಟು ಕ್ರಿಯೇಟ್. ಸೊ ಕೊಲಾಬರೇಟಿವ್ ಅಂಡ್ ಕಾಂಪಿಟೇಟಿವ್, ಸೊ ಸಹಯೋಗಾತ್ಮಕ ಮತ್ತೆ ಸ್ಪರ್ಧಾತ್ಮಕವಾಗಿರ್ಬೇಕಾ, ಕಾಂಪಿಟೇಟಿವ್ ಅಂಡ್ ಕೊಲಾಬರೇಟಿವ್, ಸೊ ಮತ್ತೆ ಸ್ಪರ್ಧಾತ್ಮಕ ಮತ್ತೆ ಸಂಯೋಗಾತ್ಮಕನ, ಪಿಯರ್ಫುಲ್ ಅಂಡ್ ಫೆಸಿಲಿಟೇಟಿವ್, ಮತ್ತೆ ಭಯಾನಕ ಮತ್ತೆ ಸುಗಮಗೊಳಿಸುವ ರೀತಿಯಲ್ಲ, ಮತ್ತೆ ಕಾಂಪಿಟೇಟಿವ್ ಮತ್ತೆ ಫೆಸಿಲಿಟೇಟಿವ್, ಸೊ ಸ್ಪರ್ಧಾತ್ಮಕ ಮತ್ತೆ ಸುಗಮಗೊಳಿಸುವ. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಎ ಲರ್ನಿಂಗ್ ಎನ್ವಿರಾನ್ಮೆಂಟ್. ಇಟ್ ಈಸ್ ಇಂಪಾರ್ಟೆಂಟ್. ಸೊ ಎಂತಹ ಒಂದು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು, ಸೊ ಯಾವಾಗ್ಲೂ ಅಷ್ಟೇ ಮಕ್ಕಳಿಗೆ ಸಹಾಯಕವಾಗುವಂತಲ್ಲಿ, ಸೊ ಮಕ್ಕಳು ಅಲ್ಲಿ ತುಂಬಾ ಉತ್ತಮವಾಗಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಮೀನ್ಸ್ ಅಲ್ಲಿ ಕೊಲಾಬರೇಟಿವ್ ಕ್ಲಾಸ್ ರೂಮ್ ಅನ್ನ ಕೊಲಾಬರೇಟಿವ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ನ ಸೃಷ್ಟಿ ಮಾಡ್ಕೊಡ್ತಾ ಹೋಗ್ಬೇಕು ಇನ್ ದ ಕ್ಲಾಸ್ ರೂಮ್ ರಾದರ್ ದ್ಯಾನ್ ದ ಕಾಂಪಿಟೇಟಿವ್. ಸೊ ನಮ್ಗೆ ಸ್ಪರ್ಧಾತ್ಮಕ ತರಗತಿಗಿಂತ ಅವರಲ್ಲಿ ಸಹಯೋಗಾತ್ಮಕ ತರಗತಿಯನ್ನ ಉಂಟು ಮಾಡ್ತಾ ಹೋಗುವಂತದ್ದು. ಸೊ ಈ ರೀತಿಯಾಗಿ ಮಾಡ್ತಾ ಹೋದಾಗ ನಮ್ಗೆ ಏನಾಗ್ತಾ ಹೋಗುತ್ತೆ, ಸೊ ಇಲ್ಲಿ ಮಕ್ಕಳು ತಂಡದಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ, ಸಂವಹನಗಳನ್ನ ಮಾಡ್ತಾ ಹೋಗ್ತಾರೆ, ಸಮಸ್ಯೆ ಪರಿಹರಿಸುವಂತ ಕೌಶಲ್ಯಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಅವರಲ್ಲಿ ಸ್ಪರ್ಧಾತ್ಮಕ ವಾತಾವರಣವನ್ನು ನಾವು ಯಾವಾಗ ಕೊಟ್ಟಿದೀವಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರಬಂಧವನ್ನ ಬರೆಯಿರಿ ಅಂತ ಮಕ್ಕಳ ಮುಂದೆ ಹೇಳಿದೀವಿ ಅಂತ ಅನ್ಕೊಳ್ಳಿ. ಅದೇ ಒಂದು ಪ್ರಬಂಧದ ಬಗ್ಗೆ ಒಂದು ಗುಂಪಿನಲ್ಲಿ ಚರ್ಚೆ ಮಾಡಿ ಅಂತ ಕೇಳಿದೀವಿ ಅಂತ ಅನ್ಕೊಳ್ಳಿ. ಆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದೀವಿ ಅಂತ ಕೇಳಿ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಸೊ ಪ್ರಬಂಧ ಬರೆದಾಗ ಕಾಂಪಿಟೇಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮಗುವಿಗೆ ಕೆಲವೊಮ್ಮೆ ಒತ್ತಡನೂ ಉಂಟಾಗ್ತಾ ಹೋಗುತ್ತೆ. ಈ ಪ್ರಬಂಧ ಎನ್ನುವಂಥದ್ದು ಎಲ್ರಿಗೂ ಪರಿಣಾಮಕಾರಿಯಾಗಿ ಅರ್ಥ ಆಗದೆ ಇರಬಹುದು ಅಥವಾ ಪ್ರಯೋಜನಕಾರಿ ಆಗದೆ ಇರಬಹುದು. ಅದೇ ಒಂದು ವಿಷಯವನ್ನ ಕೊಲಾಬರೇಟಿವ್ ಮಾಡಿದಾಗ, ಮೀನ್ಸ್ ನಾವು ಗುಂಪಿನಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದಾಗ ಏನಾಗ್ತಾ ಹೋಗುತ್ತೆ, ಮಕ್ಕಳು ಯಾವುದೇ ಒತ್ತಡ ಇರೋದಿಲ್ಲ, ಆರಾಮಾಗಿ ಅದ್ರ ಬಗ್ಗೆ ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಎಫೆಕ್ಟಿವ್ ಮೋಟಿವೇಶನಲ್ ಸ್ಟ್ರಾಟಜಿ ಟು ಎಂಕರೇಜ್ ಸ್ಟೂಡೆಂಟ್ಸ್ ಟು ಲರ್ನ್ ಅಂತ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಎಫೆಕ್ಟಿವ್ ಮೋಟಿವೇಶನಲ್ ಸ್ಟ್ರಾಟಜಿ. ಸೊ ಈ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಎಫೆಕ್ಟಿವ್ ಮೋಟಿವೇಶನಲ್ ಸ್ಟ್ರಾಟಜಿ, ಮಕ್ಕಳನ್ನ ಪ್ರೇರಣೆ ಮಾಡೋದಕ್ಕೆ ಉತ್ತಮವಾದಂತಹ ಪರಿಣಾಮಕಾರಿಯಾದಂತಹ ಮಾರ್ಗ ಯಾವುದು? ಟು ಎಂಕರೇಜ್ ದ ಸ್ಟೂಡೆಂಟ್ಸ್ ಟು ಲರ್ನ್, ಕಲಿಕೆ ಮಾಡೋದಕ್ಕೆ ಮಕ್ಕಳನ್ನ ಮೋಟಿವೇಟ್ ಮಾಡೋದಕ್ಕೆ ಉತ್ತಮವಾದ ಸ್ಟ್ರಾಟಜಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಏನ್ ಆನ್ಸರ್ ಆಗ್ತಾ ಹೋಗುತ್ತೆ? ಸೊ ಮೊದಲನೇ ಆಪ್ಷನ್ ನೋಡ್ತಾ ಹೋಗೋಣ. ಸೊ ಪ್ರೊವೈಡಿಂಗ್ ಎ ಸ್ಕ್ಯಾಫೋಲ್ಡಿಂಗ್ ಎಸ್ಪೆಷಲಿ ವೆನ್ ದ ಸ್ಟೂಡೆಂಟ್ಸ್ ಲರ್ನ್ ಎ ನ್ಯೂ ಸ್ಕಿಲ್ಸ್. ಸೊ ವಿಶೇಷವಾಗಿ ಮಕ್ಕಳು ಏನ್ ಮಾಡ್ತಾ ಹೋಗುವಂತದ್ದು, ಹೊಸ ಕೌಶಲ್ಯಗಳನ್ನ ಕೊಡುವಾಗ ಸ್ಕ್ಯಾಫೋಲ್ಡಿಂಗ್ ಮಾಡುವಂತದ್ದು. ಸ್ಕ್ಯಾಫೋಲ್ಡಿಂಗ್ ಮೀನ್ಸ್ ಸಹಾಯ ಅಥವಾ ನೆರವು ಅಂತ ಹೇಳ್ತಾ ಹೋಗ್ತೀವಿ, ನೆರವನ್ನ ಕೊಡುವಂಥದ್ದು. ಸೊ ಯಾವಾಗ ಮಕ್ಕಳು ಏನಾದ್ರು ಒಂದು ಹೊಸದನ್ನ ಕಲಿತಾ ಇದ್ದಾರೆ ಅಂತಂದ್ರೆ, ನೀವು ಟೀಚರ್ಸ್ ಅವ್ರಿಗೆ ಏನಾದ್ರು ಇಲ್ಲ ನೀನು ಮಾಡು, ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ಏನಾದ್ರು ಹೇಳಿದೀರಾ ಅಂತಂದ್ರೆ ಮಕ್ಕಳಿಗೆ ಅದೊಂಥರ ಮೋಟಿವೇಶನ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಎಫೆಕ್ಟಿವ್ ಮೋಟಿವೇಶನ್ ಸ್ಟ್ರಾಟಜಿ. ಸೊ ಇದು ಸರಿ ಇದೆ. ಮುಂದಿನ ಆಪ್ಷನ್ಸ್ ನೋಡೋ. ಆಪ್ಷನ್ಸ್ ಅಲ್ಲಿ ಏನ್ ಕೊಟ್ಟಿರುವಂತದ್ದು, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್. ಓಕೆ, ಅವಾಗ ಇದೇ ಆನ್ಸರ್ ಆಗುತ್ತೆ, ಆಪ್ಷನ್ 1 ಆನ್ಸರ್ ಆಗುತ್ತೆ. ನಾಟ್ ಅಂತ ಕೇಳಿದ್ರೆ ಓಕೆ, ನಾವು ಮುಂದೆ ನೋಡ್ಬೇಕಿತ್ತು. ಸೊ ಇದೇ ನೇರವಾಗಿ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದೆ ಆಪ್ಷನ್ಸ್ ಏನಿದೆ ಅದ್ರ ಬಗ್ಗೆ ಗಮನ ಹರಿಸ್ಬಿಡೋಣ. ಎಂಪಸಿಸ್, ಸೊ ಸಾರಿ ಇಲ್ಲಿ ಬಂದಿದೆ. ಸೊ ಎಂಪಸಿಸ್ ಆನ್ ಕಾಂಪಿಟೇಷನ್ ಆಫ್ ವರ್ಕ್ ರಾದರ್ ದನ್ ದ ಲರ್ನಿಂಗ್ ಅಂತ ಇದೆ. ಕಲಿಕೆಗಿಂತ ಕೆಲಸ ಪೂರ್ಣಗೊಳಿಸೋದ್ರ ಮೇಲೆ ಹೆಚ್ಚು ಒತ್ತು ಕೊಡಬೇಕು. ಸೊ ಮೀನ್ಸ್ ಫಾರ್ ಎಕ್ಸಾಂಪಲ್ ಹೋಮ್ ವರ್ಕ್ ಕೊಟ್ಟಿರ್ತೀವಿ, ಹೋಮ್ ವರ್ಕ್ ನ ಕಂಪ್ಲೀಟ್ ಮಾಡ್ಬೇಕು. ನೀನು ಕಲಿಯಾದ್ರೂ ಕಲಿ, ಬಿಡಾದ್ರೂ ಬಿಡು, ಬಟ್ ಹೋಮ್ ವರ್ಕ್ ನ ಕಂಪ್ಲೀಟ್ ಮಾಡ್ಬೇಕು. ಸೊ ಈ ರೀತಿಯಾದಾಗ ಏನಾಗುತ್ತೆ, ಮಗುವಿನ ಕಲಿಕೆ ಏನಾಗ್ತಾ ಹೋಗುತ್ತೆ, ಅಷ್ಟು ಎಫೆಕ್ಟಿವ್ ಅನ್ಸೋದಿಲ್ಲ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಪ್ಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಗಿವಿಂಗ್ ಟಾಸ್ಕ್ ದಟ್ ಆರ್ ವೆರಿ ಈಸಿ. ಸೊ ತುಂಬಾ ಈಸಿ ಆಗಿರೋ ಟಾಸ್ಕ್ ಕೊಟ್ಟಾಗ ಅವ್ರಿಗೆ ಮೋಟಿವೇಟ್ ಹೇಗೆ ಮಾಡ್ದಂಗೆ ಆಗುತ್ತೆ. ಸೊ ಕಂಪ್ಲೀಟ್ಲಿ ಇದು ರಾಂಗ್ ಆಗುತ್ತೆ. ಕ್ರಿಯೇಟಿಂಗ್ ಎ ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ದ ಕಾಂಪಿಟೇಷನ್. ಸೊ ಕ್ರಿಯೇಟಿಂಗ್ ಎ ಲಾಟ್ ಆಫ್ ಆಪರ್ಚುನಿಟೀಸ್, ಸ್ಪರ್ಧೆಗೆ ಸಾಕಷ್ಟು ಅವಕಾಶಗಳನ್ನ ಸೃಷ್ಟಿಗೊಳಿಸುವಂತದ್ದು ಅಂದಾಗ ಏನಾಗ್ತಾ ಹೋಗುತ್ತೆ, ಮಗುವಿನಲ್ಲಿ ಕಾಂಪಿಟೇಟಿವ್ನೆಸ್ ಬೆಳೀತಾ ಹೋಗುತ್ತೆ. ಅವ್ರು ಕೇಳಿರುವಂತದ್ದೇನು, ಮೋಟಿವೇಶನಲ್ ಸ್ಟ್ರಾಟಜಿ ಅಂತ ಕೇಳಿರೋದ್ರಿಂದ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಚಿಲ್ಡ್ರನ್ಸ್ ಥಿಂಕಿಂಗ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಮಕ್ಕಳ ಆಲೋಚನೆ ಬಗ್ಗೆ, ಚಿಲ್ಡ್ರನ್ಸ್ ಥಿಂಕಿಂಗ್, ಅಬೌಟ್ ಚಿಲ್ಡ್ರನ್ಸ್ ಥಿಂಕಿಂಗ್, ಮಕ್ಕಳ ಆಲೋಚನೆ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ನಾಟ್ ಕರೆಕ್ಟ್, ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಚಿಲ್ಡ್ರನ್ಸ್ ಕನ್ಸ್ಟ್ರಕ್ಟ್ ದೇರ್ ಓನ್ ಥಿಯರೀಸ್ ಅಬೌಟ್ ವೇರಿಯಸ್ ಫಿನಾಮಿನನ್ಸ್ ಅರೌಂಡ್ ದೇಮ್ ಅಂತ ಕೊಟ್ಟಿದ್ದಾರೆ. ಸೊ ಮಕ್ಕಳು ಏನ್ ಮಾಡ್ತಾರೆ, ತಮ್ಮ ಸುತ್ತಮುತ್ತಲಿನ ಏನು ಪರಿಸರ ಇದೆಯೋ ಅದರ ಆಧಾರಿತವಾಗಿ ಅವರೇ ಒಂದು ಸಿದ್ಧಾಂತಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಥಿಯರೀಸ್,
ನೋಡಿ, ಮಕ್ಕಳು ಜ್ಞಾನವನ್ನ ನಿರ್ಮಾಣ ಮಾಡ್ಕೊಳ್ತಾರೆ ಹೊರತು ಥೇರೀಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗೋದಿಲ್ಲ. ಓಕೆನಾ? ಇದು ಏನಾಗ್ತಾ ಹೋಗುತ್ತೆ, ಸಾರಿ ಸೊ ಇಲ್ಲಿ ಆಗ್ತಾ ಹೋಗುತ್ತೆ. ಸೊ ಓಕೆ, ಅವರು ಜ್ಞಾನವನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಥೇರೀಸ್ ಎಲ್ಲ ಇಲ್ಲಿ ಕೇಳಿರುವಂತದ್ದು. ಓಕೆ, ಥೇರೀಸ್ ಸಿದ್ಧಾಂತಗಳು ಏನ್ ಮಾಡ್ತಾ ಹೋಗ್ತಾರೆ, ಆ ಜ್ಞಾನವನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಈಗ ನಾನು ಏನ್ ಮಾಡ್ತೀನಿ, ಒಂದು ಮಾವಿನ ಹಣ್ಣನ್ನ ನೋಡಿದಾಗ ಮಾವಿನ ಹಣ್ಣು ಕೆಳಗಡೆ ಬಿದ್ದಿದೆ ಅಂತಂದ್ರೆ ಪ್ರತಿ ಸಲ ಮಾವಿನ ಹಣ್ಣು ಕೆಳಗಡೆನೆ ಬೀಳುತ್ತೆ ಅಂತಂದ್ರೆ ಇಲ್ಲಿ ಗುರುತ್ವಾಕರ್ಷಣೆ ಬಲ ಇರುತ್ತೆ ಅಂತ ಅಂದ್ಕೊಂಡು ಅದು ಪ್ರತಿ ಸಲ ಏನ್ ಮಾಡುತ್ತೆ, ಅದೇ ರೀತಿಯಾಗಿ ಅದನ್ನ ಪರೀಕ್ಷೆ ಮಾಡ್ತಾ ಹೋಗುತ್ತೆ. ಚಿಲ್ಡ್ರನ್ ಕನ್ಸ್ಟ್ರಕ್ಟ್ ದರ್ ಓನ್ ನಾಲೆಡ್ಜ್ ಮೀನ್ಸ್ ನಾಲೆಡ್ಜ್ ಜೊತೆಗೆ ಥೇರೀಸ್ ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಅಬೌಟ್ ವೇರಿಯಸ್ ಫಿನಾಮಿನನ್ ಅರೌಂಡ್ ದೆಮ್. ಸೊ ತನ್ನ ಸುತ್ತಮುತ್ತಲ ಏನೆಲ್ಲ ಆಗ್ತಾ ಇರುತ್ತೋ ಅದನ್ನ ತಿಳ್ಕೊಂಡು ಕೆಲವೊಂದಿಷ್ಟು ಸಿದ್ಧಾಂತಗಳನ್ನ ಕೆಲವೊಂದಿಷ್ಟು ಜ್ಞಾನವನ್ನ ಬೆಳವಣಿಗೆ ಮಾಡ್ಕೊಳ್ತಾ ಹೋಗುತ್ತೆ. ಇದು ಕರೆಕ್ಟ್ ಆಗಿದೆ. ಇನ್ನು ಆಕ್ಚುಲಿ ನಾನು ಥೇರೀಸ್ ಅಂದ್ರೆ ಬೇರೆ ತರ ಅನ್ಕೊಂಡೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಥೇರೀಸ್ ಬರುತ್ತೆ ಆ ರೀತಿ ಅಂತ ಅನ್ಕೊಂಡೆ. ಸೊ ಆ ರೀತಿಯಾಗಲ್ಲ ಇದು. ನೆಕ್ಸ್ಟ್, ಚಿಲ್ಡ್ರನ್ ಕೆನಾಟ್ ಥಿಂಕ್ ಆಫ್ ಕಾನ್ಸೆಪ್ಟ್ಸ್ ಆನ್ ದೇರ್ ಓನ್ ಅಂಡ್ ಪ್ರೈಮರಿ ರೋಲ್ ಆಫ್ ಟೀಚರ್ಸ್ ಈಸ್ ಟು ಪ್ರೊವೈಡ್ ದ ಇನ್ಫಾರ್ಮೇಟಿವ್ ಅಂತ ಕೇಳಿದರೆ, ಮಕ್ಕಳು ತಮ್ಮದೇ ಆದ ಚಿಲ್ಡ್ರನ್ಸ್ ಕೆನಾಟ್ ಥಿಂಕ್ ಎ ಕಾನ್ಸೆಪ್ಟ್ಸ್ ದೇರ್ ಓನ್ ಅಂಡ್ ಪ್ರೈಮರಿ ರೋಲ್ ಆಫ್ ಟೀಚರ್ಸ್ ಇನ್ ಪ್ರೈವೇಟ್ ಕ್ಲಾಸ್ ರೂಮ್. ಮಕ್ಕಳು ತಮ್ಮದೇ ಆದ ಪರಿಕಲ್ಪನೆಗಳ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ. ಚಿಲ್ಡ್ರನ್ಸ್ ಕೆನಾಟ್ ಥಿಂಕ್ ಕಾನ್ಸೆಪ್ಟ್ ದೇರ್ ಓನ್. ಸೊ ಮಕ್ಕಳು ತಮ್ಮ ಯೋಚನೆ ಮಾಡೋದೇ ಇಲ್ಲ. ಈ ಒಂದು ಪದವನ್ನು ನೀವು ನೋಡಿದ ತಕ್ಷಣ ಕಂಪ್ಲೀಟ್ಲಿ ಇದು ಕರೆಕ್ಟ್ ಅಲ್ಲ ಎಂದು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾಕೆ, ಮಕ್ಕಳು ಬಾಲ್ಯದಲ್ಲಿ ತುಂಬಾ ಸೃಜನಶೀಲರಾಗಿರ್ತಾರೆ. ಸೊ ಅವರು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಪ್ರತಿಯೊಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಸೊ ಅವಾಗ ಇದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಇನ್ನು ಉಳಿಕೆಯಂತ ಎರಡು ಸ್ಟೇಟ್ಮೆಂಟ್ಸ್ ಏನಾಗಿರ್ತವೆ, ಕಂಪ್ಲೀಟ್ಲಿ ರೈಟ್ ಆನ್ಸರ್ಸೇ ಆಗಿರ್ತವೆ. ಚಿಲ್ಡ್ರನ್ಸ್ ಆಕ್ಟಿವ್ಲಿ ಥಿಂಕ್ ಅಬೌಟ್ ದ ವೇರಿಯಸ್ ಫಿನಾಮಿನನ್ಸ್ ಅರೌಂಡ್ ದೆಮ್ ಹ್ಯಾವ್ ಎ ಅರ್ಜ್ ಟು ಎಕ್ಸ್ಪ್ಲೋರ್. ಸೊ ಮಕ್ಕಳಿಗೆ ಒಂದು ಕುತೂಹಲ ಇರುತ್ತೆ, ತನ್ನ ಸುತ್ತಮುತ್ತ ಇರುವಂತದನ್ನ ಅನ್ವೇಷಣೆ ಮಾಡಬೇಕು, ಅದನ್ನ ನಾನು ಬೇರೆಯವರಿಗೆಲ್ಲ ತೋರಿಸಬೇಕು ಎನ್ನುವಂಥದ್ದು. ಸೊ ಇದು ಸರಿಯಾಗಿದೆ. ಚಿಲ್ಡ್ರನ್ಸ್ ಆರ್ ಬರ್ನ್ ವಿತ್ ಎ ಕ್ಯೂರಿಯಾಸಿಟಿ ಟು ಲರ್ನ್ ಅಬೌಟ್ ದ ವರ್ಲ್ಡ್ ಅರೌಂಡ್ ದೆಮ್. ಎಸ್, ಮಕ್ಕಳು ತಮ್ಮ ಸುತ್ತಮುತ್ತಲಿನ ಪ್ರಪಂಚದ ಬಗ್ಗೆ ಕಲಿಯೋದಕ್ಕೆ ತಮ್ಮ ಪ್ರಾರಂಭದಿಂದ ಬಾಲ್ಯದಿಂದಲೇ ಏನಾಗ್ತಾ ಇದ್ರೆ ತುಂಬಾ ಉತ್ಸುಕರಾಗಿರ್ತಾರೆ. ಸೊ ಆಪ್ಷನ್ 4 ಸರಿಯಾಗಿದೆ. ಬಟ್ ಇಲ್ಲಿ ನಾಟ್ ಕರೆಕ್ಟ್ ಅಂತ ಕೇಳಿರೋದ್ರಿಂದ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಚಿಲ್ಡ್ರನ್ಸ್ ಫೇಲ್ಯೂರ್ಸ್ ಇನ್ ಸ್ಕೂಲ್. ಸೊ ಮಕ್ಕಳ ವೈಫಲ್ಯ ಶಾಲೆಯಲ್ಲಿ ಯಾವಾಗ ಆಗುತ್ತೆ ಅಂತ ಕೇಳ್ತಾರೆ. ಏನಂತ ಕೇಳೋಣ, ನೋಡೋಣ ಹೇಗಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡ್ತಾ ಹೋಗೋಣ. ಸೊ ಚಿಲ್ಡ್ರನ್ಸ್ ಫೇಲ್ಯೂರ್ ಇನ್ ಸ್ಕೂಲ್ suggests that children from depriving backgrounds are not capable of learning. ಸೊ ಚಿಲ್ಡ್ರನ್ಸ್, ಓಕೆ, ಇದು ಮಕ್ಕಳು ಶಾಲೆಯಲ್ಲಿ ಹಿಂದುಳಿತಾ ಇದ್ದಾರೆ, ಮಕ್ಕಳು ವೈಫಲ್ಯ ಆಗ್ತಾ ಇದ್ದಾರೆ ಅಂತಂದ್ರೆ ಏನು ಕಾರಣ ಅಂತ ಕೇಳ್ತಾ ಇರುವಂತದ್ದು. ಸೊ ಇದನ್ನ ಯಾವಾಗ ಅರ್ಥ ಆಗುತ್ತೆ, ಮೊದಲನೇ ಒಂದು ಪ್ರಶ್ನೆ ನೋಡಿದಾಗ ಸಜೆಸ್ಟ್ ಮಾಡ್ತಾ ಇದೆ, ಸೊ ಸೂಚಿಸ್ತಾ ಇದೆ ದಟ್ ಚಿಲ್ಡ್ರನ್ ಫ್ರಮ್ ಡಿಪ್ರೈವ್ಡ್ ಬ್ಯಾಕ್ ಗ್ರೌಂಡ್ಸ್ ಆರ್ ನಾಟ್ ಕೇಪಬಲ್ ಆಫ್ ಲರ್ನಿಂಗ್. ಸೊ ಹಿಂದುಳಿದ ಹಿನ್ನೆಲೆ ಮಕ್ಳು ಏನ್ ಮಾಡ್ತಾರೆ, ಕಲಿಯುವ ಸಾಮರ್ಥ್ಯನ ಹೊಂದಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಚಿಲ್ಡ್ರನ್ಸ್ ಫೇಲ್ಯೂರ್ಸ್ ಇನ್ ಸ್ಕೂಲ್, ಮಕ್ಕಳು ಶಾಲೆಯಲ್ಲಿ ಫೇಲ್ ಆಗ್ತಾ ಇದ್ದಾರೆ, ಮೀನ್ಸ್ ಓದೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಕಾರಣ ಏನು, ಅವ್ರ ಬ್ಯಾಕ್ ಗ್ರೌಂಡ್ ಕಾರಣ ಆಗಿರುತ್ತಾ ನೋಡಿ. ಬ್ಯಾಕ್ ಗ್ರೌಂಡ್ಸ್ ಆರ್ ನಾಟ್ ಕೇಪಬಲ್ ಇನ್ ಲರ್ನಿಂಗ್. ಸೊ ಬ್ಯಾಕ್ ಗ್ರೌಂಡ್ಸ್ ಅಲ್ಲಿ ಅವ್ರು ಕರೆಕ್ಟಾಗಿ ಓದ್ತಾ ಇಲ್ಲ, ಅವ್ರ ಪೂರ್ವಜರು ಅಥವಾ ಅವರ ಒಂದು ಸಮಾಜ ಅದೇನಾಗ್ತಾ ಇದೆ, ಓದೋದ್ ಬಿಡ್ತಾ ಇಲ್ಲ, ಅದಾಗ್ತಾ ಹೋಗ್ತಾ. ಸೊ ಕಂಪ್ಲೀಟ್ಲಿ ರಾಂಗ್. ಯಾಕೆ, ಮಗು ಅಲ್ಲಿ ಕಲಿದೇ ಇರಬಹುದು, ಬಟ್ ಚಿಲ್ಡ್ರನ್ ಶಾಲೆಯಲ್ಲಿ ಅಲ್ಲಿ ಕೇಳ್ತಾ ಇರ್ತದೆ ಚಿಲ್ಡ್ರನ್ಸ್ ಫೇಲ್ಯೂರ್ ಇನ್ ಸ್ಕೂಲ್. ಸೊ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ ಅಂದ್ರೆ ಶಾಲೆಯಲ್ಲಿ ಶಿಕ್ಷಕರು ಇರ್ತಾರೆ. ಸೊ ಶಾಲೆಯಲ್ಲಿ ಏನ್ ಮಾಡ್ತಾರೆ, ಮಕ್ಕಳು ಕಲಿತಿಲ್ಲ, ಸೊ ಮಕ್ಕಳ ಮೇಲೆ ಶಿಕ್ಷಕರ ಒಂದು ಪರಿಣಾಮ ಬೀಳ್ತಾ ಹೋಗುತ್ತೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಎನ್ನುವಂಥದ್ದು ಬರೋದಿಲ್ಲ. ಇಟ್ ಇಂಡಿಕೇಟ್ಸ್ ದಟ್ ಸ್ಕೂಲ್ ಹ್ಯಾಸ್ ನಾಟ್ ಬಿನ್ ಏಬಲ್ ಟು ಕೇಟರ್ಸ್ ಟು ನೀಡ್ಸ್ ಅಂಡ್ ಇಂಟ್ರೆಸ್ಟ್ ದೀಸ್ ಚಿಲ್ಡ್ರನ್ಸ್. ಸೊ ಇದು ಏನ್ ಸೂಚಿಸುತ್ತೆ, ಇಟ್ ಇಂಡಿಕೇಟ್ಸ್ ಏನ್ ಮಾಡ್ತಾ ಇದೆ, ಶಾಲೆ ಎನ್ನುವಂಥದ್ದು ಅವರ ಮೇಲೆ ಯಾವುದೇ ರೀತಿಯಾಗಿ ಗಮನವನ್ನ ಹರಿಸ್ತಾ ಇಲ್ಲ, ಮತ್ತೆ ಅವರ ಒಂದು ಆಸಕ್ತಿಗಳು ಮತ್ತೆ ಅಗತ್ಯತೆಗಳು, ಇಟ್ ಹ್ಯಾಸ್ ನಾಟ್ ಬಿನ್ ಏಬಲ್ ಟು ಕ್ಯಾಟರ್ಸ್ ದ ನೀಡ್ಸ್, ಅಗತ್ಯತೆಗಳು ಮತ್ತೆ ಅವರ ಒಂದು ಅವಶ್ಯಕತೆಗಳು. ಸೊ ಮೀನ್ಸ್ ಅವರ ಇಂಟ್ರೆಸ್ಟ್, ಆಸಕ್ತಿಗಳೇನಿದೆ ಅದರ ಮೇಲೆ ಗಮನ ಹರಿಸ್ತಾ ಇಲ್ಲ. ಎಸ್, ಯಾವಾಗ ಅವ್ರ ಮೇಲೆ ನಾವು ಗಮನ ಹರಿಸೋದಿಲ್ವೋ ಆಟೋಮೆಟಿಕಲ್ ಅವ್ರು ಏನಾಗ್ತಾರೆ, ಫೇಲ್ಯೂರ್ ಸ್ಟೂಡೆಂಟ್ಸ್ ಆಗೇ ಆಗ್ತಾರೆ. ಸೊ ಅದಕ್ಕೆ ನಮಗೆ ಈಚ್ ಅಂಡ್ ಇಂಡಿವಿಜುವಲ್ ಸ್ಟೂಡೆಂಟ್ ಮೇಲೂ ಸಹ ನಾವು ಗಮನ ಹರಿಸ್ತಾ ಹೋಗ್ಬೇಕು. ಅದಕ್ಕೆ ಒಂದು ತರಗತಿಗೆ ಕೇವಲ 30 ಜನ ಮಕ್ಕಳು ಅಷ್ಟೇ ಇರಬೇಕು. ಅದಕ್ಕೆ ಶಿಕ್ಷಕರು ಎಲ್ಲರೂ ಸಹ ಎಲ್ಲರ ಮೇಲೂ ಏನ್ ಮಾಡ್ತಾ ಹೋಗ್ಬೇಕು, ಗಮನ ಹರಿಸ್ತಾ ಹೋಗ್ಬೇಕು ಅನ್ನೋ ಕಾರಣದಿಂದ 1:30 ರೇಷಿಯೋದಲ್ಲಿ ನಮಗೆ ಕ್ಲಾಸ್ ರೂಮ್ಸ್ ಇರುವಂತದ್ದು ಏನಾ. ಸೊ ಇದರಿಂದ ಸೊ ಇದು ಸರಿ ಇದೆ. ನೆಕ್ಸ್ಟ್, ಪ್ರೊವೈಡ್ ದಟ್ ದೀಸ್ ಚಿಲ್ಡ್ರನ್ಸ್ ಹ್ಯಾವ್ ಜೆನೆಟಿಕ್ ಬರ್ತ್ ಡಿಫೆಕ್ಟ್ಸ್ ಅಂಡ್ ಏನ್ಸ್ ದ ಸ್ಟೂಡೆಂಟ್ಸ್ ಶುಡ್ ಬಿ ಪುಲ್ಡ್ ಔಟ್ ಫ್ರಮ್ ಸ್ಕೂಲ್. ಸೊ ಇಲ್ಲಿ ಅವ್ರಿಗೆ ಏನಾಗ್ತಾ ಇದೆ, ಸೊ ಮಕ್ಕಳು ಅನುವಂಶೀಯವಾಗಿ ಏನಾಗ್ತಾ ಹೋಗ್ತಾರೆ, ಅನುವಂಶಿಕ ರೀತಿ ಏನು ಹುಟ್ಟಿರೋದ್ರಿಂದ ಈ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಏನ. ಸಿಗ್ನಿಫೈಸ್ ದಟ್ ಪೇರೆಂಟ್ಸ್ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಸಪೋರ್ಟ್ ದೇರ್ ಚಿಲ್ಡ್ರನ್ ಟು ಲರ್ನ್. ಎಸ್, ತಂದೆ ತಾಯಿಂದ್ರು ಅವರಿಗೆ ಕಲಿಯಲ್ಲಿ ಅವರಿಗೆ ಏನು ಸಹಾಯ ಮಾಡದೇ ಇರ್ಬೋದು, ಬಟ್ ಅವ್ರು ಫೇಲ್ ಆಗ್ತಾ ಇರೋದು ಎಲ್ಲಿ, ಮನೆಯಲ್ಲ, ಫೇಲ್ ಆಗ್ತಾ ಇರೋದು ಶಾಲೆಯಲ್ಲಿ. ಸೊ ಶಾಲೆಯಲ್ಲಿ ಫೇಲ್ ಆಗ್ತಾ ಇರೋದ್ರಿಂದ ಸೊ ಇಲ್ಲಿ ಯಾರ ಇಂಪಾರ್ಟೆನ್ಸ್ ಆಗುತ್ತೆ, ಸ್ಕೂಲ್ ನ ಮೇಲೆ ಅದು ಪರಿಣಾಮ ಬೀರ್ತಾ ಹೋಗುತ್ತೆ. ಶಾಲೆಯಲ್ಲಿ ಅವರ ಮಕ್ಕಳ ಅಗತ್ಯತೆಗೆ ತಕ್ಕಂತೆ ಏನ್ ಮಾಡ್ತಾ ಇಲ್ಲ, ಅವಕಾಶಗಳನ್ನ ಒದಗಿಸ್ತಾ ಇಲ್ಲ ಎನ್ನುವಂಥದ್ದು. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಬೈ ವರ್ಕಿಂಗ್ ಇನ್ ಗ್ರೂಪ್ಸ್ ಟೀಚಿಂಗ್ ಅಂಡ್ ಹೆಲ್ಪಿಂಗ್ ಈಚ್ ಅದರ್ ಚಿಲ್ಡ್ರನ್.
ಸೊ ಮಕ್ಕಳು ಏನ್ ಮಾಡ್ತಾ ಹೋಗ್ತಾರೆ, ಸೊ ಬೈ ವರ್ಕಿಂಗ್ ಇನ್ ಗ್ರೂಪ್, ಸೊ ಮಕ್ಕಳು ಗುಂಪುಗಳಲ್ಲಿ ಆಗಿರ್ಬೋದು ಅಥವಾ ಗುಂಪುಗಳಲ್ಲಿ ಬೋಧನೆ ಮಾಡೋದು, ಸೊ ಒಬ್ರಿಗೊಬ್ರು ಏನು ಸಹಾಯ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಮಕ್ಕಳು ಏನ್ ಮಾಡ್ತಾರೆ, ಬೈ ವರ್ಕಿಂಗ್ ಆನ್ ಇನ್ ಗ್ರೂಪ್ಸ್ ಟೀಚಿಂಗ್ ಅಂಡ್ ಹೆಲ್ಪಿಂಗ್ ಈಚ್ ಅದರ್, ಚಿಲ್ಡ್ರನ್ಸ್ ಏನ್ ಮಾಡ್ತಾ ಹೋಗ್ತಾರೆ. ಸೊ ಆಪ್ಷನ್ ಒಂದು, ಚಿಲ್ಡ್ರನ್ಸ್ ಆರ್ ಏಬಲ್ ಟು ರಿಫ್ಲೆಕ್ಟ್ ದರ್ ಓನ್ ಥಾಟ್ಸ್ ಪ್ರೊಸೆಸ್ ಅಂಡ್ ಶಿಫ್ಟ್ ಟು ಎ ಹೈಯರ್ ಲೆವೆಲ್ ಕಾಗ್ನೇಟಿವ್ ಆಕ್ಟಿವಿಟಿ. ಮಕ್ಕಳು ತಮ್ಮದೇ ಆದ ಆಲೋಚನೆ ಒಂದು ಪ್ರಕ್ರಿಯೆಗಳು ಮಾಡ್ತಾ ಹೋಗ್ತಾರೆ. ಸೊ ಯಾವಾಗ ತಮ್ಮ ಗ್ರೂಪ್ಗಳಲ್ಲಿ ವರ್ಕಿಂಗ್ ಇನ್ ಗ್ರೂಪ್ಸ್, ಸೊ ಯಾವಾಗ ತಮ್ಮ ಗುಂಪುಗಳಲ್ಲಿ ಅವರು ಕೆಲಸ ಮಾಡ್ತಾ ಹೋಗ್ತಾರೋ ಅವಾಗ ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚು ಯೋಚನೆ ಮಾಡ್ತಾ ಹೋಗ್ತಾರೆ. ಸೊ ನಮ್ಮ ಒಂದು ಮನೆಗಳಲ್ಲಿ ನಾವ್ ಹೇಗೆ ಯೋಚನೆ ಮಾಡಿದ್ವಿ, ನಮ್ಮ ತಂದೆ ತಾಯಂದ್ರು ಈಗ ಒಂದು ಕೆಲಸ ಕೊಟ್ಬಿಟ್ಟಿದೀವಿ ಅಂತಂದ್ರೆ ನಮ್ಮ ತಂದೆ ಯಾವ ರೀತಿಯಾಗಿ ಮಾಡ್ತಾ ಇದ್ರು, ನಮ್ಮ ತಾಯಿ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಹೋಗುತ್ತೆ. ಮೀನ್ಸ್ ಅದೇನ್ ಮಾಡ್ತಾ ಹೋಗುತ್ತೆ, ಹೈಯರ್ ಆರ್ಡರ್ ತಮ್ಮದೇ ಆದ ಆಲೋಚನೆ ಪ್ರಕ್ರಿಯೆಗಳ ಮೇಲೆ ಬಿಂಬಿಸೋದಕ್ಕೆ ಮತ್ತೆ ಉನ್ನತ ಮಟ್ಟದಲ್ಲಿ ಅದು ಯೋಚನೆ ಮಾಡ್ತಾ ಹೋಗುತ್ತೆ. ಸೊ ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಇದೆ. ಬೇರೆ ಆಪ್ಷನ್ಸ್ ನೋಡೋಣ. ಸೊ ಅವಾಗ ಇದಕ್ಕಿಂತ ಹೆಚ್ಚಿನ ಒಂದು ಆಪ್ಷನ್ಸ್ ಆನ್ಸರ್ ನೋಡ್ತಾ ಹೋಗೋಣ. ಎಸ್, ಕ್ಯಾನ್ ಡೆವಲಪ್ ಮಿಸ್ಕಾನ್ಸೆಪ್ಷನ್ಸ್ ನೋಡಿ, ಇದು ಇಲ್ಲೇ ಆನ್ಸರ್ ರಾಂಗ್ ಆಗೋಯ್ತು. ವಿತ್ ದ ಇಂಟರ್ಫಿಯರ್ಸ್ ವಿತ್ ದೇರ್ ಲರ್ನಿಂಗ್, ಸೊ ಕಲಿಕೆಗೆ ಅಡ್ಡಪಡಿಸುವ ತಪ್ಪು ಪರಿಕಲ್ಪನೆಗಳನ್ನ ಬೆಳೆಸ್ಕೋಬಹುದು. ತಪ್ಪು ಪರಿಕಲ್ಪನೆಗಳನ್ನ ಬೆಳೆಸ್ಕೊಳ್ಬೇಕು ಅಂತಂದ್ರೆ ಅವರಿಗೆ ಗುಂಪುಗಳನ್ನ ಹೇಗ್ ಮಾಡ್ಬೇಕು, ಸೊ ಕಂಪ್ಲೀಟ್ಲಿ ಅದು ರಾಂಗ್ ಆಗುತ್ತೆ. ಗೆಟ್ ಡಿಸ್ಟ್ರಾಕ್ಟೆಡ್ ನೋಡಿ, ಇದು ನೆಗೆಟಿವ್ ವರ್ಡ್. ಸೊ ಗಮನವನ್ನ ಬೇರೆಡೆಗೆ ಸೆಳೆಯಬಹುದು ಎನ್ನುವಂಥದ್ದು. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಗೆಟ್ ಡಿಸ್ಟ್ರಾಕ್ಟೆಡ್ ಅಂಡ್ ಇನ್ಸ್ ಇಟ್ ಈಸ್ ಆನ್ ಇನ್ಎಫೆಕ್ಟಿವ್ ಪೆಡಗಾಜಿಕಲ್ ಸ್ಟ್ರಾಟಜಿ ಅಂತ ಕೇಳಿದರೆ ಇನ್ಎಫೆಕ್ಟಿವ್, ಸೊ ಇದು ಸಹ ನೆಗೆಟಿವ್ ವರ್ಡ್. ಡೆವಲಪ್ ಕಾಂಪಿಟೇಟಿವ್ ಟೆಂಡೆನ್ಸೀಸ್ ದಟ್ ಹೈಂಡರ್ ಲರ್ನಿಂಗ್ ಅಂತ ಇದೆ. ಹೈಂಡರ್, ಸೊ ಮತ್ತೆ ಇಲ್ಲಿ ಬಂತು ನೋಡಿ, ಈ ವರ್ಡ್ಗಳ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿರಬೇಕು. ಅಡ್ಡಿ ಆಗುವ, ಯಾವ್ದಕ್ಕೆ ಅಡ್ಡಿಯಾಗುವ, ಕಲಿಕೆಗೆ ಅಡ್ಡಿಯಾಗುವ ಸ್ಪರ್ಧಾತ್ಮಕ ಪ್ರವೃತ್ತಿಗಳನ್ನ ಬೆಳೆಸಿಕೊಳ್ಳುವಂಥದ್ದು. ಇವೆಲ್ಲ ಮೂರು ನೆಗೆಟಿವ್ ವರ್ಡ್ಸ್ ಇರೋದ್ರಿಂದ ಸೊ ನಮಗೆ ಕಂಪ್ಲೀಟ್ಲಿ ಯಾವ್ದು ಆನ್ಸರ್ ಆಗುತ್ತೆ, ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಈ ಸೆಷನ್ ನಿಮ್ಗೆ ಇಷ್ಟ ಆಗ್ತದೆ ಜಸ್ಟ್ ವಿಡಿಯೋಗೊಂದು ಲೈಕ್ ಮಾಡ್ತಾ ಹೋಗಿ. ಬಹಳಷ್ಟು ಕಾನ್ಸೆಪ್ಟ್ಸ್ ಇದೇ ಒಂದು ಕಾನ್ಸೆಪ್ಟ್ ಅದರ ಬಗ್ಗೆ ಬರ್ತಾ ಹೋಗುತ್ತೆ. ಎಸ್, ಇನ್ ಎ ಡ್ಯಾಶ್ ಕ್ಲಾಸ್ ರೂಮ್ ಟೀಚರ್ಸ್ ಅಡಾಪ್ಟ್ ದೇರ್ ಪೆಡಗಾಗಿ ಅಂಡ್ ವೇರಿ ಅಸೆಸ್ಮೆಂಟ್ಸ್ ಟು ಕ್ಯಾಟರ್ ಟು ಇಂಡಿವಿಜುವಲ್ ಸ್ಟೂಡೆಂಟ್ಸ್. ಸೊ ಇನ್ ಎ ಡ್ಯಾಶ್ ಕ್ಲಾಸ್ ರೂಮ್, ಎಂತಹ ತರಗತಿಗಳಲ್ಲಿ ಟೀಚರ್ಸ್ ಅಡಾಪ್ಟ್ ದೇರ್ ಪೆಡಗಾಜಿ, ಸೊ ಟೀಚರ್ಸ್ ಅವರ ಒಂದು ಭಾಷಾ ಬೋಧನಾ ಶಾಸ್ತ್ರವನ್ನು ಅಳವಡಿಸ್ಕೊಳ್ತಾರೆ. ಮತ್ತೆ ಅಂಡ್ ವೇರಿ ಅಸೆಸ್ಮೆಂಟ್ ಟು ಕ್ಯಾಟರ್ಸ್ ಟು ಇಂಡಿವಿಜುವಲ್ ಸ್ಟೂಡೆಂಟ್ಸ್, ಸೊ ಪ್ರತಿಯೊಬ್ಬ ಮಗುವಿನ ಮೇಲೂ ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಮಗುವಿಗೆ ಅನುಗುಣವಾಗಿ ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಭಾಷಾ ಬೋಧನಾ ಶಾಸ್ತ್ರ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಅದು ಎಂತಹ ಒಂದು ತರಗತಿ ಆಗಿರುತ್ತೆ ಅಂತ ಕೇಳಿದರೆ, ಸೊ ಆಪ್ಷನ್ ಒಂದು ಶಿಕ್ಷಕ ಕೇಂದ್ರಿತ ತರಗತಿ ಆಗಿರುತ್ತೆ. ಒಂದು ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಮೀನ್ಸ್ ಅದೊಂದು ಪ್ರಗತಿಪರ ತರಗತಿ ಆಗಿರುತ್ತೆ. ಟೆಕ್ಸ್ಟ್ ಬುಕ್ ಸೆಂಟ್ರಿಕ್, ಪಠ್ಯಪುಸ್ತಕ ಕೇಂದ್ರಿತ ತರಗತಿ ಆಗಿರುತ್ತೆ. ಮತ್ತೆ ಬಿಹೇವಿಯರಿಸ್ಟಿಕ್, ಸೊ ವರ್ತನಾತ್ಮಕ ತರಗತಿ ಅಂತ ಕೇಳಿದರೆ ಸೊ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಅಲ್ಲಿ ನಾವೇನ್ ಮಾಡ್ತಾ ಹೋಗೋದು, ಪ್ರಗತಿಯಾತ್ಮಕ ಅಥವಾ ಪ್ರಗತಿಪರ ತರಗತಿ ಅಂತ ಕರಿತಾ ಹೋಗ್ತೀವಿ. ಸೊ ಈ ಪ್ರಗತಿಪರ ತರಗತಿಯಲ್ಲಿ ಏನ್ ಮಾಡ್ತಾರೆ, ಶಿಕ್ಷಕರು ತಮ್ಮದೇ ಆದಂತ ಭಾಷಾ ಬೋಧನಾ ಶಾಸ್ತ್ರವನ್ನ ಬೇರೆ ಬೇರೆ ಮಕ್ಕಳಿಗೂ ಸಹ ಏನ್ ಮಾಡ್ತಾ ಹೋಗ್ತಾರೆ, ಹಂಚ್ಕೊಳ್ತಾ ಹೋಗ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಡೆವಲಪ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಹೇಳಿದರೆ. ಸೊ ಯಾವ್ದ್ರ ಬಗ್ಗೆ ಕೇಳುವಂಥದ್ದು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಈಸ್ ಡೆವಲಪ್ಮೆಂಟ್ ಈಸ್ ಕರೆಕ್ಟ್. ಸೊ ಅಭಿವೃದ್ಧಿಯ ಬಗ್ಗೆ ನೋಡಿ, ಇದ್ರ ಬಗ್ಗೆ ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಅಲ್ಲೂ ಇದೇ ಒಂದು ಪ್ರಶ್ನೆ ಪತ್ರಿಕೆ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೆ, ಏನು ಅಭಿವೃದ್ಧಿಯ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ವಿಕಾಸದ ಮೇಲೆ ಬೆಳವಣಿಗೆ ಪ್ರಶ್ನೆಗಳು ಕೇಳ್ತಾರೆ. ಸೊ ಅಭಿವೃದ್ಧಿ ಬಗ್ಗೆ ಏನ್ ಕೇಳ್ತಿದ್ದಾರೆ, ದೇರ್ ಇಸ್ ಎ ಲಾಟ್ ಆಫ್ ಕಲ್ಚರಲ್ ಡೈವರ್ಸಿಟಿ ಇನ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಕೇಳ್ತಾರೆ. ಸೊ ಮಗು ಯಾವಾಗ ಬೆಳವಣಿಗೆ ಆಗ್ತಾ ಹೋಗುತ್ತೋ, ದೇರ್ ಇಸ್ ಎ ಲಾಟ್ ಆಫ್ ಕಲ್ಚರಲ್ ಡೈವರ್ಸಿಟಿ ಇನ್ ದ ಡೆವಲಪ್ಮೆಂಟ್ ಆಫ್ ದ ಚಿಲ್ಡ್ರನ್. ಸೊ ಮಗು ವಿಕಾಸ ಆಗ್ತಾ ಹೋಗ್ಬೇಕಾದ್ರೆ ಸೊ ಏನ್ ಮಾಡುತ್ತೆ, ಮಕ್ಕಳ ಬೆಳವಣಿಗೆಯಲ್ಲಿ ಸಾಕಾದಷ್ಟು ಸಾಂಸ್ಕೃತಿಕ ವೈವಿಧ್ಯತೆಗಳು ಉಂಟಾಗ್ತಾ ಹೋಗ್ತವೆ ಅಂತ ಕೇಳಿದ್ರೆ ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಚಿಲ್ಡ್ರನ್ಸ್ ಅಕ್ರಾಸ್ ದ ವರ್ಲ್ಡ್ ಫಾಲೋಸ್ ದ ಸೇಮ್ ಸೀಕ್ವೆನ್ಸ್ ಅಂಡ್ ಎಕ್ಸಾಕ್ಟ್ ಟೈಮ್ ಆಫ್ ಡೆವಲಪ್ಮೆಂಟ್. ಪ್ರಪಂಚದ ಪ್ರತಿಯೊಂದು ಸಮಯದಲ್ಲಿ ಏನಾಗ್ತಾ ಹೋಗ್ತವೆ, ಚಿಲ್ಡ್ರನ್ಸ್ ಅಕ್ರಾಸ್ ದ ವರ್ಲ್ಡ್, ಪ್ರಪಂಚದ ಪ್ರತಿಯೊಂದು ಮಗು ಫಾಲೋಸ್ ದ ಸೇಮ್ ಸೀಕ್ವೆನ್ಸ್, ಒಂದೇ ರೀತಿಯಾಗಿ ಏನು ಕಲಿತಾ ಹೋಗುತ್ತೆ, ವಿಕಾಸ ಆಗ್ತಾ ಹೋಗುತ್ತೆ, ಬೆಳವಣಿಗೆ ಆಗ್ತಾ ಹೋಗುತ್ತೆ. ಬೆಳವಣಿಗೆ ಬೇರೆ, ವಿಕಾಸ ಆಗ್ತಾ ಹೋಗುತ್ತೆ ಅನ್ನೋದು ಕಂಪ್ಲೀಟ್ಲಿ ರಾಂಗ್. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವಿಕಾಸ ಆಗ್ತಾ ಹೋಗ್ತಾರೆ, ಅಲ್ಲಿನ ಸಾಂಸ್ಕೃತಿಕತೆಗೆ ಸಂಬಂಧಿಸಿದಂತೆ, ಅಲ್ಲಿನ ಸಾಮಾಜಿಕತೆಗೆ ಸಂಬಂಧಿಸಿದಂತೆ ಡಿಫ್ರೆಂಟ್ ಆಗ್ತಾ ಹೋಗ್ತಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಡೆವಲಪ್ಮೆಂಟ್ ಅಕ್ಕರ್ ಇನ್ ದ ನೀಟ್ ಆರ್ಡರ್ಲಿ ಸೆಟ್ ಆಫ್ ಸ್ಟೇಜಸ್ ಪ್ರಿಡಿಟರ್ಮಿನಿಂಗ್ ಬೈ ಜೆನೆಟಿಕ್ ಫ್ಯಾಕ್ಟರ್ಸ್. ಸೊ ಜೆನೆಟಿಕ್ ಫ್ಯಾಕ್ಟರ್ಸ್ ಆಧಾರಿತವಾಗಿ ಅವ್ರು ಇದೇ ರೀತಿಯಾಗಿ ಬೆಳವಣಿಗೆ ಆಗ್ತಾ ಹೋಗ್ತಾರೆ ಅನ್ನೋದು ನಾವು ಡಿಟರ್ಮೈನ್ ಮಾಡಬಹುದು, ಪ್ರಿಡಿಟರ್ಮೈನ್ ಮಾಡಬಹುದು ಅಂತ ಕೇಳಿದರೆ ಸೊ ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಡೆವಲಪ್ಮೆಂಟ್ ಇಸ್ ಎ ಸಿಂಪಲ್ ಅಂಡ್ ಯೂನಿಡೈಮೆನ್ಷನಲ್ ಅಂತ ಕೇಳಿದರೆ ಡೆವಲಪ್ಮೆಂಟ್ ಇಸ್ ಎ ನಾಟ್ ಅ ಸಿಂಪಲ್, ಇಟ್ಸ್ ಎ ಕಾಂಪ್ಲೆಕ್ಸ್, ಅಂಡ್ ಮಲ್ಟಿ ಡೈಮೆನ್ಷನಲ್ ಅದು. ಓಕೆನಾ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಡೆವಲಪ್ಮೆಂಟ್ ಇಸ್ ದೇರ್ ಇಸ್ ಎ ಲಾಟ್ ಆಫ್ ಕಲ್ಚರಲ್ ಡೈವರ್ಸಿಟಿ ಇನ್ ಡೆವಲಪ್ಮೆಂಟಲ್ ಕ್ಲಾಸ್ ರೂಮ್ ಎನ್ನುವಂಥದ್ದು.
ಸೊ ಮಕ್ಕಳ ಬೆಳವಣಿಗೆಯಲ್ಲಿ ಸಾಕಷ್ಟು ಸಾಂಸ್ಕೃತಿಕ ವೈವಿಧ್ಯತೆಗಳಿವೆ ಎನ್ನುವಂಥದ್ದು. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ ಹೇಳಿದೆ, ವಿಚ್ ಆರ್ ದ ಫಾಲೋವಿಂಗ್ ಇಸ್ ಎ ಮೇಜರ್ ಆಲ್ ಮಾರ್ಕ್ ಆಫ್ ಪೀರಿಯಡ್ ಆಫ್ ದ ಮಿಡಲ್ ಚೈಲ್ಡ್ಹುಡ್. ಸೊ ಈ ಕೆಳಗಿನವುಗಳು ಯಾವುದು ಮಧ್ಯ ಬಾಲ್ಯಾವಸ್ಥೆ, ಮಿಡಲ್ ಚೈಲ್ಡ್ಹುಡ್ ಬಗ್ಗೆ ಕೇಳ್ತಾ ಇರುವಂತದ್ದು. ಮಧ್ಯ ಬಾಲ್ಯಾವಸ್ಥೆಗೆ ಸಂಬಂಧಿಸಿದಂತೆ ಕೇಳ್ತಾರೆ, ವಿಚ್ ಆರ್ ದ ಫಾಲೋವಿಂಗ್ ಇಸ್ ಎ ಮೇಜರ್ ಆಲ್ ಮಾರ್ಕ್ ಆಫ್ ಪೀರಿಯಡ್. ಆಲ್ ಮಾರ್ಕ್ ಮೀನ್ಸ್ ಅವರ ಒಂದು ಪ್ರಮುಖ ಲಕ್ಷಣ ಅಂತ ಕೇಳಬಹುದು. ಆಲ್ ಮಾರ್ಕ್ ಮೀನ್ಸ್ ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಯಾವ್ದೊಂದು ಪ್ರಮುಖ ಲಕ್ಷಣ ಆಗಿರುತ್ತೆ ಅಂತ ಕೇಳಿದ್ದಾರೆ. ಎಮರ್ಜೆನ್ಸ್ ಆಫ್ ಮೇಕ್ ಬಿಲೀವ್ ಪ್ಲೇ. ಸೊ ಏನಾಗ್ತದೆ, ಕಲ್ಪಿತ ಆಟದ ಹೊರಹೊಮ್ಮುವಿಕೆ, ಎಮರ್ಜೆನ್ಸ್ ಮೇಕ್ ಬಿಲೀವ್ ಪ್ಲೇ. ಸೊ ಈ ರೀತಿಯಾಗಿ ಕಲ್ಪಿತ ಆಟಗಳನ್ನ ಆಡುವಂತದ್ದು. ಡೆವಲಪ್ಮೆಂಟ್ ಆಫ್ ಲಾಜಿಕಲ್ ಥ್ರೋಟ್ ದಟ್ ಕಾಂಕ್ರೀಟ್ ಇನ್ ನೇಚರ್. ಸೊ ಮಿಡಲ್ ಚೈಲ್ಡ್ಹುಡ್ ಅಲ್ಲಿ ಇರಬೇಕಾದ್ರೆ ಮಗು ತಾರ್ಕಿಕವಾಗಿ ಚಿಂತನೆಯ ಬೆಳವಣಿಗೆ ಮತ್ತೆ ಅದು ಸ್ವರೂಪದಲ್ಲಿ ಮೂರ್ತವಾಗಿರುತ್ತದೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾಗಿದೆ. ಸೊ ಡೆವಲಪ್ಮೆಂಟ್ ಆಫ್ ಲಾಜಿಕಲ್ ಥ್ರೂ ದಟ್ ಕಾಂಕ್ರೀಟ್ ಇನ್ ನೇಚರ್. ನೆಕ್ಸ್ಟ್, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಮೋಟಾರ್ ಸ್ಕಿಲ್ಸ್ ಅಂಡ್ ಓವರ್ ಆಲ್ ಫಿಸಿಕಲ್ ಗ್ರೋತ್. ಸೊ ಇದೇನಾಗ್ತಾ ಇದೆ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಮೋಟಾರ್ ಸ್ಕಿಲ್ಸ್. ಸೊ ಈ ಒಂದು ಸಂದರ್ಭದಲ್ಲಿ ಮಿಡಲ್ ಚೈಲ್ಡ್ಹುಡ್ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ, ರ್ಯಾಪಿಡ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತಾ. ಸೊ ಈ ಒಂದು ಸಂದರ್ಭದಲ್ಲಿ ರ್ಯಾಪಿಡ್ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಯಾವಾಗ ಆಗುತ್ತೆ, ಚೈಲ್ಡ್ಹುಡ್ ಅಲ್ಲೇ ಆಗುತ್ತೆ. ಓಕೆನಾ. ಸೊ ಮಿಡಲ್ ಚೈಲ್ಡ್ಹುಡ್ ಅಲ್ಲಿ ಆಗೋದಿಲ್ಲ. ಡೆವಲಪ್ಮೆಂಟ್ ಆಫ್ ಸೈಂಟಿಫಿಕ್ ರೀಸನಿಂಗ್ ಅಂಡ್ ಎಬಿಲಿಟಿ ಟು ಥಿಂಕ್ ಅಬ್ಸ್ಟ್ರಾಕ್ಟ್ಲಿ ಅಂತ ಇದೆ. ಇಲ್ಲೇನಾಗ್ತಾ ಹೋಗುತ್ತೆ, ಮಗು ತಾರ್ಕಿಕವಾಗಿ ಚಿಂತನೆ ಮಾಡ್ತಾ ಹೋಗುತ್ತೆ ಅಂತ ಕೇಳಿದರೆ. ಸೊ ಮಿಡಲ್ ಚೈಲ್ಡ್ಹುಡ್ ಅಲ್ಲಿ ಮಗು ತಾರ್ಕಿಕವಾಗಿ ಚಿಂತನೆ ಮಾಡೋದಿಲ್ಲ. ಇದು ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಇದು ಈ ಆಪ್ಷನ್ಸ್ ರೈಟ್ ಇದೆ. ಸೊ ಆಲ್ಮೋಸ್ಟ್ ಇದು ಎಮರ್ಜೆನ್ಸ್ ಆಫ್ ಮೇಕ್ ಬಿಲೀವ್ ಪ್ಲೇ. ಸೊ ಕಲ್ಪಿತ ಆಟಗಳಲ್ಲಿ ಏನ್ ಮಾಡ್ತಾ ಹೋಗುತ್ತೆ, ಮಗು ಕಲಿತಾ ಹೋಗುತ್ತೆ ಅನ್ನೋದು. ಸೊ ಇಲ್ಲೇ ನೋಡಿ, ಆ ಒಂದು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅನ್ನುವಂಥದ್ದು ಈ ಒಂದು ಏಜ್ ಅಲ್ಲಿ ಬರೋದಿಲ್ಲ. ಸೊ ಯಾವ್ದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ, ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಹಾಗೂ ಇನ್ನ ಕೊನೆಯ 2 ಪ್ರಶ್ನೆಗಳ ಬಗ್ಗೆ ಈಗ ಚರ್ಚೆ ಮಾಡ್ತಾ ಹೋಗೋಣ. ಎಸ್, ಸ್ಕೂಲ್ ಡ್ಯಾಶ್ ಸೋಷಿಯಲೈಸೇಷನ್ ಆಫ್ ಚಿಲ್ಡ್ರನ್. ಸೊ ಇಲ್ಲಿ ಕೇಳ್ತಿರುವಂತದ್ದೇನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಕೂಲ್ ಈಸ್ ಡ್ಯಾಶ್ ಸೋಷಿಯಲೈಸೇಷನ್ ಆಫ್ ಚಿಲ್ಡ್ರನ್ ಅಂತ ಕೇಳ್ತಾ ಇರುವಂತದ್ದು. ಸೊ ಏನ್ ಕೇಳ್ತಾ ಇದ್ದಾರೆ, ಒಂದು ನಿಮಿಷ. ಎಸ್, ಸೊ ಸ್ಕೂಲ್ ಶಾಲೆ ಎನ್ನುವಂಥದ್ದು ಸೋಷಿಯಲೈಸೇಷನ್, ಸಾಮಾಜೀಕರಣದ, ವಿದ್ಯಾರ್ಥಿ ಒಂದು ಸಾಮಾಜೀಕರಣ ಆಗುತ್ತೆ. ಸೊ ಇಲ್ಲಿ ಯಾವ್ದಾದ್ರು ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತಾ ಅಂತ ಕೇಳ್ತಾ ಇರುವಂತದ್ದು. ಎಸ್, ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ಶಾಲೆ ಎನ್ನುವಂಥದ್ದು ಡಸ್ ನಾಟ್ ಪ್ಲೇ ಆನ್ ಎನಿ ರೋಲ್. ಸೊ ಶಾಲೆ ಎನ್ನುವಂಥದ್ದು ಮಗುವಿನ ಸಾಮಾಜೀಕರಣದಲ್ಲಿ ಯಾವುದೇ ಪಾತ್ರವನ್ನ ಬೆಳೆಸೋದಿಲ್ಲ ಅಂತ ಕೇಳಿದರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಶಾಲೆ ಎನ್ನುವಂಥದ್ದು ಪ್ಲೇಸ್ ಎ ವೆರಿ ಲಿಟಲ್ ರೋಲ್ ಅಂತ ಕೇಳಿದರೆ. ಸೊ ಶಾಲೆ ಅಂತದ್ದು ಪ್ಲೇಸ್ ಎ ಲಿಟಲ್ ರೋಲ್ ಆಗೋದಿಲ್ಲ. ಸೊ ಇದು ಒಂದು ಸಂಪೂರ್ಣವಾಗಿ ಉತ್ತಮವಾದ ರೋಲ್ ಅನ್ನ ಬೆಳೆಸ್ತಾ ಹೋಗುತ್ತೆ. ಮಗು ಸಾಮಾಜೀಕರಣ ಆಗ್ಬೇಕು ಅಂತ. ಸಾಮಾಜೀಕರಣ ಅಂತಂದ್ರೆ ಮಗು ಸಮಾಜದಲ್ಲಿ ಯಾವ ರೀತಿಯಾಗಿರ್ಬೇಕು, ಯಾವ ರೀತಿಯಾಗಿ ಬೇರೆಯವರೊಂದಿಗೆ ಹಿರಿಯರಿಗೆ ಗೌರವಗಳನ್ನ ತಿಳಿಸ್ಕೊಡ್ತಾ ಹೋಗ್ಬೇಕು, ಯಾವ ರೀತಿ ಕಲಿತಾ ಹೋಗ್ಬೇಕು ಎನ್ನುವಂಥದ್ದು. ನೆಕ್ಸ್ಟ್, ಇಟ್ ಇಸ್ ಎ ಪ್ರೈಮರಿ ಏಜೆನ್ಸಿ ಆಪ್ ಅಂತ ಕೇಳಿದರೆ. ಸ್ಕೂಲ್ ಈಸ್ ನಾಟ್ ಎ ಪ್ರೈಮರಿ ಏಜೆನ್ಸಿ. ಯಾವ್ದು ಪ್ರೈಮರಿ ಏಜೆನ್ಸಿ ಆಗ್ತಾ ಹೋಗುತ್ತೆ, ಸೊ ಮನೆ ಎನ್ನುವಂಥದ್ದು ಮೊದಲ ಒಂದು ಪ್ರೈಮರಿ ಏಜೆನ್ಸಿ ಆಗ್ತಾ ಹೋಗುತ್ತೆ. ಓಕೆನಾ, ಪ್ರಾಥಮಿಕ ಸಂಸ್ಥೆ ಆಗ್ತಾ ಹೋಗುತ್ತೆ. ಸೊ ಏನು ಸಾಮಾಜೀಕರಣಕ್ಕೆ ಸಂಬಂಧಿಸಿದಂತೆ. ಸೊ ಸ್ಕೂಲ್ ಇಸ್ ಎ ಸೆಕೆಂಡರಿ ಏಜೆನ್ಸಿ ಆಫ್ ದ ಸೋಷಿಯಲೈಸೇಷನ್ ಆಫ್ ದ ಚಿಲ್ಡ್ರನ್. ಸೊ ಶಾಲೆ ಎನ್ನುವಂಥದ್ದು ದ್ವಿತೀಯಕ ಸಂಸ್ಥೆಯಾಗಿದೆ ಮಗುವಿನ ಸಾಮಾಜೀಕರಣದಲ್ಲಿ. ಕುಟುಂಬವು ಮಕ್ಕಳ ಸಾಮಾಜೀಕರಣದ ಪ್ರಾಥಮಿಕ ಸಂಸ್ಥೆ ಆಗಿರುತ್ತೆ, ಕುಟುಂಬ ಅಥವಾ ಮನೆ. ಓಕೆನಾ. ಸೊ ಕುಟುಂಬವು ಪ್ರಾಥಮಿಕ ಸಂಸ್ಥೆಯಾಗಿದೆ, ಶಾಲೆಯು ಸಾಮಾಜೀಕರಣದ ದ್ವಿತೀಯ ಸಂಸ್ಥೆಯಾಗಿದೆ. ಅಲ್ಲಿ ಮಕ್ಳು ಏನ್ ಮಾಡ್ತಾರೆ, ಹೊಸ ಕೌಶಲ್ಯಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಸಾಮಾಜಿಕ ರೂಢಿಗಳಾಗಿರ್ಬೋದು, ಅವುಗಳನ್ನೆಲ್ಲವೂ ಸಹ ಏನ್ ಮಾಡ್ತಾ ಹೋಗ್ತಾರೆ, ಕಲಿತಾ ಹೋಗ್ತಾರೆ. ಇದು ಹೊರಗಿನ ಪ್ರಪಂಚಕ್ಕೆ ಅವ್ರನ್ನ ಏನ್ ಮಾಡ್ತಾ ಹೋಗುತ್ತೆ, ಸಿದ್ಧಪಡಿಸ್ತಾ ಹೋಗುತ್ತೆ. ಎಸ್, ಇವತ್ತಿನ ಕೊನೆಯ ಪ್ರಶ್ನೆ ಇದಾಗಿದ್ದು, ವಿಚ್ ಆಫ್ ದ ಫಾಲೋವಿಂಗ್ ಥಿಯರಿಸ್ಟ್ಸ್ ಪ್ರಪೋಸ್ ದಟ್ ಚಿಲ್ಡ್ರನ್ಸ್ ಥಿಂಕಿಂಗ್ ಇಸ್ ಎ ಕ್ವಾಲಿಟೇಟಿವ್ ಡಿಫರೆಂಟ್ ಫ್ರಮ್ ದಟ್ ಅಡಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಥಿಯರಿಸ್ಟ್ಸ್, ಸೊ ಕೆಳಗಿನ ಯಾವ ಒಂದು ಸಿದ್ಧಾಂತಗಳು ಪ್ರಪೋಸ್ಡ್ ದಟ್ ಹೇಳಿದಾವೆ, ದಟ್ ಚಿಲ್ಡ್ರನ್ಸ್ ಥಿಂಕಿಂಗ್ ಇಸ್ ಎ ಕ್ವಾಲಿಟೇಟಿವ್ಲಿ ಡಿಫರೆಂಟ್ ಫ್ರಮ್ ದಟ್ ಅಡಲ್ಟ್ಸ್. ಸೊ ಮಕ್ಕಳು ದೊಡ್ಡವರಿಗಿಂತ ಉತ್ತಮವಾಗಿ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು ಯಾವ ಸಿದ್ಧಾಂತಗಳು ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಅಂತ ಕೇಳಿದರೆ. ಅದು ಜೀನ್ ಪಿಯಾಜೆನ, ಲೀವ್ ವೈಗೋಟ್ಸ್ಕಿನ, ಹಾರ್ವರ್ಡ್ ಗಾರ್ಡ್ನರ್, ಲಾರೆನ್ಸ್ ಕೋಲ್ಬರ್ಗ್. ನೋಡಿ, ಲೀವ್ ವೈಗೋಟ್ಸ್ಕಿ ಅವರಿಗೆ ನಾವು ಈಸಿಯಾಗಿ ರಾಂಗ್ ಮಾಡ್ಬೋದು. ಇನ್ಯಾರು ಆಗ್ತಾ ಹೋಗ್ತಾರೆ ನೋಡಿ, ಇಲ್ಲಿ ನಮಗೆ ಅರಿವಿನ ಬಗ್ಗೆ, ಥಿಂಕಿಂಗ್ ಬಗ್ಗೆ ಹೇಳ್ಕೊಡುವಂಥದ್ದು ಆ ಒಂದು ವರ್ಡ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಥಿಂಕಿಂಗ್ ಅಂತ ಬಂದ್ರು ಅಂತಂದ್ರೆ ನೀವು ಸರಿಯಾಗಿ ಯಾವ್ದು ಆನ್ಸರ್ ಆಗ್ಬೇಕು, ಜೀನ್ ಪಿಯಾಜೆಟ್. ಸೊ ಜೀನ್ ಪಿಯಾಜೆಟ್ ಏನ್ ಮಾಡ್ತಾರೆ, ಮಕ್ಕಳು ಅರಿವಿನ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಇದರಲ್ಲಿ ಅವ್ರು ಹೇಳ್ತಾರೆ, ಮಕ್ಕಳು ವಯಸ್ಕರಿಗಿಂತ ಗುಣಾತ್ಮಕವಾಗಿ, ಕ್ವಾಲಿಟೇಟಿವ್ಲಿ ಗುಣಾತ್ಮಕವಾಗಿ ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ 4 ಹಂತಗಳನ್ನ ಕೊಡ್ತಾ ಹೋಗ್ತಾರೆ ಜೀನ್ ಪಿಯಾಜೆಟ್ ಅವರು. ಸೊ ಸ್ನೇಹಿತರೆ, ಇದಿಷ್ಟು ಒಟ್ಟು 30 ಪ್ರಶ್ನೆಗಳು, ಬಹಳ ರಿಪೀಟೆಡ್ ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳನ್ನ ನೀವು ಓದ್ಕೊಂಡು ಹೋಗಿದ್ರೆ ಅಂದ್ರೆ ಮಿನಿಮಮ್ 10ರಿಂದ 15 ಪ್ರಶ್ನೆಗಳು, 10ರಿಂದ 15 ಪ್ರಶ್ನೆಗಳು ಇದರಲ್ಲಿ ರಿಪೀಟೆಡ್ ಆಗೇ ಆಗಿರ್ತವೆ.
ಓಕೆನಾ. ಸೊ ನಾನು ಅಷ್ಟನ್ನ ಗ್ಯಾರಂಟಿ ಕೊಡಬಲ್ಲೆ. 15 ಪ್ರಶ್ನೆಗಳು ರಿಪೀಟೆಡ್ ಪ್ರಶ್ನೆಗಳೇ ಬಂದಿರ್ತವೆ, ಇದೇ ಪ್ರಶ್ನೆಗಳೇ ಬಂದಿರ್ತವೆ. ಪೇಪರ್ 1 ಆಗಿರ್ಲಿ, ಪೇಪರ್ 2 ಆಗಿರ್ಲಿ, ಇಷ್ಟನ್ನು ಓದ್ಕೊಂಡು ಹೋಗಿದ್ರೆ ಸಾಕು. ಇಷ್ಟನ್ನ ಒಂದು ಐಡಿಯಾ, ಈ ಕಾನ್ಸೆಪ್ಟ್ ಐಡಿಯಾಸ್ ಇಟ್ಕೊಂಡು ಹೋಗಿದ್ರೆ ಸಾಕು, ಒಂದು 15 ಪ್ರಶ್ನೆಗಳು ಬರುವಂತ ಚಾನ್ಸಸ್ ನಿಮಗೆ ಇರುತ್ತೆ. ಓಕೆನಾ. ಸೊ ಆ ರೀತಿಯಾಗಿರೋದ್ರಿಂದ ಈ ಸಲ ಹೆಚ್ಚು ಪೇಪರ್ ಸುಮಾರು 26 ಲಕ್ಷ ಜನ ಅಪ್ಲಿಕೇಶನ್ ಹಾಕಿರೋದ್ರಿಂದ ಸೊ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಕೊಡುವಂತ ಟಫ್ನೆಸ್ ಅಲ್ಲಿ ಪೇಪರ್ ಸ್ವಲ್ಪ ಕಡಿಮೆ ಆಗ್ಬಹುದು ಎನ್ನುವಂಥದ್ದು ನಮ್ಮ ಒಂದು ಊಹೆ. ಸೊ ಅವಾಗ ನೀವು ಇಷ್ಟು ಕಾನ್ಸೆಪ್ಟ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದ್ರೆ, ಇಷ್ಟು ಕಾನ್ಸೆಪ್ಟ್ ತಿಳ್ಕೊಂಡು ಹೋಗಿದ್ದೀರಾ ಅಂದ್ರೆ, ಕನಿಷ್ಠ ಪಕ್ಷ ನೀವು ಏನೂ ಗೊತ್ತಿಲ್ಲ ಅಂತಂದ್ರು 10ರಿಂದ 15 ಅಂಕಗಳನ್ನ, ಕನಿಷ್ಠ ಪಕ್ಷ 15 ಅಂಕಗಳನ್ನ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಬಟ್ ಯಾವಾಗ ಫೈಂಡ್ ಔಟ್ ಅಂಕಗಳನ್ನ ಪಡ್ಕೊಳ್ತೀರಾ, ನೀವು ಆ ಒಂದು ಪದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ. ಇವನ್ ನಾವೇ ಅಷ್ಟೇ, ಇಂಗ್ಲಿಷ್ ಆಗಿರೋದ್ರಿಂದ 1 ಅಥವಾ 2 ಪದಗಳು ಏನಾಗ್ತಾ ಹೋಗ್ತವೆ, ಸೊ ಅರ್ಥೈಸುವಾಗ ಸೊ ನಮಗೆ ಗಣಿತದಲ್ಲೂ ಅದೇ ರೀತಿಯ ಪದಗಳು ಬಂದಿರ್ತವೆ, ಇಲ್ಲೂ ಅದೇ ರೀತಿ ಪದಗಳು ಬಂದಿರ್ತವೆ. ಸೊ ಅವಾಗ ನಾವು ಅರ್ಥೈಸುವಂತ ಸ್ವಲ್ಪ ಕ್ಲಿಷ್ಟಕರ ಆಗ್ತಾ ಹೋಗುತ್ತೆ. ಸೊ ಪದಗಳನ್ನ ಯಾರು ಸರಿಯಾಗಿ ಅರ್ಥೈಸ್ತಿರೋ, ಸೊ ನೀವು ಈಸಿಯಾಗಿ 10ರಿಂದ 15 ಅಂಕಗಳು ಏನು ಓದ್ದೇನೆ ತಗೊಳ್ತಾ ಹೋಗಬಹುದು. ನೋಡಿ, ಇಲ್ಲಿ ಥಿಂಕಿಂಗ್ ಅಂತ ಬಂತು ಅಂದ್ರೆ ಜೀನ್ ಪಿಯಾಜೆಟ್, ಸೊ ಅದು ತುಂಬಾ ಈಸಿ ಆಗ್ಬಿಡುತ್ತೆ. ಸೊ ಆ ರೀತಿಯಾಗಿ ನಾವು ಕಲಿಕೆಯನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ತರಗತಿ. ಈ ತರಗತಿ ನಿಮಗೆ ಉಪಯುಕ್ತ ಆಗಿದೆ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಕೊಡ್ತಾ ಹೋಗಿ, ಜೊತೆಗೆ ನಿಮ್ಮ ಹೆಚ್ಚು ಜನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಇಷ್ಟನ್ನ ಓದ್ಕೊಂಡ್ರೆ ಸಾಕು ಅಂತ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ನಾವು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅಲ್ಲಿ ಇದೀವಿ. ಸೊ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅಲ್ಲಿ ಇರೋದ್ರಿಂದ ಸೊ ನಾವು ಎಲ್ಲಾ ಪುಸ್ತಕಗಳನ್ನ ಓದೋದಕ್ಕಿಂತ ಸೊ ನಾವು ಈ ರೀತಿಯಾಗಿ ಯೋಚನೆ ಮಾಡ್ತಾ ಹೋಗೋದಾದ್ರೆ ಸೊ ಏನಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಇರುವಂತ ವಿಷಯಗಳು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಎಲ್ಲಾ ವಿಷಯಗಳನ್ನ ನಿಮ್ಗೆ ಹೇಳಿಲ್ಲ, ಬಟ್ ಕೆಲವೊಂದಿಷ್ಟು ವಿಷಯಗಳು ತಿಳ್ಕೊಳ್ಳಿ. ಏನ್ ವಿಷಯಗಳು, ಫಾರ್ ಎಕ್ಸಾಂಪಲ್ ಇಲ್ಲಿ ಅಕಾರ್ಡಿಂಗ್ ಟು ಜೀನ್ ಪಿಯಾಜೆಟ್ ಇದೆ. ಸೊ ಅಲ್ಲಿ 4 ಸ್ಟೇಜ್ ಬರುತ್ತೆ, ಆ 4 ಸ್ಟೇಜಸ್ ಬಗ್ಗೆ ಮಾತ್ರ ಓದ್ಕೊಂಡೋಗಿ. ಆ 4 ಸ್ಟೇಜಸ್ ಏನಿರುತ್ತೆ, ಆ 4 ಸ್ಟೇಜಸ್ ಬಗ್ಗೆ ಮಾತ್ರ ತಿಳ್ಕೊಂಡೋಗಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ಕೋಲ್ಬರ್ಗ್ಸ್ ಅವರ್ ಇದೆ, ಕೋಲ್ಬರ್ಗ್ಸ್ ಅವರ ನೈತಿಕ ಮೌಲ್ಯದ ಒಂದು ಸ್ಟೇಜಸ್ ಇದಾವೆ, ಅವುಗಳು ಮಾತ್ರ ತಿಳ್ಕೊಂಡೋಗಿ. ಸೊ ಈ ರೀತಿಯಾಗಿ ತಿಳ್ಕೊಂಡೋದಾಗ ನಿಮಗೆ ಕಂಪಲ್ಸರಿ ಏನಾಗ್ತಾ ಹೋಗುತ್ತೆ, ಅಂಕಗಳು ಬಂದೇ ಬರ್ತವೆ. ಓಕೆ ಸ್ನೇಹಿತರೆ, ಇನ್ನು ಮುಂದಿನ ಒಂದು ತರಗತಿಗಳಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋಣ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.